ಗೀಸರ್ 3 ದಿವಸಕ್ಕೂ ಕೆಟ್ಟ ಹಾಳಾಗೋಗುತ್ತೆ. ಬೇಗ ಬಿಸಿನೀರು ತಾಂಬಾರಲ್ಲ. ತಂದೆನಾ? ವಿಜಯ್ ವಿಜಯ್, ನನ್ ಮಗ ಕರಿತಾ ಇರೋದು ಕೇಳಿಸ್ತಾ ಇಲ್ವಾ? ಅದೇನ್ ಕೇಳೋಗಲೇ? ವಿಜಯ್ ವಿಜಯ್ ವಿಜಯ್, ಶೂ ಪಾಲಿಶ್ ಮಾಡ. ಇಡಿಯಟ್, ನಾನು ಹೇಳಿದ್ದು ಈ ಶೂಗಳಲ್ಲ ಕಣ, ಅಲ್ಲಿರೋ ಶೂಗಳನ್ನ. ಕಮಾನ್ ಮೂವ್. ವಿಜಯ್ ವಿಜಯ್ ವಿಜಯ್, ಎಷ್ಟ ಕೂಗೋದ್ ನಿನ್ನ? ನೋಡು, ಇಲ್ಲಿರೋ ಸೀರೆನೆಲ್ಲ ಇನ್ 2 ನಿಮಿಷದಲ್ಲಿ ಐರನ್ ಮಾಡ್ಕೊಡ್ಬೇಕು. ಆಡಿಸಿ ನೋಡು, ಬೆಳೆಸಿ ನೋಡು. ಅಯ್ಯೋ, ಏನಾಯ್ತು? ಅಯ್ಯೋ, ಮೈ ಬುಡ ಎಲ್ಲ ಡ್ಯಾಡಿ. ನಂದು ಸೊಂಟ ಮುರಿದೋಯ್ತಲ್ಲೋ. ವಿಜಯ್ ವಿಜಯ್, ಮಳ್ಳಿ ಹಂಗಿದ್ದು ಮನ್ಮಕ್ಳಿಗೆಲ್ಲ ವಿಷ ಹಾಕ್ಬಿಡ್ತಾನೆ ಕಣೋ. ಅಯ್ಯಯ್ಯಪ್ಪ, ಅಯ್ಯಯ್ಯೋ, ಬಂದ ನೋಡು, ಮೈ ಬುಡ ಎಲ್ಲ ಮುರಿದಾಕ್ಬಿಟ್ಟಲ್ಲಪ್ಪ. ಅಯ್ಯೋ, ಕಿಟ್ ತಂದು ಬೇಕು ಫುಲ್ ತಂದು ಸೋಪಿ ನೀರ್ ಹಾಕಿ ನಾವೆಲ್ಲ ಜಾರ್ ಬಿದ್ದು ಸೊಂಟ ಮುರ್ಕೊಂಡು ಸಾಯ್ಲಿಂದ ಮಾಡಿದ್ಯೋ ಅಪ್ಪ. ಅಪ್ಪ, ನೀನ್ ಯಾಕೆ ಸುಮ್ನೆ ಆಯಾಸ ಮಾಡ್ಕೊಂತೀಯ? ಮೊದ್ಲೇ ನೀನು ಹೇಳೋ ಬೇಲೆ, ಹೇಳೋ ಬೇಲೆ. ಅಯ್ಯೋ 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 ಅಯ್ಯೋ, ಏನ್ರಿ ಬನ್ರಿ ಇಲ್ಲಿ. ಬಂದೆ ಕಡೆ. ಏನಾಯ್ತು ಚಿನ್ನ? ಏನಾಯ್ತು ನನ್ನ ಡಾರ್ಲಿಂಗು? ಅಯ್ಯ, ನಿಮ್ ಡಾರ್ಲಿಂಗ್ ಮನೆ ಹಾಳಾಯ್ತು. ಇಲ್ಲಿ ನೋಡ್ರಿ, ಇಲ್ಲಿ ಈಗ ಡಾರ್ಲಿಂಗ್ ಮಾಡಿಸ್ಬೇಕು. ನನ್ ತವ್ರ ಮನೆಯವ್ರು ಕೊಟ್ಟು ಸೀರೆ 100 ಅಂಗಡಿ ಹುಡುಕಿ 1000 ರೂಪಾಯಿ ಕೊಟ್ಟು ತಂದ್ ಸೀರೆನಾ ಯಾಕೆ ಕುಡ್ಸ್ಬಿಟ್ನಲ್ರಿ? ಅಯ್ಯೋ ಅಯ್ಯೋ ಅಯ್ಯೋ, ರೇ ನನ್ನ ಮಗನೇ, ಹೇಳ್ಕೊಂಬಾರ ಇಲ್ಲ ಅವನ್ನ. ಹೇಳ, ಬಾರೋ ಇಲ್ಲಿ ಬೇಕು ಫಾ. ಒಂದ್ ಕೆಲ್ಸನಾದ್ರೂ ನ್ಯಾಯವಾಗಿ ಮಾಡಿದ್ಯೇನೋ? ಬದನೆಕಾಯಿ ಮಾಡು ಅಂದ್ರೆ ಭೂತಪ್ಪನ್ ಮಾಡಿದ್ಯಾ. ಅಲ್ಲಿ ನೋಡಿದ್ರೆ ನಮ್ಮಿಬ್ಬರಿಗೂ ಜಾರ್ ಬೀಳ್ಸಿ ಸೊಂಟ ಮುರಿದಿದ್ಯಾ. ಇಲ್ಲಿ ಅವಳು ಸೀರೆ ಸುಟ್ಟಿದ್ಯಾ. ಯಾವ ಕೈ ಐರನ್ ಮಾಡಿದ್ದು? ಈ ಕೈಯ? ಈ ಕೈ ಇಡೋ ಇಲ್ಲಿ, ಇಡೋ ಇಲ್ಲಿ. ಅಯ್ಯೋ, ವಿಜಯ್ ವಿಜಯ್, ಏನಾಯ್ತಪ್ಪ? ಏನಾಯ್ತು? ಏನಾಯ್ತಮ್ಮ? ಏನಾಯ್ತಾ? ನೋಡಿಲ್ಲಿ, ನನ್ ಬೆಲೆ ಬಾಳೋ ಸೀರೆನ ಹೇಗ್ ಸುಟ್ಟಾಕಿದಾನೆ ಅಂತ. ನೀವೆಲ್ಲ ಒಬ್ಬೊಬ್ರು ನನ್ನ ಕೆಲಸ ಹೇಳಿದ್ರೆ ಅವ್ನು ಯಾವ್ದಂತ ತಾನೇ ಮಾಡ್ತಾನೆ. ಎಲ್ಲ ನಿನ್ನಿಂದಾನೆ. ನೀನ್ ಕೊಟ್ಟು ಸಲಿಗೆ ಇದ್ದಾನೆ ಕಣಮ್ಮ. ಅವನ್ ಇಷ್ಟೊಂದು ನೆಚ್ಕೊಂಡಿರೋದು. ನಿನಗೆ ತಮ್ಮನ ಮೇಲಿರೋ ಪ್ರೀತಿ ನಮ್ಮನ್ನೆಲ್ಲ ತಿಂತಾ ಇದೆ. ಏನೋ ಗೊತ್ತಿಲ್ದೆ ಅಲ್ಲ, ಗೊತ್ತಿದ್ದೆ ಮಾಡಿರೋದು. ನಮ್ಮ ಅಣ್ಣ ಬರ್ಲಿ, ಅವನಿಗಿದೆ. ನೋವಾಗ್ತಾ ಇದೆಯಾ ಮಾಮ? ಆಯಿಂಟ್ಮೆಂಟ್ ಹಚ್ಚುತ್ತಿದ್ದೀನಲ್ಲ, ಬೇಗ ವಾಸಿ ಆಗುತ್ತೆ. ಅಂದಾಗೆ ಮಾಮ, ಇವತ್ತು ನಮ್ ದೇವಸ್ಥಾನದಲ್ಲಿ ವಿಶೇಷವಾದ ಪೂಜೆ ಇಟ್ಕೊಂಡಿದ್ದಾರೆ. ನಾವು ಹೋಗಿ ನೋಡ್ಕೊಂಡ್ ಬರೋಣವಾ? ಬೇಡ ಮೀನಾ, ಆಮೇಲೆ ಬಾವಂಗ್ ಗೊತ್ತಾದ್ರೆ ಅವ್ರು ನನ್ನ ಸಾಯಿಸ್ಬಿಡ್ತಾರೆ. ಯಾರಿಗೂ ಗೊತ್ತಾಗ್ದಾಗ ನಾನ್ ಕರ್ಕೊಂಡು ಹೋಗ್ತೀನಿ. ಆ ದೇವ್ರ ಆಶೀರ್ವಾದದಿಂದ ನಿನ್ನ ಕಷ್ಟ ಎಲ್ಲ ತಪ್ಪುತ್ತೆ. ಹೋಗೋಣ ಮಾಮ, ಹೋಗೋಣ. ಲೇಟ್ ಆಗೋಯ್ತು, ಕ್ಷಮಿಸ್ಕೊಂಡ್ಬಿಡ್ಬೇಕು. ಏನ್ರಯ್ಯ, ದಡ್ಗಳನ್ನ ಬಾಯಿಗೆ ಬೀಗ ಹಾಕೊಂಡು ಹಾಗೆ ಕರ್ಕೊಂಡು ಹೋಗ್ತಾ ಇದ್ರ ದೇವಸ್ಥಾನಕ್ಕೆ? ಭೂಪತಿ ರಾಯರಿಗೆ, ಭೂಪತಿ ರಾಯರಿಗೆ, ಭೂಪತಿ ರಾಯರಿಗೆ, ಭೂಪತಿ ರಾಯರಿಗೆ, ಭೂಪತಿ ರಾಯರಿಗೆ, ಭೂಪತಿ ರಾಯರಿಗೆ, ಭೂಪತಿ ರಾಯರಿಗೆ. ಪೂಜೆ ಪ್ರಾರಂಭ ಮಾಡಬಹುದಾ? ಶುರು ಮಾಡ್ರಿ. ಹೆದರ್ಕೋಬೇಡ ಮಾಮ, ಇನ್ನೇನ್ ಪೂಜೆ ಶುರುವಾಗುತ್ತೆ, ನೋಡ್ಕೊಂಡು ಹೋಗ್ಬಿಡೋಣ. ನಮಸ್ಕಾರ ಸ್ವಾಮಿ. ಚಿಕ್ಕೇಜ್ಮಾಂಡ್ರು ಬಂದಿದ್ದಾರೆ, ಚಿಕ್ಕೇಜ್ಮಾಂಡ್ರು ಬಂದಿದ್ದಾರೆ, ಚಿಕ್ಕೇಜ್ಮಾಂಡ್ರು ಬಂದಿದ್ದಾರೆ.
ಏನ್ ಚಿಕ್ಕ ಯಜಮಾನ್ರೆ ಈಗ ಮಾಡೋದು ನೀವು? ಈ ದೇವಸ್ಥಾನ ಕಟ್ಟಿಸ್ಕೊಟ್ಟವ್ರು ನಿಮ್ ತಂದೆಯವರು. ಇಲ್ಲಿರೋ 100 ಎಕರೆ ಜಮೀನನ್ನ ಈ ದೇವಸ್ಥಾನಕ್ಕೆ ಬರ್ಕೊಟ್ಟವ್ರು ನಿಮ್ ತಂದೆಯವರು. ನಿಮಗೆ ನಿಮ್ ಮನೆತನಕ್ಕೆ ಒಳ್ಳೇದಾಗ್ಲಿ ಅಂತ ವಿಶೇಷ ಪೂಜೆ ಏರ್ಪಾಟಾಗಿರುವಾಗ ನೀವ್ ಈ ರೀತಿ ಮರೆಯಲ್ಲಿ ನಿಂತ್ಕೊಂಡ್ರೆ ಹೆಂಗೆ ಬುದ್ಧಿ? ನಮಸ್ಕಾರ ಚಿಕ್ಕ ಯಜಮಾನ್ರೆ, ಒಳ್ಳೆ ಸಮಯಕ್ಕೆ ಬಂದಿದ್ದೀರಿ. ಪೂಜೆಗೆ ಬನ್ನಿ. ಬೇಡ, ನಾನ್ ಹಾಗಂದ್ರೆ ಹಾಗೆ, ಪೂಜೆ ನಡೆಸ್ತಿರೋದೇ ನಿಮ್ಮ ಮನೆಯವರು. ದಯವಿಟ್ಟು ಬರಬೇಕು. ಬನ್ನಿ ಬನ್ನಿ. ಚಿಕ್ಕ ಯಜಮಾನ್ರಿಗೆ, ಚಿಕ್ಕ ಯಜಮಾನ್ರಿಗೆ, ಚಿಕ್ಕ ಯಜಮಾನ್ರಿಗೆ, ಚಿಕ್ಕ ಯಜಮಾನ್ರಿಗೆ, ಚಿಕ್ಕ ಯಜಮಾನ್ರಿಗೆ, ಚಿಕ್ಕ ಯಜಮಾನ್ರಿಗೆ, ಚಿಕ್ಕ ಯಜಮಾನ್ರಿಗೆ. ಇದೇನಿದು? ನಮ್ ಕಣ್ಣೇ ನಂಬಕ್ ಆಗ್ತಾ ಇಲ್ವಲ್ಲ. ಈ ಮುಠಾಳನ್ಗೆ ಹೊಸಲ್ ದಾಟ್ ಹೊರಗಡೆ ಬರುವಂತ ಧೈರ್ಯ ಹೇಗ್ ಬಂತು? ಇವತ್ತು ನಿಜಕ್ಕೂ ನಮ್ಗೆಲ್ರಿಗೂ ಶ್ರೇಷ್ಠವಾದ ದಿನ. ಇಷ್ಟು ವರ್ಷವೂ ನಾವು ನಿಮ್ಮ ಹೆಸರಿನ ಮೇಲೆ ಅರ್ಚನೆ ಮಾಡ್ತಾ ಇದ್ವಿ. ಇವತ್ತು ನೀವೇ ಪ್ರತ್ಯಕ್ಷವಾಗಿ ಬಂದಿರೋದು ನಮ್ಮೆಲ್ಲರೂ ಭಾಗ್ಯ. ಇದನ್ನ ಮುಟ್ಟಿ. ಹಾಗೆ ಹಾಕು. ಅಯ್ಯೋ 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 ಅಪ್ಪ ಮಾಮೂನೇನು ತಪ್ಪಿಲ್ಲ. ಗುಡಿಗೆ ನಾನೇ ಅವನ ಬಲವಂತ ಮಾಡಿ ಕರ್ಕೊಂಡ್ ಬಂದಿದ್ದೆ. ನನ್ಗೊಡಿರಿ, ಮಾಮನ್ ಬಿಟ್ಬಿಡಿ. ಹೊಡಿಬೇಡಿ, ನಾನು ಅವನ ಬುದ್ಧಿ ಹೇಳ್ತೀನಿ. ಹೊಡಿಬೇಡಿ, ಬಿಟ್ಬಿಡಿ, ನನ್ಗೊಡಿರಿ, ಮಾಮನ್ ಬಿಟ್ಬಿಡಿ, ಬಿಟ್ಬಿಡಿ. ಇನ್ನೊಂದ್ಸಲ ಹೀಗೇನಾದ್ರೂ ಆಯ್ತು, ಅಕ್ಕ ತಮ್ಮ ಇಬ್ಬರನ್ನು ಹೂತ್ ಹಾಕ್ಬಿಡ್ತೀನಿ. ಆಯ್ತು. ಸರಿಯಾಗಾಯ್ತು, ನಡೀರಿ. ಅಯ್ಯೋ, ನನ್ನ ಮಗನೇ. ಹೇಳಪ್ಪ. ಅಮ್ಮ, ನನ್ನಂತವನಿಗೆ ಯಾಕಮ್ಮ ಜನ್ಮ ಕೊಟ್ಟೆ? ನನ್ನಿಂದ ಯಾರಿಗೂ ಏನು ಪ್ರಯೋಜನ ಇಲ್ಲ. ನಾನೊಬ್ಬ ನತದೃಷ್ಟ. ನಾನು ಏನೇ ಮಾಡಿದ್ರು, ಹೇಗೆ ಇದ್ರು, ಭಾವಂಗ್ ನನ್ನ ಮೇಲೆ ಕೋಪ ಬರುತ್ತೆ. ಕೋಪ ಬಂದಾಗ ಅವ್ರು ನನ್ನ ಹೊಡಿತಾರೆ. ಅವ್ರನ್ನ ಎದುರಿಸೋ ಶಕ್ತಿ ನನಗಿಲ್ಲ. ಅವ್ರು ನನ್ನ ಹೊಡೆದಾಗ್ಲೆಲ್ಲ ಅಕ್ಕನಿಗೂ ಮೀನಿಗೂ ನೋವಾಗುತ್ತೆ. ನನಗೋಸ್ಕರ ಅವ್ರ ಸಂಕಟ ಅನುಭವಿಸ್ತಾರೆ. ಅಮ್ಮ, ಒಂದು ಮೂಕ ಪ್ರಾಣಿಯಾಗಿ ನಾನು ನಿಮ್ಮನೇಲಿ ಬದುಕ್ತಾ ಇದ್ದೀನಿ. ಆದಷ್ಟು ಬೇಗ ನನ್ನ ನಿನ್ನ ಹತ್ರ ಕರ್ಸ್ಕೊಂಡ್ಬಿಡಮ್ಮ, ಕರ್ಸ್ಕೊಂಡ್ಬಿಡು. ದೇವ್ರೇ, ನಮ್ಮನ್ನ ಯಾಕೆ ಈ ರೀತಿ ಪರೀಕ್ಷೆ ಮಾಡ್ತಾ ಇದೀಯ? ಇಷ್ಟು ದೊಡ್ಡ ಪ್ರಪಂಚದಲ್ಲಿ ನನ್ನ ತಮ್ಮನ್ನ ಕಾಪಾಡೋರು ಯಾರು ಇಲ್ವಾ? ಎಲ್ಲ ರೆಡಿನೇನ್ರೋ? ಹೊಡಿತಾ ಇದ್ದೀನಿ. ನೋಡಿದ್ರ ಎಷ್ಟು ದೂರ ಹೊಡೆದ್ಬಿಟ್ಟೆ. ಅಲ್ಲಿಗೆ ಹೋಗಿ ಗಿಲ್ಲಿನ ಯಾರು ತರಕ್ ಆಗಕ್ಕಿಲ್ಲ. ಯಾಕೆಂದ್ರೆ ಫಾಲ್ಸ್ ಅಲ್ಲಿ ಹೊಡೆದ್ಬಿಟ್ಟಿದ್ದೀನಿ. ಗುರು ಗುರು, ಗಿಲ್ಲಿ ಇಲ್ಲೇ ಇದೆ. ಗಿಲ್ಲಿನ ನಾನು ಹೊಡಿಲೇ ಇಲ್ವಾ? ಇಲ್ಲ ಗುರು. ಏನೋ ಇದು, ಇಷ್ಟು ವಯಸ್ಸಾದ್ರೂ ಚಿಲ್ಟೇರಿಗಳ ಜೊತೆ ಸೇರ್ಕೊಂಡು ಗಿಲ್ಲಿ ದಾಂಡಾಟನ ಆಡ್ತೀಯಾ? ಕಬಡ್ಡಿ ಆಡು, ಕ್ರಿಕೆಟ್ ಆಡು. ಕಬಡ್ಡಿನೇ ಆಡೋಣ. ಬೇಡ ಬೇಡ, ಗಿಲ್ಲಿ ದಾಂಡೆ ಆಡೋಣ. ಆಡೋದು ಹೇಗೆ ಅಂತ ನಾನ್ ತೋರಿಸ್ಕೊಡ್ತೀನಿ. ಹೆಂಗೆ ಗುರು? ಗುರಿ ಇಟ್ರೆ ಕರೆಕ್ಟ್ ಆಗಿ ಇಡ್ಬೇಕು. ಹಾ. ನಾನ್
ಇಟ್ಟರೆ ಗುರಿ ಕೊಟ್ಟರೆ ಶಾಪ ಡಬ್ಕಿ ಡಬಲ್ ತುದ ಅಂಡಲ್ ಯಾಕ ಹೊಡ್ದೆ? ನಿನ್ನೆ ಕೇಳ್ತಾ ಇರೋದು ಯಾಕೆ ಹೊಡ್ದೆ ಅಂತ. ನಾನ ಹೊಡೆದೆ ಮತ್ತೆ ಗಿಲ್ಲಿ ಹೊಡೆದಿದ್ದು. ಏನಪ್ಪ ನಾನ ಹೊಡೆದಿದ್ದು? ಅಲ್ಲ ಹೊಡೆದಿದ್ದು ಯಾರು? ಜಗಳ ಆಡೋಗಿದ್ರೆ ಗಿಲ್ಲಿ ಜೊತೆ ಆಡು. ಏ, ನೋಡು ಸುಮ್ನೆ ನಾನು ರೇಗಿಸ್ಬೇಡ. ನಾನು ಏನ್ ಮಾಡ್ತೀನೋ ನಂಗೆ ಗೊತ್ತಿಲ್ಲ. ಏನ್ ಮಾಡ್ತೀಯ? ಏನ್ ಮಾಡ್ತೀಯಾ? ಏನ್ ಮಾಡ್ತೀನಾ? ಏ ಸುಳ್ಳೆ ಏ, ಬೇಡ ನೋಡು, ಏ, ಬೇಡ. ಗುರು ಇವಳ ಜೊತೆ ಜಗಳ ಆಡ್ತಾ ನಿಂತ್ಕೊಂಡ್ರೆ ಟೈಮ್ ವೇಸ್ಟ್ ಆಗುತ್ತೆ, ಆಮೇಲೆ ಪಿಕ್ಚರ್ ಲೇಟ್ ಆಗುತ್ತಪ್ಪ. ನೀನ್ ಹೇಳ್ತಿದ್ದಿ ಅಂತ ನಾನು ಇವನ್ನ ಸುಮ್ನೆ ಬಿಡ್ತಾ ಇದ್ದೀನಿ. ನಾನು ಅಷ್ಟೇ. ಆಮೇಲೆ ನೋಡ್ಕೋತೀನಿ. ಹುಡುಗರು ಆಡ್ರೋ. ಆಡ್ರ ಪಿಕ್ಚರ್ ಹೋಗ್ತೀರಾ? ಹೋಗಿ ಹೋಗಿ. ಏನಯ್ಯ ಏನ್ ಮಾಡಿದಾರ? ಸುಮ್ನೆ ಕುತ್ಕೊಳ್ಳ. ಸಿನಿಮಾ ನೋಡ್ಬೇಕು. ಏನೇ ಇದು? ಬಂಬಟ್ ಗುರು. ಏನಯ್ಯ ಇದು? ಇವನ್ ಯಾವನ ಬಲೆ ತೊಂದ್ರೆ ಮಾಡ್ತಾ ಇದ್ದಾನ ಗುರು, ಪಿಕ್ಚರ್ ಕಾಣ್ತಾ ಇಲ್ಲ. ಸ್ವಲ್ಪ ಜರುಗ್ ಕೂತ್ಕೊಳ್ಳಿ ಆ, ರೀ. ನಿಮ್ಗೆ ಹೇಳ್ತಾರ, ಸ್ವಲ್ಪ ಜರುಗ್ ಕೂತ್ಕೊಳ್ರಿ. ಯಾವ ಏನಯ್ಯ ಈಗ? ನನ್ನ ಸ್ನೇಹಿತನಿಗೆ ಸಿನಿಮಾ ಸರಿಯಾಗಿ ಕಾಣ್ತಾ ಇಲ್ವಂತೆ, ಸ್ವಲ್ಪ ಜರುಗ್ ಕೂತ್ಕೊಳಕ್ ಹೇಳಿ. ಸಿನಿಮಾ ಕಾಣ್ತಿದ್ರೆ ಕರ್ಕೊಂಡು ಹೋಗಯ್ಯ, ಸುಮ್ನೆ ಯಾಕೆ ಡಿಸ್ಟರ್ಬ್ ಮಾಡ್ತೀಯ? ಏನ್ ಜರುಗ್ ಕೂತ್ಕೊಂಡಿದ್ರೆ ತಲೆ ಎಲ್ಲ ಮಾತಾಡ್ತೀಯಾ? ಈಗೇನೀಗ? ಬುಕ್ಸಟ್ಟೆ ಬಂದಿಲ್ಲ, ದುಡ್ಡು ಕೊಟ್ಟು ಬಂದಿದೀವಿ. ನಾವು ದುಡ್ಡು ಕೊಟ್ಟು ಬಂದಿದ್ದೀವಿ. ಅದಕ್ಕೆ ಸರಿಯಾಗಿ ಕೂತ್ಕೊಂತ ಹೇಳಿದ್ದು. ಈಗೇನೀಗ? ಥಿಯೇಟರ್ ನಿಮ್ಮ ಅಪ್ಪಂದ ಇಲ್ಲ ನಿಮ್ಮಪ್ಪಂದ. ಏನೇ ಅಪ್ಪ ಗಿಪ್ಪ ಅಂತ ಮಾತಾಡ. ಏನ್ ಮೈ ಮುಡ್ತೀಯಾ? ಏನ್ ಮಾಡ್ತೀಯ? ಹೊಡೆದ್ ಬಿಡ್ತೀಯಾ? ಎಲ್ಲಿ ಹೊಡೆ ನೋಡೋಣ. ಹೊಡೆದ್ಬಿಟ್ನಾ? ನಾನ್ ಗುರು ಹೊಡೆದೇ ಬಿಟ್ನಾ? ಮೊದ್ಲು ಪಿಕ್ಚರ್ ಅಲ್ಲಿ ವಧೆ ಕೊಡವನು ವಿಲನ್ನು, ಆಮೇಲೆ ವಧೆ ತಿನ್ನವನು ಯಾರು? ಹೇಗೆ? ಅದು ರಿಯಲ್ ಫೈಟ್ ಗುರು. ನೀನ್ ಗುರು ರಿಯಲ್ ಫೈಟ್ ಮಾಡಿದ್ದು. ಏನ್ ಫೈಟ್ ಮಾಡ್ದೆ ಗುರು? ಮತ್ತೆ ನನ್ನ ಫ್ರೆಂಡ್ ತಂಟೆಗೆ ಬಂದ್ರೆ ಬಿಟ್ಬಿಡ್ತೀನಾ? ಈ ಗಲಾಟೆ ಸರಿಯಾಗಿ ಪಿಕ್ಚರ್ ನೋಡಕ್ ಆಗ್ಲಿಲ್ಲ. ಇನ್ನೊಂದು ಟಿಕೆಟ್ ತಗೊಂಡ್ಬಿಡ್ಲಾ? ಅಮ್ಮ ನಿಂತೊಳೆ ನೋಡಲಿ. ಏ ಯಾವಮ್ಮ? ಏ ನಮ್ಮಮ್ಮ ಕಣೋ. ಸಿನಿಮಾಕ್ ಹೋಗಿದ್ರ ಮಕ್ಕಳ? ಚೆನ್ನಾಗಿತ್ತಾ? ಚೆನ್ನಾಗಿತ್ತಮ್ಮ. ಕಥೆ ಆಗಿತ್ತಪ್ಪ? ಕಥೆ ಬೊಂಬಟ್ಟಮ್ಮ. ನೀವು ನೋಡೋಂತ ಪಿಕ್ಚರ್ ನೀವೇನಾದ್ರೂ ನೋಡ್ಬಿಟ್ರೆ ಬಹಳ ಇಷ್ಟ ಪಟ್ಬಿಡ್ತೀರಾ. ಹೆಂಗುಸ್ರಿಗೋಸ್ಕರನೇ ತೆಗ್ದಿರೋ ಪಿಕ್ಚರ್ ಅದು.
ಏನು ಫೈಟಿಂಗೋ ಹೆಂಗಸ್ರೇನಾದ್ರೂ ನೋಡ್ಬಿಟ್ರೆ ಕರಡು ಕಿವುಚ್ಕೊಂಡ್ ಬಂದ್ಬಿಡುತ್ತಮ್ಮ. ಓಹೋ ಎಷ್ಟ್ರಿಲ್ಲಪ್ಪ? ಏನ್ 21 ಇಲ್ಲ? 12. 12 ಇಲ್ಲಮ್ಮ. ಬೇಗ ಶುರು ಮಾಡಿ ಬೇಗ ಬಿಟ್ಬಿಡ್ತಾನೆ. 2 ಟಿಕೆಟ್ ತಂದ್ಬಿಟ್ಟು ಕೊಟ್ಬಿಡ್ಲಾ? ನೀನ್ ಕೊಡ್ಬೇಡ, ನಾನೇ ನಿಂಗ್ ಕೊಡ್ತೀನಿ. ಸಿನಿಮಾ ಕೆಟ್ಟಿದ್ದಲ್ದೆ ಮನ ಕೆಡಿಸ್ತು ಅಂತ ಕೆಲ್ಸಕ್ಕೆ ಹೋಗ್ತಿದ್ ನನ್ನ ಮಗನ ಅಂತ ಹೇಳಿದ್ರೆ ಕೇಳಿದೆ ನೀನು? ಯಾಕಯ್ಯ ಬೇಕಾಗಿತ್ತು ಸಿನಿಮಾ ಗಿನಿಮಾ ನಮ್ಮಂತವ್ರಿಗೆಲ್ಲ? ನೀನ್ ಹಾಳಾಗೋದಿಲ್ಲ, ನಾನು ಹಾಳು ಮಾಡ್ತೀಯ. ಕೊಡಮ ಇಲ್ಲಿ ನಿನ್ ಹುಡುಗಿ ಬರೋದಿಲ್ಲ, ನಾನು ಹೊಡಿತೀನಿ. ಅಮ್ಮ ಇಲ್ಲಿ ಬನ್ನಿ. ಕರ್ಕೊಂಡ್ ಹೋದವ್ರಿಗೇನೋ ಶಿಕ್ಷೆ ಕೊಟ್ಬಿಟ್ರಿ, ಸರಿ. ಅವ್ನ್ ಕರೆದ ತಕ್ಷಣ ಈ ದೊಡ್ಡ ಮನುಷ್ಯ ಹ್ಯಾಕ್ ಹೋದ್ರು? ಅವ್ರಿಗೇನ್ ಜವಾಬ್ದಾರಿ ಇರ್ಲಿಲ್ವಾ? ಕೆಲ್ಸ ಎಲ್ಲ ಬಿಟ್ಟು ಯಾಕೆ ಹೋದ್ರು? 2 ತಗೊಳ್ಳಿಮ್ಮ. ಹೌದಲ್ವಾ? ಏನೋ ನೀನ್ ಮಾಡಿದ್ದು? ನಾನೇನ್ ಮಾಡ್ದೆ ಅಮ್ಮ? ನಾನೇನ್ ಮಾಡ್ದೆ ಅಂತ ಕೇಳು. ಮಾಡ್ಬಾರ್ದೆಲ್ಲ ಮಾಡ್ತಿದೀಯಾ, ಆಗ್ಬಾರ್ದೆಲ್ಲ ಆಗ್ತಿದೆ. ಊರ್ ಜನರೆಲ್ಲ ನಿನ್ಮೇಲೆ ಬರೀ ದೂರ್ ಕೊಡೋದೇ ಆಗಿದೆ. ಅಲ್ಲಿ ಹಾಗ್ ಮಾಡ್ದ, ಇಲ್ಲಿ ಹೀಗ್ ಮಾಡ್ದ ಅಂತ ಟ್ರಾಕ್ಟರ್ ತಗೊಂಡೋಗಿ ಗುದ್ಸಿದೀಯಾ, ಅವ್ರ ಬೆಳೆನೆಲ್ಲ ಹಾಳ್ ಮಾಡಿದ್ಯಾ, ಕೋಳಿ ಶೆಡ್ನ ಬೀಳ್ಸಿದ್ಯಾ. ಏನೋ ನೀನ್ ಮಾಡ್ತಿರೋದು? ಟ್ರಾಕ್ಟ್ರು ಕೋಳಿ ನನ್ಗೊಂದು ಅರ್ಥ ಆಗ್ತಿಲ್ಲಮ್ಮ. ಅಷ್ಟೇ ಅಲ್ಲ, ನೋಡಲಿ ಆ ಹುಡುಗಿ ಗತಿ ಏನ್ ಮಾಡಿದ್ಯಾ ಅಂತ. ಏನಾಯ್ತು ಹುಡುಗ? ಏನಾಯ್ತು ಅಂತೆ? ಏನಾಯ್ತು? ಎಷ್ಟೊಂದು ರಕ್ತ ಬರ್ತಾ ಇದೆ. ಏನಾಯ್ತಮ್ಮ? ಯಾರೇನ್ ಮಾಡಿದ್ರು ಅಮ್ಮ? ಏನಾಯ್ತು ಹುಡುಗ? ಮಾಡೋದೆಲ್ಲ ಮಾಡ್ಬಿಟ್ಟು ಯಾರು ಅಂತ ಬೇರೆ ಕೇಳ್ತಿದ್ಯಾ? ಆ ಬೀದಿಲ್ ಗಿಲ್ಲಿ ದಂಡ ಆಡ್ದವ್ ನೀನ್ ತಾನೆ, ಇವಳಿಗೆ ಹೊಡೆದವ್ ನೀನ್ ತಾನೆ, ಇವಳಿಗೆ ರಕ್ತ ಬರಿಸಿದವ್ ನೀನ್ ತಾನೆ. ಅಮ್ಮ ಗಿಲ್ಲಿ ದಾಂಡ್ ಆಡಿದ್ ನಿಜ, ಆದ್ರೆ ನಾನು ಇವಳು ಹೊಡಿಲಿಲ್ಲ. ರಕ್ತ ಬರುವಾಗ ನಾನು ಇವಳು ಹೊಡಿಲಿಲ್ಲ. ಇವಳು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಶಾಂತ, ಪ್ಲೀಸ್ ಟೆಲ್ ವಾಟ್ಸ್ ದ ಫ್ಯಾಕ್ಟ್. ಸುಳ್ಳು ಹೇಳೋದನ್ನ ಕಲಿಬೇಡ ಮರಿ. ಮುಂದಿನ ಜನ್ಮದಲ್ಲಿ ಕುಳ್ಳಾಗ ಹುಟ್ಬಿಡ್ತೀಯ. ಓಹೋ, ಇದೆಲ್ಲ ಇವಳ್ದ ಕೆಲ್ಸ? ಇದೆಲ್ಲ ಇವಳ್ದ ಕಿತಾಪತಿ? ಸುಳ್ಳಿ, ಕಳ್ಳಿ, ಕುಳ್ಳಿ, ಮಳ್ಳಿ, ಮನೆಹಾಳಿ, ಇವತ್ತು ನಾನಿನ್ನ ಸುಮ್ಮನೆ ಬಿಡೋದಿಲ್ಲ. ನಾನಿನ್ನ ಸುಮ್ಮನೆ ಬಿಡೋದಿಲ್ಲ. ಅಮ್ಮ ಮಗನ ಮಧ್ಯೆ ಫಿಟ್ಟಿಂಗ್ ತಂದಿಡ್ತೀಯ? ಗುರು, ಇದು ಇವಳ ರಕ್ತ ಅಲ್ಲ, ಕೋಳಿ ರಕ್ತ ಇಟ್ಕೊಂಡ್ಬಂದಿದ್ದಾರೆ. ನೋಡ್ತೀಯಮ್ಮ, ಇದೆಲ್ಲ ಇವಳದೇ ಆಟ, ಇವಳದೇ ಕಿತಾಪತಿ. ನಾನಾಗ ಕಿತಾಪತಿ ಮಾಡ್ಲಿ? ಅಮ್ಮ ಅದನ್ನ ಬಿಟ್ಬಿಡಿ. ಮೊದ್ಲೇ ಅವ್ನು ಹುಟ್ಟು ನೋಡಿ. ಹೊಲ ಉಳೋಂತರನ ಇದ್ದಾನೆ. 3 ಹೊತ್ತು ಸಿನಿಮಾ ಥಿಯೇಟರ್ ಹತ್ರ ಸಿನಿಮಾ ನೋಡ್ಕೊಂಡು ಹೀರೋ ತರ ಪ್ಯಾಂಟ್ ಶರ್ಟ್ ಹಾಕೊಂಡು ಮೋಜ್ ಮಾಡತರ ಇದ್ದಾನೆ. ಅಮ್ಮ ಪರಿಬೇಡಿ. ಸುಮ್ನೆ ಬಿಡೋದಿಲ್ಲ, ನಾನು ಸುಮ್ನೆ ಬಿಡೋದಿಲ್ಲ. ಯಾಕೋ ಸಾಕ್ಬಿಡ್ತೀನಿ. ಏನೋ ಇದು? ಯಾಕೋ ಹೀಗೆ ಜಗಳ ಆಡ್ತಿದ್ದೀರಾ? ನಾಳೆ ಅವಳು ಮದ್ವೆ ಆಗೋ ನೀನು ಇಬ್ರು ಹೀಗೆ ಕಿತ್ತಾಡ್ತಿದ್ರೆ ಹೇಗೆ? ಏನಮ್ಮ, ಈ ನಿಮ್ಮ ಕೈಯಿಂದ ನನ್ನ ಕುತ್ತಿಗೆ ಹಿಸಿಕ್ ಸಾಯಿಸ್ಬಿಡಿ. ಒಂದು ತೊಟ್ಟು ವಿಷ ಕೊಟ್ಟು ಗೊಡ್ಡ ಕನಸ್ಬಿಡಿ. ಹೋಗಿ ಹೋಗಿ ಇವಳನ್ನ ಮದುವೆ ಮಾಡ್ಕೊಂತ ಹೇಳ್ತಿದ್ದೀರಲ್ಲಮ್ಮ, ಈ ಬಜಾರಿನ, ಈ ಗಂಡು ಬೀರಿನ. ಇವಳನ್ನ ಮದುವೆ ಮಾಡ್ಕೊಂಡ್ರೆ ಮಾನ ದಿವಸಾನೆ ಸಂತಲಿ ನನ್ನ 3 ಕಾಸಿಗೆ ಹರಾಜ್ ಹಾಕ್ಬಿಡ್ತಾಳಮ್ಮ. ಬೇಡಮ್ಮ, ಬೇಡ. ಕಮ್ಮಿ ಇದೆಯಾ? ಮೊಂಡ ನೀನು, ಜಗಮೊಂಡ. ಇವನೇನಾದ್ರೂ ಮದ್ವೆ ಆಗು ಅಂತ ಹೇಳಿದ್ರೆ ನಾನು ಯಾವ್ದಾದ್ರು ಬಾವಿನೋ ಕೆರೆ ನೋಡ್ಕೊಂಡು ಸತ್ತೋಗ್ಬಿಡ್ತೀನಿ ಅಷ್ಟೇ. ಮುಂಚೆ ಆ ಕೆಲಸ ಮಾಡು, ಮುಂಚೆ ಆ ಕೆಲಸ ಮಾಡು. ಇವತ್ತೇ ಈಗಲೇ ಮಾಡುವ ಕೆಲಸ. ಇವನ್ ಹೀಗೆ ಮಾತು ಕೇಳೋದಿಲ್ಲ. ರೂಮಲ್ಲಿ ಕೂಡ ಹಾಕಿ 3 ದಿವಸ ಊಟ ಹಾಕ್ತೆ ಉಪವಾಸ ಹಾಕಿದ್ರೆ ಹೌದು ಕಣೆ, ನೀನ್ ಹೇಳಿದ್ದು ಹಾಗೆ ಮಾಡ್ತೀನಿ. ನೀನ್ ಇಲ್ಲೇ 5 ದಿವಸ ಉಪವಾಸ ಬಿದ್ದಿರು. ನಿನಗ್ ಬುದ್ಧಿ ಬರೋವರೆಗೂ ನಾನು ಬಾಗಿಲು ತೆಗಿಯಲ್ಲ. ಅಮ್ಮ 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 ಅಮ್ಮನೂ ಇಲ್ಲ ಗಿಮ್ಮನೂ ಇಲ್ಲ, ಹೋಗ. ಕಿರ್ಚಾಡಿದ್ರು ನಾನ್ ಬಾಗಿಲು ತೆಗಿಯಲ್ಲ. ಅಮ್ಮ ಅಮ್ಮ ಅಮ್ಮ, ನನ್ನ ಬಲವಿನ ಅಮ್ಮ, ಬಾಗಿಲು ತೆಗೆಯಮ್ಮ. ಅಮ್ಮ ಅಮ್ಮ ಅಮ್ಮ, ಇದು ನ್ಯಾಯನಾ? ಇದು ಧರ್ಮನಾ? ನಿನ್ನ ಮಗನಿಗಿಂತ ಆ ಕುಳ್ಳಿನ ನೀನು ದೊಡ್ಡವಳಾಗ್ಬಿಟ್ಲಾ? ಅವಳು ಆಫ್ಟರ್ ಆಲ್ ಆ ಕುಳ್ಳಿ ಮಾತು ಕೇಳ್ಕೊಂಡು ನೀನ್ ನನಗಿಂತ ಶಿಕ್ಷೆ ವಿಧಿಸ್ತಾ ಇದೀಯಾ? ಏನಮ್ಮ ಇದು? ಹೇಳಮ್ಮ. ಛೇ 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 ಚೀ ಚಿ 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 ಚಿ. ಅಕಟಕಟ, ಎಂಥ ಬಿದಿಲೀಲೆ, ಎಲೆಲವೋ ದೂರ್ತ ಹೆಣ್ಣೆ, ಹೂತದೋಳಡಗಿದ ಸರ್ಪವ ನೀ ಮೆಟ್ಟಿ ಕೆಣಕುತ್ತಿಗೆಯಾ? ಹೆತ್ತ ತಾಯಿಯ ಗರ್ಭದಲ್ಲಿ ವಿಷ ಬೀಜವ ನೀ ಬಿತ್ತುತ್ತಿಗೆಯಾ? ನನ್ನೀ ಖಡ್ಗ ನಿನ್ನ ಶಿರವನ್ನು ತುಂಡರಿಸದೆ ಬಿಡುವುದು. ತೆಗೆದುಕೋ. ಟ್ಯಾಂಗ್ 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 ಟ್ಯಾಂಗ್. ನೀಚ, ದುಷ್ಟ, ಭ್ರಷ್ಟ, ಒಬ್ಬ ಅಸಹಾಯಕ, ಅಮಾಯಕ, ಅಬಲ ಹೆಣ್ಣಿನ ಮೇಲೆ ನಿನ್ನ ಪರಾಕ್ರಮವನ್ನು ತೋರಿಸುತ್ತಿರುವೆಯಾ? ದೂರ ಸರಿ. ಹೆಣ್ಣ ನೀನು, ಹುಣಸೆ ಹಣ್ಣು, ನಿನ್ನ ಬಾಯಿಗೆ ಬೀಳುವುದು ಮಣ್ಣು. ಅಯ್ಯೋ, ಸತ್ತೆ ಸತ್ತೆ. ಅಮ್ಮ ನೋಡಿದ್ಯಾ? ಕಲಿಯುಗದ ಶೂರ್ಪಣಕಿ ತನ್ನ ಇಹಲೋಕದ ಯಾತ್ರೆಯನ್ನು ಮುಗಿಸಿದಳು. ಅಮ್ಮ, ಈಗಲಾದರೂ ಮಹಾದ್ವಾರವನ್ನು ತೆರೆ. ತಾಯಿ,
ಜಗನ್ಮಾತೆ ಜಗಜ್ಜನನಿ ತೆಗೆ. ಪೌರಾಣಿಕ ನಾಟಕದ ಮಾತಿಗೆಲ್ಲ ನಾನ್ ಜಗ್ಗೊಲ್ವೋ? ಓಹೋ, ಇದು ಪೌರಾಣಿಕನಾ? ಆಯ್ತು ಬಿಡು, ನಮ್ಮ ಕನ್ನಡದ ಮಣ್ಣಿನ ಬಾಸನೆಲ್ಲೇ ಕೇಳ್ತೀನಿ. ಯಾವಳೋ ಕಳ್ಳಿ ಸುಳ್ಳಿ ಮಾತಿಗೆ ಮರವಾದೆ ಕೊಟ್ಟು ನನಗಿಂತ ಶಿಕ್ಷೆ ಕೊಟ್ಟು ಪಟ್ಟಿಡ್ದು ಕುಂತು ಬಿಟ್ಟಿದ್ಯಲ್ಲ, ಇದು ಸರಿಯಾ? ಹೇಳವಾ, ಇದು ನ್ಯಾಯವಾ? ಓಸಿ ಆಟ ಬಿಟ್ಟು ಬಂದು ಬಾಗಲ್ ತೆಗಿ. ಬಾಗಲ್ ತೆಗೆಯವಾ? ನೋಡು, ಆಮ್ಯಾಕೆ ಕರ್ಣೆ ಮಡಗಿ ನೀ ಬಾಗಲ್ ತೆಗೆದ್ರೆ ನಾನು ಹೊಂಟೋಯ್ತೀನಿ. ಮತ್ತೆ ಈ ಮನೆ ಕಡೆ ಬರಾಕಿಲ್ಲ. ಈ ಮನೆ ಕಡೆ ಯಾಕೆ ಊರೇ ಬಿಟ್ಟು ದೇಶಾಂತರ ಹೊಂಟೋಯ್ತೀನಿ, ಸನ್ಯಾಸಿ ಆಗ್ಬಿಡ್ತೀನಿ. ಬಾಗಲ್ ತೆಗೆಯವಾ? ನೀನೆಂಥ ಭಾಷೆಯಲ್ಲಿ ಅಂಗ್ಲಾಚ್ಕೊಂಡ್ರು ನಾನ್ ಮಾತ್ರ ನಿನ್ ಬಿಡೋಲ್ಲ. It is too much. Please open the door. I have a lot of work to do. My tractor is out of order. I have to repair it. Come on, please open the door. If you don't open, I'm going to hang myself. Mommy. Ding 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 tarara 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 tarara. Amma, hello, hello, amma. Amma, hello, beg manasage, amma. How ವಿಜಯ್, ಹೆದರ್ಕೋಬೇಡಪ್ಪ. ನಾನು ನಿಮ್ ಫ್ಯಾಮಿಲಿ ಡಾಕ್ಟರ್. ನಿನಗೆ ಒಳ್ಳೇದಾಗ್ಲಿ ಅಂತಾನೆ ನಾವೆಲ್ಲ ಬಯಸೋದು. ಖಂಡಿತ ನಿನಗೆ ಒಳ್ಳೇದಾಗುತ್ತೆ. ವಿಜಯ್, ಚೆನ್ನಾಗಿ ಯೋಚನೆ ಮಾಡಿ ಹೇಳು. ಈ ಭಯ ನಿನ್ ಮನ್ಸಿನಲ್ಲಿ ಯಾವಾಗ ಬಂತು? ಯಾವ ಕಾರಣಕ್ಕಾಗಿ ಬಂತು? ಹೇಳು ವಿಜಯ್. ಇಲ್ಲ ಇಲ್ಲ ಡಾಕ್ಟರ್, ನಾನು ಹೇಳಲ್ಲ. ನಮ್ಮ ಭಾವಂಗ್ ಗೊತ್ತಾದ್ರೆ ಅವ್ರು ನನ್ನ ಸುಮ್ಮನೆ ಬಿಡಲ್ಲ. ಬೇಡ. ಏನೂ ಆಗೋಲ್ಲ. ನೋಡು, ಮನೇಲಿ ಯಾರೂ ಇಲ್ಲ. ಅವ್ರಿಗೆ ಹೇಗೆ ಗೊತ್ತಾಗುತ್ತೆ? ಧೈರ್ಯವಾಗಿ ಹೇಳು. ನಿನ್ ಮನ್ಸಲ್ಲಿ ಇರೋದೆಲ್ಲ ಹೇಳ್ಬಿಡು. ಹೇಳು ವಿಜಯ್. ಹೇಳು ಹೇಳು ವಿಜಯ್. ಬಹಳ ವರ್ಷಗಳ ಹಿಂದೆ ನಾನು ಚಿಕ್ಕ ಹುಡುಗ ಆಗಿದ್ದಾಗ ಒಂದ್ಸಲ ನಮ್ಮ ಭಾವನ್ ಜೊತೆ ಜಾತ್ರೆಗೆ ಹೋಗಿದ್ದೆ. ಆವತ್ತಿನಿಂದ ಇವತ್ತಿನವರೆಗೂ ಅವ್ರ ಕಣ್ಣು ನೋಡಿದ್ರೆ, ಅವ್ರ ಧ್ವನಿ ಕೇಳಿದ್ರೆ ನನಗೆ ಹೇಗೇಗೋ ಆಗುತ್ತೆ. ಮೈಯೆಲ್ಲ ನಡುಗುತ್ತೆ. ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಈಗ ಚೆನ್ನಾಗಿ ಅರ್ಥ ಆಯ್ತು ಸುಲೋಚನ ಅವ್ರೆ. ಅವನು ಎಳೆ ಮನ್ಸ್ ಮೇಲೆ ಆದ ಆಘಾತ ಈ ದೌರ್ಬಲ್ಯ ಕಾರಣ. ಅದು ವಾಸಿನೇ ಆಗೋಲ್ವಾ ಡಾಕ್ಟರ್? ಆಗತ್ತೆ. ಅವನಿಗೆ ಮದ್ವೆ ಮಾಡಿದ್ರೆ ಕ್ರಮೇಣ ಎಲ್ಲ ಸರಿ ಹೋಗುತ್ತೆ. ಮದ್ವೆನಾ? ಹೌದು. ಒಂದು ಹೆಣ್ಣು ಅವನ ಜೀವನದಲ್ಲಿ ಪ್ರವೇಶ ಮಾಡಿದ್ರೆ ಆಕೆ ಪ್ರೀತಿ ಅನುರಾಗದಿಂದ ಅವನ ಮನ್ಸಿನಲ್ಲಿ ಆಳವಾಗಿ ಬೇರೂರಿರೋ ಆ ಭಯ ಸಂಪೂರ್ಣವಾಗಿ ಗುಣವಾಗತ್ತೆ ಅನ್ನೋ ನಂಬಿಕೆ ನನಗಿದೆ. ಅವನ್ ಮದ್ವೆ ಆಗೋದು ನನಗೂ ಇಷ್ಟವಾದ ವಿಷಯನೇ. ಆದ್ರೆ ಅವನ ಮದುವೆಗೆ ನಮ್ಮ ಯಜಮಾನ್ರೊಬ್ಬೇಕಲ್ಲ. ಸುಲೋಚನಾ, ನನ್ನೇನ್ ನಿನ್ನ ತಮ್ಮನ ವೈರಿ ಅಂತ ತಿಳ್ಕೊಂಡಿದ್ದೀಯ? ಅವನ ಬಗ್ಗೆ ನಿನಗೆಷ್ಟು ಅಕ್ಕರೆ ಇದೆಯೋ ನನಗೂ ಅಷ್ಟೇ ಅಕ್ಕರೆ ಇದೆ. ಅವನ ಭವಿಷ್ಯದ ಬಗ್ಗೆ ಅಷ್ಟೇ ಯೋಚನೆ ನನಗೂ ಇದೆ. ಈ ಮನೆಗೆ ಸೊಸೆ ಬಂದೇ ಬರ್ತಾಳೆ. ಅವಳು ಸೊಸೆಯಾಗಿ ಅಷ್ಟೇ ಅಲ್ಲ, ಈ ಮನೆ ಮಹಾಲಕ್ಷ್ಮಿಯಾಗಿ ಬರ್ತಾಳೆ. ನೀವು ಯಾವ ಹುಡುಗಿ ಬಗ್ಗೆ ಮಾತಾಡ್ತಾ ಇದ್ದೀರಾ? ನಿನ್ನ ತಂದೆಯ ಹಳೆಯ ಸ್ನೇಹಿತರು ಭುಜಂಗರಾಯರ ಮಗಳು. ಭೂಪತಿ ರಾಯರು ನಮಸ್ಕಾರ. ನಮಸ್ಕಾರ. ಬರ್ಬೇಕು ಬರ್ಬೇಕು. ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಇವಳೆ ನನ್ನ ಮಗಳು ಅಂಜನಾ. ಅಂಜನಾ, ಇವರೇಮಾ ಜಮೀನ್ದಾರ್ ರಘುನಾಥ ರಾಯರ ಅಳಿಯ ಭೂಪತಿ ರಾಯರು. ಅಷ್ಟೇ ಅಲ್ಲ, ಹೆಣ್ಣು ಹೆತ್ತಿರೋ ನನ್ನ ಬಾಯಿಗೆ ಬೀಗ ಹಾಕೋ ಬಾವಿ ಬೀಗ್ರು. ಕೂತ್ಕೊಳ್ಳಿ. ನಾರಾಯಣ, ಅತಿಥಿಗಳು ಬಂದಿದ್ದಾರೆ. ಕಾಫಿ ತಗೊಂಬ, ಇಲ್ಲ ಕೂಲ್ ಡ್ರಿಂಕ್ಸ್ ತಗೊಂಬ. ಅದೆಲ್ಲ ಏನು ಬೇಡಿ. ಅರೆ, ಹಾಗಂದ್ರೆ ಹೇಗೆ? ನೀವು ಗಂಡಿನ ಕಡೆಯವರು, ನಾವು ಹೆಣ್ಣಿನ ಕಡೆಯವರು. ನಿಮ್ ಕೋಪ ಬಂದ್ಬಿಟ್ಟು ಗುಡುಗ ಹಾಕ್ಬಿಟ್ರೆ ಆಮೇಲೆ ನಾವು ಗಡಗಡ ಅಂತ ನಡಕ್ಬೇಕಾಗತ್ತೆ. ಅದಕ್ಕೆ ನೀವು ಬಂದ ತಕ್ಷಣ ತಾಜಾ ಹಣ್ಣಿನ ರಸ ಕೊಟ್ಟು ನೀವು ಹೊಟ್ಟೆ ತಣ್ಣಗೆ ಮಾಡಿದ್ರೆ ಆಮೇಲೆ ನಾವು ಸಲೀಸಾಗಿ ಮಾತಾಡ್ಬೋದು. ಏನಂತೀರಾ? ಅಭ್ಯಾಸ ಫಲ. ಭೂಪತಿ ರಾಯರೇ, ನನ್ನ ಹೆಂಡತಿ ನೆನಪಾಗಿ ಉಳಿದಿರೋಳು ಇವಳೊಬ್ಳೆ. ಇವಳಿಗೊಂದು ಮದುವೆ ಮಾಡ್ಬಿಟ್ರೆ ನನ್ನ ಜವಾಬ್ದಾರಿ ಕಳೆಯುತ್ತೆ. ಆಮೇಲೆ ನಾನು ನೆಮ್ಮದಿಯಾಗಿರ್ಬೋದು. ನಿಮ್ಮ ಮಗಳು ನಮಗೆ ಹಿಡಿಸಿದಾಳೆ.
ತಗೊಳ್ಳಿ, ಇದು ಹುಡುಗನ ಫೋಟೋ. ನೀವು ನೋಡಿ ಒಪ್ಪಿಗೆ ಸೂಚಿಸ್ಬಿಟ್ರೆ ಮುಂದಿನ ಮಾತಾಡ್ಬೋದು. ಆಹಾ ಆಹಾ, ಹುಡುಗ ಒಳ್ಳೆ ಹೀರೋ ತರ ಹ್ಯಾಂಡ್ಸಮ್ ಆಗಿದ್ದಾನೆ. ನೋಡಮ್ಮ, ನೀನು ನೋಡ್ಬಿಡು ಒಂದ್ಸಲ. ಡ್ಯಾಡಿ, ಈ ಫೋಟೋ ನೋಡೋದಕ್ಕಿಂತ ಅವ್ರನ್ನ ಕರ್ಕೊಂಡ್ ಬಂದಿದ್ರೆ ಚೆನ್ನಾಗಿತ್ತು. ನೀನು ಪಾಯಿಂಟು ಕರೆಕ್ಟ್. ಹೌದು, ಹುಡುಗನ್ ಯಾಕೆ ಕರ್ಕೊಂಡ್ ಬರಲಿಲ್ಲ? ವಿಜಯ್ಗೆ ಮನೆಯಿಂದ ಆಚೆ ಹೋಗೋ ಅಭ್ಯಾಸ ಇಲ್ಲ. ಅದು ಕರೆಕ್ಟೇ. ಎಷ್ಟೇ ಆದ್ರೂ ಜಮೀನ್ದಾರ ಮನೆತನ ಅಲ್ವೇ? ಆದ್ರೂ ಡ್ಯಾಡಿ, ಗಂಡು ಹೆಣ್ಣು ಒಬ್ರನ್ನೊಬ್ರು ನೋಡಿದ್ರೆ ಚೆನ್ನಾಗಿರ್ತಿತ್ತು. ಒಬ್ಬರನ್ನೊಬ್ಬರು ನೋಡೋದೇನು ಬೇಕಾಗಿಲ್ಲ. ಫೋಟೋ ನೋಡಿದ್ರೆ ಗೊತ್ತಾಗಲ್ವೇ ಅವನೆಂಥ ಶಾಂತ ಸ್ವಭಾವದವನು ಅಂತ. ಫೋಟೋದಲ್ಲಿ ಸ್ವಭಾವ ಹೇಗೆ ಗೊತ್ತಾಗುತ್ತೆ? ಯು ಆರ್ 100% ಕರೆಕ್ಟ್. ನೋಡಿದ್ರ ಭೂಪತಿರಾರೆ, ನನ್ನ ಮಗಳು ಬಹಳ ಸ್ಟ್ರೈಟ್ ಫಾರ್ವರ್ಡ್. ನಾವು ನೀವು ಮಾತಾಡಿ ಏನು ಉಪಯೋಗ ಇಲ್ಲ. ಒಂದ್ ಕೆಲಸ ಮಾಡೋಣ, ನಾಳೆ ನಾವೇ ನಿಮ್ ಮನೆಗೆ ಬಂದ್ಬಿಡ್ತೀವಿ. ಹುಡುಗ ಹುಡುಗಿ ಒಬ್ಬನೊಬ್ಬರು ನೋಡ್ತಾರೆ, ಮಾತಾಡ್ಕೋತಾರೆ. ಓಕೆನಾ? ಇಲ್ಲಕ್ಕ, ನಾನ್ ಕೆಳಗಡೆ ಬರಲ್ಲ. ಎಲ್ರು ನನ್ ತಮಾಷೆ ಮಾಡ್ತಾರೆ. ಯಾರು ತಮಾಷೆ ಮಾಡಲ್ಲ. ಜೊತೆಲಿ ನಾನಿರ್ತೀನಲ್ಲ, ನೋಡ್ತಾ ಇರು. ಆ ಹುಡುಗಿ ನಿನ್ನ ನೋಡಿದ ತಕ್ಷಣ ಇಷ್ಟಪಟ್ಬಿಡ್ತಾಳೆ. ನಾನು ಯಾರು ಇಷ್ಟಪಡಲ್ಲ. ನನಗ್ ಗೊತ್ತು, ನಾನು ಯಾರು ಇಷ್ಟಪಡಲ್ಲ. ಹಠ ಮಾಡಬಾರ್ದು ಚಿನ್ನ, ಬಟ್ಟೆ ಹಾಕೋಪ್ಪ. ಹಠ ಅಲ್ಲಕ್ಕ, ಮೊದ್ಲೇ ನನಗೆ ಹೆದರಿಕೆ, ಮಾತಾಡಕ್ ಬರಲ್ಲ. ಆ ಹುಡುಗಿ ಬೇರೆ ತುಂಬಾ ಓದಿದ್ದಾರೆ ಅಂತ ಹೇಳ್ತಾರೆ. ನೀನು ಓದಿರೋಳು ವಿದ್ಯಾವಂತೆ ಸರಿ, ಆದ್ರೆ ಹುಡುಗನ್ನ ನೇರವಾಗಿ ನೋಡಿದ ಮೇಲೆನೆ ಮದುವೆ ಬಗ್ಗೆ ನಿರ್ಧಾರ ತಗೊಳ್ತೀನಿ ಅಂತ ಹೇಳ್ದಿಯಂತೆ, ನಿಜನಾ? ಹೌದು. ಯಾಕೆ? ಯಾಕೆಂದ್ರೆ ಇದು ನನ್ನ ಜೀವನದ ಪ್ರಶ್ನೆ ಆಗಿರುವಾಗ ಕಣ್ಣು ಮುಚ್ಕೊಂಡು ನಿರ್ಧಾರ ತಗೊಳಕಾಗತ್ತಾ? ಅಯ್ಯೋ ಅಯ್ಯೋ ಅಯ್ಯೋ, ನಮ್ಮ ವಂಶದಲ್ಲೆಲ್ಲ ಈ ತರ ಇಲ್ಲಪ್ಪ. ಕುರುಡಾನೋ ಕುಂಟಾನೋ ಹಿರಿಯರು ಒಪ್ಪಿದ ಮೇಲೆ ಮುಗೀತು. ಅಪ್ಪ ಹಾಕಿದ ಆಲದ ಮರ ಅಂತ ಯಾರಾದ್ರೂ ನೇಣ್ ಹಾಕೋತಾರ? ಹುಡುಗಿ ಮುಖ ತುಂಬಾ ಸೆರಗೊತ್ಸಿ ಹಸೆಮಣೆ ಮೇಲೆ ಕೂಡ್ಸಿ ತಲೆ ಮೇಲೆ ಜೀರಿಗೆ ಬೆಲ್ಲ ಹಾಕೋವಾಗಲೇ ಮುಖ ತೋರ್ಸೋ ಕಾಲ ಹೊರಟೋಯ್ತು. ಈಗ ಹುಡುಗ ಹುಡುಗಿ ಒಬ್ಬರನ್ನೊಬ್ಬರನ್ನ ನೋಡಿ ಮಾತಾಡಿ ಜೊತೆಯಲ್ಲಿ ಸುತ್ತಾಡಿ ಆಮೇಲೆ ಕುತ್ತಿಗೆಗೆ ತಾಳಿಯನ್ನು ಬೇಡಿ. ತಿಂಡಿ ತಗೋಬಹುದಲ್ಲ? ತಿಂಡಿಗೇನು ಅವಸರ, ಮೊದ್ಲು ಹುಡುಗನ ಕರೆಸಿ. ನೋಡಿ, ಹುಡುಗ ಬಂದೇ ಬಿಟ್ಟು. ಬಾ ಮಾಮ ಬಾ. ವಿಜಯ್, ಬಾ ಇಲ್ಲಿ. ಕೂತ್ಕೋ. ಏನಿಬ್ರು ಮೂಕಾಭಿನಯ ಮಾಡ್ತಾ ಇದ್ದೀರಾ? ಏನಾದ್ರೂ ಮಾತಾಡಿ. ನೀವು ಏನ್ ಓದಿದ್ದೀರಾ? ಅಯ್ಯೋ ಅಯ್ಯೋ ಅಯ್ಯೋ, ಏನಮ್ಮ ಹೀಗ್ ಕೇಳ್ತಾ ಇದ್ದೀರಾ? ಶ್ರೀಮನ್ ಮಹಾಲಕ್ಷ್ಮಿನೇ ತಾಂಡವಾಡ್ತಾ ಇರೋ ಈ ಮನೇಲಿ ಸರಸ್ವತಿ ವೀಣೆನ್ ಯಾರಮ್ಮ ಕೇಳ್ತಾರೆ? ನಮ್ ಹುಡುಗ ಗೌರ್ಮೆಂಟ್ ಚಾಕ್ರಿ ಮಾಡಿ ಸಂಪಾದನೆ ಮಾಡ್ಕೊಂಡು ಬದುಕ್ಬೇಕಾಗಿಲ್ಲ ಅಲ್ವೇ? ಅರೆ, ಕಾಫಿ ಕುಡಿರಿ, ಆರೋಗ್ತಾ ಇದೆ. ಅಂಜನಾ, ನೀನೇ ಕೊಡಮ್ಮ. ಕಾಫಿಗೆ ಸಕ್ಕರೆ ಎಷ್ಟು ಹಾಕ್ಲಿ? ಆಂಟಿ, ನಮ್ಮ ಮಾಮ ಕಾಫಿ ಟೀ ಏನು ಕುಡಿಯಲ್ಲ, ಅವ್ರು ಯಾವಾಗ್ಲೂ ಹಾಲೇ ಕುಡಿಯೋದು. ಹುಡುಗ ಯಾಕೋ ನಾಚಿಕೆ ಪಡ್ಕೋತಿದ್ದಾನೆ, ಹಾಲೇ ಕೊಟ್ಬಿಡಮ್ಮ. ವಿಜಯ್, ಮಿಸ್ಟರ್ ಭೂಪತಿ, ನಾವಿನ್ ಬರ್ತೀವಿ. ನಮಸ್ಕಾರ. ಬಾಮ್ಮ. ಡ್ಯಾಡಿ, ನಾನು ಒಪ್ಕೋತೀನಿ. ಹುಡುಗ ತುಂಬಾ ಇನ್ನೋಸೆಂಟ್, ಒಳ್ಳೆ ಮನತಂದವನು. ಆದ್ರೆ ಯಾರಾದ್ರೂ ನನ್ನನ್ನ ಮದ್ವೆ ಮಾಡ್ಕೋ ಅಂತ ಹೇಳಿದ್ರೆ ನೋ ಥ್ಯಾಂಕ್ಸ್. ನನಗಂತೂ ಅವನನ್ನ ನೋಡಿ ಅಯ್ಯೋ ಪಾಪ ಅನಿಸ್ತಿತ್ತು, ಜೊತೆಗೆ ಹೆದರಿಕೆನೂ ಆಗ್ತಿತ್ತು. ನೋಡಮ್ಮ, ಈ ಇನ್ನೋಸೆಂಟ್ ಆಗಿರೋ ಹುಡುಗರಿಗೆ ಸ್ವಲ್ಪ ನಾಚಿಕೆ ಭಯ ಜಾಸ್ತಿ ಇರುತ್ತೆ. ಆದ್ರೆ ಒಂದ್ ಮಾತು ನೆನಪಲ್ಲಿಟ್ಕೋ, ಅಷ್ಟೊಂದು ಅಂತಸ್ತು ಆಸ್ತಿ ಇರೋ ಹುಡುಗ ಒಳ್ಳೆ ಸಾಧು ಪ್ರಾಣಿ ಇದ್ದಾಗಿದ್ದಾನಲ್ಲಮ್ಮ. ಸಾಧು ಪ್ರಾಣಿ ಆಗಿರೋದು
ನಿಮ್ಗೆ ಹೆಮ್ಮೆ ಪಡುವಂತ ವಿಷಯನಾ? ಹಾಗಲ್ಲಮ್ಮ, ಇಂಥ ಹುಡುಗರು ಮದುವೆ ಆದ್ಮೇಲೆ ಬದಲಾಗ್ಬೋದು. ನೀನ್ ಕೂತ್ಕೋ ಅಂದ್ರೆ ಕೂತ್ಕೋತಾನೆ, ನಿಂತ್ಕೋ ಅಂದ್ರೆ ನಿಂತ್ಕೋತಾನೆ. ಚೆನ್ನಾಗಿದೆ ಡ್ಯಾಡಿ. ಜೀವನ ಪೂರ್ತಿ ಅವನ ಉಟ್ಪೈಸ್ ಮಾಡಿಸ್ತಾನೇ ಇರ್ಲಾ? ಒಂದ್ ವಿಷಯ ಡ್ಯಾಡಿ, ಮದುವೆ ಬಗ್ಗೆ ಪ್ರತಿಯೊಬ್ಬರಿಗೂ ಅವ್ರದೇ ಆದಂತ ಒಂದು ಕಲ್ಪನೆ ಇದ್ದೇ ಇರುತ್ತೆ ಅಲ್ವಾ? ಹಾ, ಇರುತ್ತೆ ಇರುತ್ತೆ. ಇಂಥವನ್ನ ಮದುವೆ ಮಾಡ್ಕೊಂಡ್ರೆ ಅವನ್ ಜೊತೆ ನಾನೇನ್ ಮಾತಾಡೋಕ್ಕಾಗತ್ತೆ, ನನ್ ಜೊತೆಲಿ ಅವನೇನ್ ಮಾತಾಡೋಕ್ಕಾಗತ್ತೆ? ಮಾತುಕತೆಗೇನೋ ಪ್ರಾಬ್ಲಮ್ ಆಗತ್ತೆ. ಏನೇ ಆದ್ರೂ ಟೈಮ್ ಇದೆ, ಯೋಚನೆ ಮಾಡು ಮಗಳೇ. ನಾನ್ ಚೆನ್ನಾಗಿ ಯೋಚನೆ ಮಾಡಿದ್ದೀನಿ ಡ್ಯಾಡಿ. ನನಗೆ ಮದುವೆ ಇಷ್ಟ ಇಲ್ಲ. ಓಕೆ, ಗುಡ್ ನೈಟ್. ಮಿಸ್ಟರ್ ವಿಜಯ್, ಸ್ವರ್ಗವಾಸಿಯಾಗಿರೋ ನಿಮ್ ತಂದೆ ರಘುನಾಥ್ ರಾಯರು ಬರೆದಿರೋ ವಿಲ್ ಪ್ರಕಾರ ಅವರ ಸಂಪೂರ್ಣ ಆಸ್ತಿ ವ್ಯವಹಾರಗಳೆಲ್ಲ ಅವರ ಒಬ್ಬನೇ ಮಗನಾದ ನಿಮಗ್ ಸೇರುತ್ತೆ. ದಯವಿಟ್ಟು ಈ ಪತ್ರಗಳಿಗೆ ರುಜು ಮಾಡಿ. ಭೂಪತಿಯವರೇ, ಇವತ್ತಿಗೆ ನಿಮ್ಮ ಮಾವನವರ ಆಸೆ ಸಂಪೂರ್ಣವಾಯ್ತು. ನಾನಿನ್ ಬರ್ತೀನಮ್ಮ. ಬರ್ತೀನಿ ವಿಜಯ್. ಅಯ್ಯೋ 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 ಅಯ್ಯೋ, ನನ್ನ ಕಂದನ ಮುಖದಲ್ಲಿ ಎಂತ ಕಳೆ ಬಂದ್ಬಿಡ್ತು ಅಲ್ವೇನೋ? ಹೌದು ಮಮ್ಮಿ, ಇವತ್ತು ನನಗೆ ತುಂಬಾ ಸಂತೋಷವಾಗಿದೆ. ವಿಜಯ್, ಕಂಗ್ರಾಚುಲೇಷನ್ಸ್. ಡ್ಯಾಡಿ, ಏನ್ ಸುಮ್ನೆ ನಿಂತಿದ್ಯಾ? ಅಯ್ಯೋ ನನ್ನ ಚಿನ್ನ, ನನ್ನ ಬಂಗಾರ, ನನ್ನ ಅಪರಂಜಿ, ಆ ದೇವರು ನಿನ್ನ ಚೆನ್ನಾಗಿಟ್ಟಿರ್ಲಿ. ತಗೋ, ಸಹಿ ಹಾಕು. ಏಯ್, ಏನೋ ಹಾಗೆ ನೋಡ್ತೀಯ? ಇದೇನು ಪತ್ರ ಅಂತನ? ನಿಮ್ಮಪ್ಪ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿಟ್ಟು ಕೈಲಾಸ ಸೇರ್ಕೊಂಡ್ಬಿಟ್ಟ. ಆ ವ್ಯವಹಾರನೆಲ್ಲ ನೀನ್ ನೋಡ್ಕೋಬೇಕಾಗಿತ್ತು. ನಿನಗ ಯೋಗ್ಯತೆ ಎಲ್ಲಿದೆ? ಅದಕ್ಕೆ ಈಗ ನೋಡ್ಕೋತಿರೋ ಹಾಗೇನೆ ಮುಂದೇನು ನಾನು ಅದನ್ನ ಜವಾಬ್ದಾರಿಯಿಂದ ನೋಡ್ಕೋತೀನಿ. ರುಜು ಹಾಕು. ಏನು? ಸೈನ್ ಹಾಕಲ್ವಾ? ನಾನು ಹಾಕಲ್ಲ. ಏನು? ಸೈನ್ ಹಾಕಲ್ವಾ? ಸೈನ್ ಹಾಕಲ್ಲ? ಭಾವ, ಈಗ ದನಕ್ ಬಡ್ದಾಗ ಬಡಿತಾ ಇದೀಯಲ್ಲ, ಅವನೇನಾದ್ರೂ ಗೊಟಕ್ ಅನ್ಬಿಟ್ರೆ ಸೈನ್ ಯಾರ ಹತ್ರ ಹಾಕಿಸ್ಕೊಳ್ತೀಯಾ? ಏನ್ ನನ್ನ ಮಗನ ಹತ್ರ ಹಾಕಿಸ್ಕೊಳ್ತೀಯಾ? ಮೊದಲು ಬೆಣ್ಣೆಲಿ ಕೂದಲು ತೆಗೆದ ಹಾಗೆ ಸೈನ್ ಹಾಕಿಸ್ಕೋ. ಬೆಳಗಾಗೋಷ್ಟರಲ್ಲಿ ಅವನ್ ಕೈಯಲ್ಲಿ ಸೈನ್ ಮಾಡಿಸ್ಲಿಲ್ಲ, ಇಬ್ಬರನ್ನು ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ಯಾರು ಭಯ ಪಡಬೇಡಿ. ಅವನ ಅಕ್ಕನ ಮಾತಿಗೆ ಅವನ ಬೆಲೆ ಕೊಟ್ಟು ಆಸ್ತಿನೆಲ್ಲ ನನ್ನ ಹೆಸರಿಗೆ ಬರ್ದಿರೋ ಪತ್ರಕ್ಕೆ ಸೈನ್ ಮಾಡಿಸ್ತೀನಿ. ಆಮೇಲೆ ನಾನೇ ಅವನ್ನ ಕೊಂದು ಬಿಡ್ತೀನಿ. ನಾನು ಪತ್ರಕ್ಕೆ ಸೈನ್ ಮಾಡಿದ್ಮೇಲೆ ನನ್ನ ಭಾವ ನನ್ನ ಸಾಯಿಸ್ಬಿಡ್ತಾರೆ. ಹಾಗಾದ್ರೆ ನಾನೇನ್ ಮಾಡ್ಲಿ? ಇಲ್ಲಿಂದ ಎಲ್ಲಾದ್ರೂ ದೂರ ಹೊರಟೋಬೇಕು. ಹೌದು, ಅದೇ ಸರಿ. ಇಲ್ಲಿಂದ ದೂರ ಹೊರಟೋಬೇಕು. ಎಸ್ ಸರ್. ಏನ್ ಕೊಡ್ಲಿ ಸರ್?
ಏನಿದೆ? ಮಟನ್ ಕರಿ, ಮಟನ್ ಮಸಾಲಾ, ಮಟನ್ ರೋಸ್ಟ್, ಮಟನ್ ಬಿರಿಯಾನಿ, ಮಟನ್ ಚಾಪ್ಸ್, ಚಿಕನ್ ಕರಿ, ಚಿಕನ್ ರೋಸ್ಟ್, ಚಿಕನ್ ಬಿರಿಯಾನಿ, ಚಿಕನ್ ಮಸಾಲಾ, ರೋಟಿ, ಕುಲ್ಚಾ, ನಾನ್. ಎಲ್ಲ ಎರಡೆರಡು ಪ್ಲೇಟ್ ತಗೊಂಬ. ಅಂದ್ರೆ ನಾನು ಇದುವರೆಗೂ ಹೇಳಿದ್ನಲ್ಲ, ಮಟನ್ ಕರಿ, ಮಟನ್ ಮಸಾಲಾ, ಮಟನ್ ರೋಸ್ಟ್, ಮಟನ್ ಚಾಪ್ಸ್, ಮಟನ್ ಬಿರಿಯಾನಿ, ಚಿಕನ್ ಕರಿ, ಚಿಕನ್ ರೋಸ್ಟ್, ಚಿಕನ್ ಬಿರಿಯಾನಿ, ಚಿಕನ್ ಮಸಾಲಾ, ರೋಟಿ, ಕುಲ್ಚಾ, ನಾನ್. ಇವೆಲ್ಲ ಎರಡೆರಡ ಸರ್? ಎಲ್ಲ ಎರಡೆರಡು. ಮುನ್ನ ವೈಟರ್, ಅದೇ ಕುರಿದು ಇದಕ್ಕೆ ಏನ್ ಹೇಳ್ತಾರೆ? ಕುರಿದು ಕೊಂಬು. ಅದಲ್ಲ, ಅದೇ ಇದು. ಅದು ಇದು ತಲೆ ಮಾಂಸ. ಕರೆಕ್ಟ್. ಅದು ಎರಡ ಸರ್? ಮುನ್ನ ತಗೊಳ್ಳಿ, 2 ಪ್ಲೇಟ್ ಬಿರಿಯಾನಿ. ಇಷ್ಟೇ ಸಾಕಾ? ಇನ್ನೇನ ಬೇಕಾ ಸರ್? ತಿಂತಾ ಇರ್ಬೇಕಾದ್ರೆ ಸುಮ್ನೆ ತೊಂದರೆ ಕೊಡಬಾರ್ದು. ಇದೆಲ್ಲ ಆಗ್ಲಿ, ಆಮೇಲೆ ಇನ್ನೇನಿದೆ? ಇನ್ನು ಏನ? ಎಲ್ಲಿದೆ? ಖಾಲಿ ಮಾಡಿರೋ ಪಾತ್ರೆಗಳಿದೆ. ಅಲ್ಲ ಸರ್, ಇಡೀ ಅಡಿಗೆ ಮನೆನೇ ಗುಡಿಸಿ ಗುಂಡಾಂತ ಮಾಡಿದಿರ. ಇನ್ನೂ ಏನಿದೆ ಅಂತ ಕೇಳಿದ್ರೆ ಎಲ್ಲಿಂದ ತಂದ್ಕೊಡ್ಲಿ ಹೇಳಿ? ಒಂದು 4 ನವರತ್ನ ಕಿಮಾಂ ಬೀಡ. ಬೀಡ ಇಲ್ಲಿ ಸಿಗಲ್ಲ, ಹೊರಗಡೆ ಸಿಗುತ್ತೆ. ದಯವಿಟ್ಟು ಅಲ್ಲೋಗಿ ತಗೊಳ್ಳಿ. ಮುನ್ನ ಬಿಲ್ಲು. ತಗೊಳ್ಳಿ ಬಿಲ್ಲು. ಯಾಕೆ? ಯಾಕ? ಏನ್ ಮುಖ ನೋಡ್ತಾ ಇದ್ದೀರಿ? ಬಿಲ್ ತಗೊಂಡು ದುಡ್ಡು ಕೊಡ್ರಿ. ದುಡ್ಡು? ಅಯ್ಯಯ್ಯೋ, ನಾನು ಇನ್ನೂ ಏನೂ ತಿಂದೇ ಇಲ್ಲ. ತಿಂದಾದ್ಮೇಲೆ ತಾನೇ ದುಡ್ಡು ಕೊಡೋದು. ಏನೂ ತಿಂದಿಲ್ವಾ? ಅಯ್ಯೋ, ಮಳ್ಳಿ ಮಂಚಕ್ಕೆ ಎಷ್ಟು ಕಾಲ ಅಂದ್ರೆ 3 ಮತ್ತೊಂದು ಅಂದಂತೆ. ಏನಯ್ಯ, ಏನೂ ತಿಂದಿಲ್ವಾ? ಏನಯ್ಯ, ಇಷ್ಟೆಲ್ಲಾ ತಿಂದು ಏನೂ ತಿಂದಿಲ್ಲ ಅಂತಿದ್ಯಲ್ಲ? ನಿಂದೇನು ಹೊಟ್ಟೆನಾ ಕಣ್ಣಂಬಾಡಿ ಕಟ್ಟೆನಾ? ಇಲ್ರಿ, ನಿಜವಾಗ್ಲೂ ಹೇಳ್ತಿದ್ದೀನ್ರಿ, ನಾನು ಏನು ತಿಂದಿಲ್ಲ. ಹೊಟ್ಟೆ ತುಂಬಾ ಹಸುತ್ತಾ ಇದೆ. ಒಂದು ಚೂರು ರೊಟ್ಟಿನೋ ಅನ್ನ ಸಾರು ಏನಾದ್ರು. ಅಯ್ಯೋ, ರೊಟ್ಟಿ ಅನ್ನ ಸಾರು ಏನಯ್ಯ? ಅಡಿಗೆ ಮನೆ ಮಾಡಿದ್ದೆಲ್ಲ ತಿಂದು ಇಡೀ ಅಡಿಗೆ ಮನೆನೇ ಗುಡಿಸಿ ಗುಂಡಾಂತ ಮಾಡಿದ್ಯಾ. ಇನ್ನೂ ಅನ್ನ ಸಾರು ಕೇಳ್ತಿದ್ಯಲ್ಲಯ್ಯ? ಅಯ್ಯಯ್ಯೋ, ನಿಜವಾಗ್ಲೂ ಹೇಳ್ತಿದ್ದೀನಿ, ನಾನು ಏನು ತಿಂದಿಲ್ಲ. ಅಯ್ಯೋ, ಏನು ತಿಂದಿಲ್ಲ? ಹಾಗಾದ್ರೆ ಇದನ್ನೆಲ್ಲ ಯಾವನಯ್ಯ ತಿಂದಿದ್ದು? ನಮ್ಮಪ್ಪ ತಿಂದನಯ್ಯ. ಸ್ವಲ್ಪ ತಾಳು, ಅದನ್ನ ತಲೆ ಮೇಲೆ ಹಾಕೊಂತೀನಿ. ನನ್ನ ತಿಂದು ನುಂಗಿ ನೀರ್ ಕುಡಿದ್ಬೇಡ. ಅಯ್ಯೋ, ನಿಮ್ಮನ್ನ ಯಾಕೆ ತಿಂದ್ರಿ? ನಾನು ತುಂಬಾ ಹಸುತ್ತಾ ಇದೆ. ಸ್ವಲ್ಪ ಕಾಫಿ ಟೀ ಏನಾದ್ರು ಪ್ಲೀಸ್. ಕಾಫಿ ಟೀ ಎಷ್ಟು ಡಜನ್ ಬೇಕು? ಡಜನ್ ಅಲ್ಲ, ಒಂದು. ಮುನ್ನ ಒಂದು ಟೀ ತಗೊಳ್ಳೆ. ಈ ಕುಡಿದು ಬಿಲ್ ಕೊಡು. 950 ರೂಪಾಯಿ 50 ಪೈಸಾ. ಒಂದು ಟೀಗೆ 950 ರೂಪಾಯಿ 50 ಪೈಸಾನ? ಬಹಳ ಅನ್ಯಾಯ ರೀ ಇದು. ಒಂದು ಟೀಗೆ ಅಲ್ಲ ಕಣಯ್ಯ, ಇಷ್ಟಕ್ಕೆಲ್ಲ ಸೇರಿಸಿ ಕಣಯ್ಯ. ಅಯ್ಯಯ್ಯೋ, ನಿಜವಾಗ್ಲೂ ಹೇಳ್ತಿದ್ದೀನಿ, ನಾನು ಈಗ ತಾನೇ ಬಂದಿದ್ದು, ನಾನು ಏನು ತಿಂದಿಲ್ಲ. ಓಹೋ, ಈಗ ತಾನೇ ತಿಂದ ಹೋಗಿ ತಿರ್ಗಿ ಈಗ ತಾನೇ ಬಂದ್ಯಾ? ಯಾವನಯ್ಯ? ಅಪ್ಪ, ಬೆಳಿಗ್ಗೆದ್ದು ಯಾರ ಮುಖ ನೋಡಿದ್ನೋ ಏನೋ ಗೊತ್ತಿಲ್ವೇ? ಅಯ್ಯೋ ಅಯ್ಯೋ, ಯಾಕಯ್ಯ ನನ್ನ ಪ್ರಾಣ ತೆಗಿತ? ಯಾಕಯ್ಯ ನನ್ನ ಹೊಟ್ಟೆ ಉರ್ಚ? ದೇವರಾಣೆ ನೀನೇ ಕಣೆಯ ತಿಂದಿದ್ದು. ನಮ್ಮ ತಾಯಿ ಸಾಕ್ಷಿಯಾಗಿ ನೀನೇ ಕಣೆಯ ತಿಂದಿದ್ದು. ತಿಂದ್ಬಿಟ್ಟು ನಾಟಕ ಮಾಡ್ತೀಯಾ? ಬರ್ರಪ್ಪ, ಬೇಗ ಬನ್ನಿ. ಈ 420 ನನ್ನ ಮಗ ಇದನ್ನೆಲ್ಲ ತಿಂದ್ಬಿಟ್ಟು 950 ರೂಪಾಯಿ 50 ಪೈಸಾ ಬಿಲ್ ಕೊಟ್ರೆ ನಾನೇನು ತಿಂದೇ ಇಲ್ಲ ಅಂತ ನಾಟಕ ಮಾಡ್ತಿದ್ದಾನೆ ಸರ್. ತೆಗಿಯ ದುಡ್ಡು, ನನ್ನ ಕೈ ಕೊಡಿ ಸರ್. 50 ಬಿಟ್ಟು 1 2 3 4 5 6 7 8 9 ಸರ್, 950 ರೂಪಾಯಿ. ಇನ್ನು 50 ಪೈಸಾ? 50 ಪೈಸಾ ಕೊಟ್ಟು ನನ್ನ ಮಾತು ಕೇಳಿ. ಸದ್ಯ ನಾನು ಕೆಲ್ಸಕ್ಕೆ ಸಂಸ್ಕಾರ ತಂದಿದ್ದಲ್ಲಪ್ಪ.
ಏನೋ ಹಾಗೆ ನೋಡ್ತೀಯ? ನೀನ್ ನಿಜವಾಗ್ಲೂ ಗಂಡಸೆ ಆಗಿದ್ರೆ ಈ ಪರ್ಸ್ನ ತಗೊಂಡು ಹೋಗು. ಯಾಕಾಗಿ ನೋಡ್ತಿದ್ದೀರಾ? ನೀವು ಹಾ ನಾನು ಇಲ್ಲಿ ಹಾ ಇಲ್ಲಿ ಅದೇ ಆವತ್ತು ಯಾವತ್ತು? ಅದೇ ಆವತ್ತು ಅಲ್ಲಿ ನೋಡಿದ್ರೆ ಆ ರೀತಿ, ಇಲ್ಲಿ ನೋಡಿದ್ರೆ ಈ ರೀತಿ. ಹಾ ಆಯಾ ಜಾಗದಲ್ಲಿ ಹಾಗಾಗಿದ್ ಬಿಡೋದು ನನ್ನ ಸ್ಪೆಷಾಲಿಟಿ. ಇಷ್ಟ ಆಯ್ತಾ? ಬನ್ನಿ ಮನೆಗೆ ಹೋಗೋಣ. ಮನೆ ಯಾವ ಮನೆ? ನಮ್ಮನೆಗೆ. ನಿಮ್ ಹಾ ಓಕೆ. ಒಂದ್ ನಿಮಿಷ. ಓಕೆ. ಹಾ ಥ್ಯಾಂಕ್ ಯು. ನಾರಾಯಣ, ಅಮ್ಮ, ಇದನ್ನ ತಗೋ. ಡ್ಯಾಡಿಯಲ್ಲಿ ಮಾಡಿ ಮೇಲೆ ಇದಾರಮ್ಮ. ಲಗೇಜ್ ಎಲ್ಲ ಪ್ಯಾಕ್ ಮಾಡಾಯ್ತಾ? ಹಾ ಎಲ್ಲ ರೆಡಿ ಇದೆ ಅಮ್ಮ. ಓಕೆ, ನೀವು ಕೂತ್ಕೊಳ್ಳಿ. ಹಾ. ಒಂದ್ ನಿಮಿಷ. ಊರಲ್ಲೆಲ್ಲ ಸುತ್ತಾಡಕ್ ಪುರ್ಸೊತ್ತಿರುತ್ತೆ, ನಮ್ಮನೆಗೆ ಬರಕ್ ಪುರ್ಸೊತ್ತಿರಲ್ವಾ? ಒಂದ್ ಇನ್ಫಾರ್ಮೇಶನ್ ಹೋಗ್ಲಿ, ಒಂದ್ ಫೋನ್ ಆದ್ರೂ ಮಾಡ್ಬೋದಾಯ್ತಲ್ವಾ? ಫೋನ್ ಫೋನು? ಟೆಲಿಫೋನು? ಟೆಲಿಫೋನ್? ಟೆಲಿಫೋನ್ ಯಾಕೆ? ಹೀಗೆ ಸಡನ್ ಆಗಿ ದಿಢೀರ್ ಅಂತ ಸರ್ಪ್ರೈಸಿಂಗ್ ಆಗಿ ಭೇಟಿ ಮಾಡಿದ್ರೆ ಒಂಥರ ಮಜಾ ಸಿಗುತ್ತಲ್ಲ, ಅದೇ ಈಗ ಸಿಗ್ತಾ ಇದೆಯಲ್ಲ. ನೀ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀಯ. ಯು ಆರ್ ಎ ವೆರಿ ಗುಡ್ ಆಕ್ಟರ್. ನೀವ್ ಹೇಳಿದ್ರೆ ಏನ್ ಸಾರ್ ಪ್ರಯೋಜನ? ನನ್ಗೆ ಆಕ್ಟಿಂಗ್ ಅಂದ್ರೆ ಬಹಳ ಇಷ್ಟ. ಬೇರೆ ಬೇರೆ ಸ್ಟೈಲಲ್ಲಿ ಆಕ್ಟಿಂಗ್ ಮಾಡೋದು, ಡಿಫ್ರೆಂಟ್ ಸ್ಟೈಲಲ್ಲಿ ಆಕ್ಟಿಂಗ್ ಮಾಡೋದು, ಬೇರೆ ಬೇರೆ ಸ್ಟೈಲಲ್ಲಿ ಡೈಲಾಗ್ ಹೇಳೋದು, ಇದೆಲ್ಲ ಬಹಳ ಇಷ್ಟ. ಆದ್ರೆ ಏನ್ ಮಾಡೋದು ಸರ್, ಯಾವ ನನ್ನ ನನಗೆ ಚಾನ್ಸೇ ಕೊಡಲ್ಲ ಅಂತಾರೆ. ಡೋಂಟ್ ವರಿ, ನನ್ನ ಮಗಳು ನಿನಗೆ ಚಾನ್ಸ್ ಕೊಡ್ತಾಳೆ. ನೋಡಿದ್ಯಾಮ್ಮ, ನಾನು ಯಾವಾಗ್ಲೂ ಹೇಳ್ತಾರಲ್ವಾ,
ಈ ಪ್ರಪಂಚದಲ್ಲಿ ನಾವೇನನ್ನ ಪ್ರತ್ಯಕ್ಷವಾಗಿ ಕಂಡ್ರು ಅದನ್ನ ಪ್ರಮಾಣಿಸಿ ನೋಡಬೇಕು ಅಂತ. ಆಹಾ ಆಹಾ ಏನ್ ಹೇಳಿದ್ರಿ ಸರ್, ಎಷ್ಟು ಚೆನ್ನಾಗಿ ಹೇಳಿದ್ರಿ ಸರ್. ಕನ್ನಡದಲ್ಲಿ ಒಂದು ಹಾಡಿದೆ, ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ಮಧ್ಯದಲ್ಲಿ ಸಮಥಿಂಗ್ ಸಮಥಿಂಗ್ ಸಮಥಿಂಗ್, ಕೊನೆಗೆ ನಿಜವು ಅರಿಯುವುದು. ನೋಡಿದ್ಯಮ್ಮ, ಇವ್ರ ಬಗ್ಗೆ ಏನೇನೋ ಹೇಳ್ತಾ ಇದ್ದೆ, ಇವ್ರ ಜೊತೆ ಏನ್ ಮಾತಾಡೋದು, ಹೇಗ್ ಮಾತಾಡೋದು ಅಂತೈತೆ. ಈಗೇನ್ ಹೇಳ್ತೀಯಾ? ಹೇಗೆ ನಮ್ಮ ಹುಡುಗ? ನೋಡು, ನೀನು ಒಳ್ಳೆ ಸಮಯಕ್ಕೆ ಬಂದಿದ್ಯಾ. ಇವತ್ ನಾವು ನಮ್ಮ ಎಸ್ಟೇಟ್ ಹೋಗೋಣ ಅನ್ಕೊಂಡಿದ್ವಿ, ನೀನು ನಮ್ ಜೊತೆ ಬಂದ್ಬಿಡು. 4 ದಿನ ಹಾಯಾಗೆ ಜಾಲಿಯಾಗಿರ್ಬೋದು. ನಿಮ್ ಎಸ್ಟೇಟ್ ನಾನಾ ಹೇಗ್ ಬರೋದು? ಹೇಗೆ ಅಂದ್ರೆ ಇಲ್ಲಿಗೆ ಯಾಕೆ ಬಂದ್ಯೋ ಅಲ್ಲಿಗೂ ಹಾಗೆ ಬರೋದು. ಹಾಗಲ್ಲ ಸರ್, ನನಗೆ ನನ್ನ ಕೆಲ್ಸಗಳೇನಾಗಬೇಕು, ಮನೇಲಿ ಬರೀ ಹೇಳಿಲ್ಲ, ಬಟ್ಟೆ ಬರೆ ಅದ್ರ ಬಗ್ಗೆ ನೀನ್ ತಲೆ ಕೆಡ್ಸ್ಕೊಳ್ತೀಯಾ? ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ. ನೀನೇನ್ ಹೇಳ್ತೀಯಮ್ಮ? ಕರೆಕ್ಟ್ ಡ್ಯಾಡಿ. ಓಕೆ ಅಂತ ಹೇಳಿ. ಏನು ಮುಖ ನೋಡ್ತಾ ಇದೀಯಾ? ಒಂದು ಸುಂದರವಾಗಿರೋ ಹುಡುಗಿ ಓಕೆ ಅನ್ನು ಅಂದ್ರೆ ಓಕೆ ಅನ್ಬಿಡ್ಬೇಕು. ನಾನೇನಾದ್ರೂ ನಿನ್ನ ವಯಸ್ಸಿನಲ್ಲಿ ಇದ್ದಿದ್ರೆ ಎಲ್ಲದಕ್ಕೂ ಓಕೆ ಅನ್ಬಿಡ್ತಿದ್ದೆ. ಓಕೆ ಏನೋ ಓಕೆ ಓಕೆ. ಮೂಡಣ ಮನೆಯ ಮುತ್ತಿನ ನೀರಲಿ ಎರಕಾವ ಹೊಯ್ದ, ನುಣ್ಣನೆ ಎರಕಾವ ಹೊಯ್ದ, ಬಾಗಿಲ ತೆರೆದು ಬೆಳಕು ಹರಿದು ಜಗವೆಲ್ಲ ತೊಯ್ದ, ದೇವನು ಜಗವೆಲ್ಲ ತೊಯ್ದ. ಐ ಆಮ್ ಸಾರಿ ಅಂಜನಾ ಅವರೇ, ಐ ಆಮ್ ಸಾರಿ, ಐ ಆಮ್ ವೆರಿ ಸಾರಿ. ನೀವೇನ್ ಮಾಡ್ತಾ ಇದ್ದೀರಾ? ನಾನು ಇಲ್ಲಿಗೆ ಬಂದಿದ್ದು ಒಳ್ಳೇದೇ ಆಯ್ತು. ಬೆಳಗ್ಗೆ ವಾಕಿಂಗ್ ಬರ್ತಾ ಇದ್ದಲ್ಲ, ನಿಮ್ಮ ಗಿಡ ಮರಗಳನ್ನೆಲ್ಲ ನೋಡ್ತಾ ಇದ್ದೆ. ಎಲ್ಲದಕ್ಕೂ ಕ್ರಿಮಿಕೀಟಗಳು ಹಿಡಿದು ರೋಗ ತಗಲ್ಬಿಟ್ಟಿದೆ, ಅದಕ್ಕೆ ಸ್ಪ್ರೇ ಮಾಡ್ತಾ ಇದ್ದೆ. ಇದು ಸಾಧಾರಣವಾದ ಕ್ರಿಮಿಕೀಟಗಳಲ್ಲ, ಇದನ್ನ ಹೀಗೆ ಬಿಟ್ರೆ ಇಡೀ ಮರನೇ ನಾಶ ಮಾಡ್ಬಿಡುತ್ತೆ. ಪರವಾಗಿಲ್ವೇ? ಈ ಕೆಲ್ಸ ಎಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ಏನ ಚೆನ್ನಾಗಿ ತಿಳ್ಕೊಂಡಿರೋದ? ನನಗೆ ಬರೋದೇ ಈ ಅಂಜನಾ ಅವ್ರೆ, ಮೊದ್ಲು ನಮ್ಮಿಬ್ರು ಭೇಟಿ ತಮಾಷೆಯಾಗೇ ಇತ್ತು. ಈಗ ಹೋಗ್ತಾ ಹೋಗ್ತಾ ಸ್ವಲ್ಪ ಸೀರಿಯಸ್ ಆಗ್ತಾ ಇದೆ. ನೀವೇನ್ ಹೇಳ್ತಿದ್ದೀರಾ ವಿಜಯ್? ಅಂಜನಾ ಅವರೇ, ಒಂದು ಪಕ್ಷ ನೀವು ತಿಳ್ಕೊಂಡವ್ರ ಹಾಗೆ ನಾ ಶ್ರೀಮಂತನಲ್ಲ. ನನ್ನ ಹತ್ರ ಕಾರು, ಬಂಗ್ಲೆ, ಎಸ್ಟೇಟು, ಫ್ಯಾಕ್ಟ್ರಿ ಇದ್ಯಾವುದು ಇಲ್ಲ ಅಂತ ನಿಮಗೆ ಗೊತ್ತಾದ್ರೆ? ನೋ ಪ್ರಾಬ್ಲಮ್. ನೀವ್ ಹೇಳಿದೆಲ್ಲ ನನಗಿದೆಯಲ್ಲ, ಅದೆಲ್ಲ ನಿಮ್ದೆ ತಾನೆ? ಅಂಜನಾ ಅವರೇ, ನೀವು ನನ್ನ ಯಾರು ಅಂತ ತಿಳ್ಕೊಂಡಿದ್ರು, ಒಂದ್ ವೇಳೆ ಅವನು ನಾನಲ್ಲ ಅಂತ ನಿಮಗೆ ಗೊತ್ತಾದ್ರೆ? ಸಾಕು. ನೀವ್ ಯಾರಾಗಿದ್ರು ಏನಾಗಿದ್ರು ನನಗೋಕೆ. ಹಾಗಲ್ಲ ಅಂಜನಾ ಅವರೇ, ದಯವಿಟ್ಟು ನನ್ನ ಮಾತು ಕೇಳಿ. ನನಗನ್ನಿಸ್ತಾ ಇದೆ ಯಾವುದೋ ಒಂದು ಸ್ಟೋರಿನಲ್ಲಿ ಇನ್ನೊಂದು ಸ್ಟೋರಿ ಮಿಕ್ಸ್ ಆಗ್ತಾ ಇದೆ ಅಂತ. ಆಗ್ಲಿ, ಈಗ ರೆಡಿಮೇಡ್ ಮಿಕ್ಸ್ ಟೀ ಕುಡೀರಿ. ಟೀನಾ? ಎಂತ ಕೆಲಸ ಮಾಡ್ತಿದ್ದೀರಾ? ಹೋಗಿ ಹೋಗಿ ನನಗೆ ಟೀ ಕೊಡ್ತಿದ್ದೀರಲ್ಲ. ನಾನು ಏನ್ ಬೇಕಾದ್ರೂ ಕುಡಿತೀನಿ, ಟೀ ಮಾತ್ರ ಕುಡಿಯೋದಿಲ್ಲ. ಯಾಕೆ? ಅಯ್ಯಯ್ಯೋ, ನಾನ್ ಟೀ ಕುಡಿದ್ರೆ ಎಡವಟ್ಟಾಗ್ಬಿಡುತ್ತೆ. ಎಡವಟ್ಟ? ಹೇಗೆ? ಮುಂಚೆ ನಾನು ಹಾಗೇನೆ, ನನಗೆ ಟೀ ಕುಡಿದ್ರೆ ಒಂಥರ ಮತ್ತೆ ಇರುತ್ತೆ. ಟೀ ಕುಡಿದ್ರೆ ಮತ್ತ? ವಿಸ್ಕಿ ಕುಡಿದ್ರೆ ಮತ್ತೆ ಬರುತ್ತೆ, ಜಿನ್ ಕುಡಿದ್ರೆ ಮತ್ತೆ ಬರುತ್ತೆ ಅಂತ ಕೇಳಿದ್ದೀನಿ. ಆದ್ರೆ ನನಗೆ ಟೀ ಕುಡಿದ್ರೆ ಮತ್ತೆ ಇರುತ್ತೆ. ಆಮೇಲೆ? ಆಮೇಲೆ ಎಲ್ಲ ಉಲ್ಟಾ ಸೀದಾ ಆಗುತ್ತೆ. ಆಮೇಲೆ? ಆಮೇಲೆ ಆಕ್ಟಿಂಗ್ ಮಾಡ್ಬೇಡಿ, ಸುಮ್ನೆ ಹೇಳ್ದ ಕೇಳಿ. ಬೇಡಿ ಬೇಡಿ, ನನಗೆ ಬಲವಂತ ಮಾಡ್ಬೇಡಿ. ನಾ ಟೀ ಮಾತ್ರ ಕುಡಿಯೋದಿಲ್ಲ. ಪರವಾಗಿಲ್ಲ, ಕುಡಿ ಅಂತ ಹೇಳ್ತಿದ್ದೀರಾ? ಕುಡೀರಿ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನೀವೇ ಜವಾಬ್ದಾರಿ. ಓಕೆ. ಪರವಾಗಿಲ್ವಾ? ಓಕೆ ಓಕೆ. ಕುಡಿ ಅಂತ ಹೇಳ್ತಿದ್ದೀರಾ? ಓಕೆ, ನೀವು ಹೇಳ್ತಿದ್ದೀರಾ ಅಂತ ಫಸ್ಟ್ ಟೈಮ್ ಕುಡಿತಾ ಇದ್ದೀನಿ. ಓಕೆ. ಒನ್ ಮೋರ್ ಪೆಗ್ ಪ್ಲೀಸ್. ಪೆಗ್? ಐ ಆಮ್ ಸಾರಿ, ಕಪ್ ಪ್ಲೀಸ್. ಥ್ಯಾಂಕ್ಸ್. ವೆಲ್ಕಮ್. ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಮಜಂ
ವಿಭುಂ ಅಸಿತೋ ದೇವಾಲೋ ವ್ಯಾಸಃ ಸ್ವಯಂ ಜೈವ ಪ್ರವಿಶಿಭೇ ಅಹುಸ್ವಾ ಹೃಷಯಾಃ ಸರ್ವೇ ದೇವರ್ಷೀರ್ಣ. ನಮಸ್ಕಾರ ಸ್ವಾಮೀಜಿ. ಸೌಭಾಗ್ಯ ಲಕ್ಷ್ಮಿಯಾಗಿ ದೀರ್ಘ ಸುಮಂಗಲಿಯಾಗಿ ಬಾಳಿ. ಎಲ್ಲ ತಮ್ಮಂತ ಕರುಣಾಮಯಿ ಸ್ವಾಮೀಜಿಗಳ ಆಶೀರ್ವಾದ. ಅಹುಸ್ವಾ. ಮಹಾಸ್ವಾಮೀಜಿ, ತಾವು ಹೊಸದಾಗಿ ಯಾವ ಸಿನಿಮಾ ನೋಡ್ಕೊಂಡು ಬಂದಿದ್ದೀರಾ? ಇದು ಯಾವ ತರದ ನಾಟಕ? ಇದು ಯಾವ ಸಿನಿಮಾ ನಾಟಕದ ಹಾಡಲ್ಲ, ಇದು ಭಗವದ್ಗೀತೆಯ ಪ್ರವಚನ. ಓಹೋ, ಓದಿ 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 ಸ್ವಾಮಿ, ಓದಿ ಓದಿ. ಅಹುಸ್ವಾ ವಿಷಯ. ಮೇಲೆ ಅಲ್ಲಿ ಅಮ್ಮ ನಿನಗೋಸ್ಕರ ಸಾಯ್ತಾ ಇದ್ರೆ ನೀನ್ ಇಲ್ಲಿ ನಾಟಕ ಆಡ್ತಾ ಇದ್ಯಾ? ಏನ್ ಹೇಳ್ತಾ ಇದೀರಾ ನೀವು? ನಮ್ಮ ತಾಯಿ ಸತ್ತು ಬಹಳ ವರ್ಷಗಳಾಯ್ತು. ಅಯ್ಯೋ ಪಾಪಿ, ಅಷ್ಟು ಚೆನ್ನಾಗಿ ಬದುಕಿರೋ ಅಮ್ಮನ ಸತ್ತೋದ್ರು ಅಂತ ಹೇಳ್ತಿದ್ಯಾ? ನಿನ್ನ ಹಾಕ್ತಿ ನೋಡು. ರಾಮಣ್ಣ, ಸೋಮಣ್ಣ, ಅವ್ರನ್ನ ಕರಿತಾ ಇದ್ದೀರಾ? ನಾನೇನು ಮಾಡಿಲ್ಲ. ಅಯ್ಯೋ, ನಾನೇನು ಮಾಡಿಲ್ಲ. ಅಯ್ಯೋ, ಸೋಮಣ್ಣ, ಬೇಗ ಬನ್ನಿ. ನನ್ ಯಾಕೆ ಹಿಡ್ಕೋತಿದ್ದೀರಾ? ನಾನು ಏನ್ ತಪ್ಪು ಮಾಡ್ದೆ? ದಯವಿಟ್ಟು ನಾನು ಬಿಟ್ಬಿಡಿ, ನಾನು ಹೊರಟೋಗ್ತೀನಿ. ಪ್ರಯತ್ನ ಪಟ್ರೆ ಅಷ್ಟೇ. ಏಯ್, ಅವ್ರ ಅಮ್ಮನ ಹತ್ರ ಕರ್ಕೊಂಬಂದ್ರು. ಅಯ್ಯೋ, ಅಮ್ಮ, ಅಮ್ಮ. ಏನಮ್ಮ ಶಾಂತ? ಬೇಗ ಬನ್ನಿಮ್ಮ, ನಿಮ್ ಮಗ ವಿನೋದ್ ಬಂದಿದ್ದಾನೆ. ನನ್ ಮಗ ವಿನೋದ್ ಬಂದಿದ್ದಾನ. ಅಯ್ಯೋ, ಬಿಟ್ಬಿಡ್ರಪ್ಪ, ನಿಮ್ ಕೈ ಮುಗಿತೀನಿ, ಬಿಟ್ಬಿಡ್ರಯ್ಯ. ನಮ್ಮ ಯಾತ್ರ ಕಡೆ ಬಿಟ್ಬಿಡ್ರಯ್ಯ. ಅವ್ರು ಬಿಟ್ಬಿಡಿ, ಬಿಟ್ಬಿಡಿ. ನನ್ ಕಂದ, ನನ್ ಮಗು, ಇದೇನಪ್ಪ? ಈ ನಿನ್ ತಾಯಿನ ಬಿಟ್ಬಿಟ್ಟು ಇಷ್ಟು ದಿವಸ ಎಲ್ಲಿ ಹೋಗಿದ್ಯೋ? ಇದೆಲ್ಲ ಏನ್ ವೇಷನಪ್ಪ? ಅಯ್ಯೋ, ಇದು ವೇಷ ಅಲ್ಲಮ್ಮ. ಇದು ನಾನು ಸ್ವಾಮಿ ಕೇಶವಾನಂದರ ಶಿಷ್ಯ. ಸನ್ಯಾಸತ್ವ ತಗೊಂಡಿದ್ದೀನಿ. ನಾವೆಲ್ಲ ಪುಣ್ಯಕ್ಷೇತ್ರಗಳ ದರ್ಶನಕ್ಕೋಸ್ಕರ ಪಾದಯಾತ್ರೆ ಹೊಟ್ಟಿದ್ವಿ. ಈ ನಿಮ್ಮ ಜನಗಳಿಗೆ ಅದೇನಾಯ್ತು ಅನ್ನೋ ಬಲವಂತವಾಗಿ ನಾನು ಕರ್ಕೊಂಡ್ಬಂದು ನಿಮ್ ಮುಂದೆ ನಿಲ್ಸಿದ್ದಾರೆ. ಅಮ್ಮ, ನೀವೇ ಒಂದ್ ಮಾತು ಹೇಳಿಮ್ಮ, ನನ್ನ ಬಿಟ್ಬಿಡಿ ಹೇಳಿಮ್ಮ, ದಯವಿಟ್ಟು ಹೇಳಿಮ್ಮ, ಬಹಳ ಉಪಕಾರ ಆಗತ್ತೆ ಹೇಳಿಮ್ಮ. ಯಾಕಪ್ಪ ಹೀಗೆಲ್ಲ ಮಾತಾಡ್ತಿದ್ಯಾ? ನೀನ್ ನನ್ನ ಮಗ ವಿನೋದ್ ಅಲ್ವೇನೋ? ಅಲ್ಲ, ನಾನ್ ವಿನೋದ್ ಅಲ್ಲ. ಅಮ್ಮ, ಏನ್ ನೋಡ್ತಾ ಇದ್ದೀರಾ? ಸರಿಯಾಗಿ ಒಂದ್ ಕೊಡಿ, ನಾಟಕ ಆಡೋದ್ ನಿಲ್ಲಿಸ್ತಾನೆ. ಅಯ್ಯಯ್ಯೋ, ನಾನು ಯಾಕೆ ನಾಟಕ ಆಡ್ಲಿ? ನಿಮ್ ಹತ್ರ ನಾಟಕ ಆಡೋಂತ ಪ್ರಮೇಯ ನನ್ಗೇನಿದೆ? ದಯವಿಟ್ಟು ನನ್ನ ಬಿಟ್ಬಿಡಿ. ಅಯ್ಯೋ ದೇವ್ರೆ, ನನ್ ಮಗನಿಗೆ ಏನಾಯ್ತಪ್ಪ? ನಾನ್ ನಿನ್ ತಾಯಿ ಅಲ್ವೇನೋ? ಅಲ್ಲ ಅಲ್ಲ ಅಲ್ಲ, ನೀವ್ ನಮ್ ತಾಯಿ ಅಲ್ಲ. ಸರಿಯಾಗಿ ನೋಡಪ್ಪ. ಅಲ್ಲ ಅಲ್ಲ ಅಲ್ಲ, ನೀವ್ ನಮ್ ತಾಯಿ ಅಲ್ಲ. ನಾನೇ ನಿನ್ ತಾಯಿ. ನಮ್ ತಾಯಿ ಸತ್ತೋದ್ಲು. ಅಯ್ಯೋ, ನಮ್ ತಾಯಿ ಸತ್ತೋದ್ಲು. ಅಯ್ಯೋ ನನ್ ಕಂದ, ನಾನೇ ನಿನ್ ತಾಯಿ. ನಾನೇ. ಅಲ್ಲ ಅಲ್ಲ, ನಮ್ ತಾಯಿ ಸತ್ತೋದ್ಲು, ಸತ್ತೋಗಿದ್ದಾರೆ. ಏನ್ ಮಾತಾಡ್ತಾ ಇದ್ಯಾ? ಬದುಕಿರೋ ತಾಯಿನ ಸತ್ಲು ಅಂತ್ಯಾ? ತಡಿ, ನಿಂಗ್ ಮಾಡ್ತೀನಿ. ಅಯ್ಯಯ್ಯೋ, ನಿಜ ಹೇಳಿದ್ರೆ ಯಾಕೆ ಕೋಪಿಸ್ಕೋತೀರಾ ನೀವು? ಅಯ್ಯೋ ಬೈಬೇಡಪ್ಪ, ನನ್ ಮಗನಿಗೆ ಯಾರೋ ಮಾಟ ಮಾಡಿಸ್ಬಿಟ್ಟಿದ್ದಾರೆ. ಅಯ್ಯೋ, ಮಾಟ ಅಲ್ಲ, ನಿಮ್ಗಳ ಕಾಟ ಅಷ್ಟೇ. ದಯವಿಟ್ಟು ನನ್ನ ಮಾತು ಕೇಳಿ. ಯೋಚನೆ ಮಾಡ್ಬೇಡಿ, ನಾನ್ ದೇವಸ್ಥಾನಕ್ಕೆ ಹೋಗಿ ಮಂತ್ರವಾದಿನ ಕರ್ಕೊಂಡ್ ಬರ್ತೀನಿ. 5 ನಿಮಿಷಕ್ಕೆ ಎಲ್ಲ ಸರಿ ಹೋಗುತ್ತೆ. ಮಂತ್ರವಾದಿನ ಕರ್ಕೊಂಡ್ ಬರ್ತೀರಾ? ಅಯ್ಯೋ, ನನ್ ಮಾತು ಕೇಳಿ, ದಯವಿಟ್ಟು ನನ್ಗೆ ಏನೂ ಆಗಿಲ್ಲ. ಓಂ ಹ್ರೀಂ ಓಂ ಗ್ರೂಂ ಓಂ ಶಟಕ್ ಓಂ ಪಟಕ್ ಅಯ್ಯೋ, ಓಂ ಲಟಕ್. ಅಯ್ಯೋಪ್ಪ, 16 ಸಲ ಕೇರಳ ಸುತ್ತಿ ಕಾಳಿನೇ ಒಲಿಸ್ಕೊಂಡ್ರು ಈ ಮಂತ್ರವಾದಿ ಭಯಂಕರನ ಮುಂದೆ ನಿನ್ನ ಆಟ ಏನು ನಡೆಯಲ್ಲ. ಹೇಳು, ಗಂಗಮ್ಮನ ಸುಪುತ್ರನ ಮೈಯಲ್ಲಿ ಯಾಕೆ ಸೇರ್ಕೊಂಡಿದೀಯಾ? ಯಾರು ನೀನು? ಹೇಳು. ಸ್ವಾಮಿ, ದಯವಿಟ್ಟು ನನ್ನ ಮಾತು ಕೇಳಿ. ನಾನು ಕೇಶವಾನಂದರ ಶಿಷ್ಯ. ಭೂತ ಪ್ರೇತ ಪಿಶಾಚಾದಿ ಪೀಡನ ತಸ್ಯನ ಜಾಯಿತೆ. ಏಯ್, ಈಗ ನೀನ್ ನಿಜ ಹೇಳಲಿಲ್ಲ ಅಂದ್ರೆ ನಿನ್ನ ರಕ್ತ ಕುಡಿದು ಬಿಡ್ತೀನಿ, ನಿನ್ನ ಚರ್ಮ ಸುಲಿದು ಬಿಡ್ತೀನಿ, ನಿನ್ನ ತುಂಡು ತುಂಡಾಗಿ ಕತ್ತರಿದು ಬಿಡ್ತೀನಿ. ಹೇಳು, ನೀನು ವಿನೋದ್ ತಾನೆ? ಅಲ್ಲ, ನೀನು ವಿನೋದ್ ಅಲ್ಲ. ಇವರು ನಿಮ್ಮ ತಾಯಿ. ಅಯ್ಯೋ, ನಮ್ಮ ತಾಯಿ ಸತ್ತು ಎಷ್ಟೋ ವರ್ಷ ಆಯ್ತು. ನೀನು ವಿನೋದ್? ಹೇಳು. ಅಲ್ಲ ಸ್ವಾಮಿ. ಹೇಳು, ನೀನು ವಿನೋದ್? ಹೇಳು. ಅಲ್ಲ ಸ್ವಾಮಿ. ಹೇಳು. ಅಯ್ಯೋ, ನಾನು ಎಷ್ಟು ಸಲ ಹೇಳಿ ಸ್ವಾಮಿ, ನಾನು ವಿನೋದ್ ಅಲ್ಲ. ಹೇಳು, ನೀನು ವಿನೋದ್ ತಾನೆ? ಅಲ್ಲ ಸ್ವಾಮಿ. ಇವರು ನಿಮ್ಮ ತಾಯಿ ತಾನೆ? ತಾಯಿ ಸತ್ತು ಎಷ್ಟೋ ವರ್ಷ ಆಯ್ತು. ಇವರು ನಿಮ್ಮ ತಾಯಿ? ಅಯ್ಯೋ, ನಮ್ಮ ತಾಯಿ ಸತ್ತೋಗಿದ್ದಾಳೆ. ನೀನು ವಿನೋದ್? ಹೇಳು. ಹೇಳು. ಹೇಳು ಸ್ವಾಮಿ. ಹೇಳು. ಆಯ್ತು, ಆಯ್ತು. ಹೌದು 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 ಹೌದು. ನೀನು ವಿನೋದ್ ತಾನೆ? ಹಾ, ವಿನೋದ್. ಇವ್ರು ನಿಮ್ ತಾಯಿ ತಾನೆ? ನಿಮ್ ತಾಯಿ. ನಮ್ ತಾಯಿ. ನಿಮ್ಮ ತಾಯಿ? ನಮ್ ತಾಯಿ. ನಮ್ ತಾಯಿ. ಈಗ ಹೋಗ್ತೀಯ ತಾನೆ? ಹೋಗ್ತೀನಿ ಅಂತ ಆಗ್ಲಿ ನಾನು ಹೇಳ್ತಾ ಇದ್ದೀನಿ, ಒಬ್ರು ಬಿಡ್ತಾ ಇಲ್ಲ. ಈಗ ಬಿಟ್ರೆ ಹೊರಟೋಗ್ತೀನಿ. ಈಗ ಸರಿ ಹೋಯ್ತಾ? ಲೆಕ್ಕಾಚಾರ ಎಲ್ಲ ಸರಿ ಹೋಯ್ತಾ? ಸರಿ ಹೋಯ್ತು. ಏನ್ ಸರಿ ಹೋಯ್ತು ಏನೋ, ಏನ್ ಲೆಕ್ಕನೋ, ಏನ್ ಚಾರನೋ, ಮೈಯೆಲ್ಲ ಉರಿತಾ ಇದೆ. ಮಹೇಶ್ವರಾಣಿ, ಎಲ್ಲ ಸರಿ ಹೋಯ್ತು. ಇವನು ಹಿಡಿದಿದ್ದ ಭೂತ ಇವನು ಬಿಟ್ಟು ತೊಲಗೋಯ್ತು. ಎಲ್ಲ ತೊಲಗೋಯ್ತು 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 ಅಂತ ಬಾಯಿಗೆ ಬಂದಾಗ ಬಂಡಲ್ ಹೊಡಿತಾ ಇದ್ದಾನಷ್ಟೇ. ಇವನ್ ಬೇವಿನ ಸಪ್ಪಲ್ ಹೊಡೆದಿದ್ದಕ್ಕೆ ನನ್ನ ಚರ್ಮ ಸುಲ್ದೋಯ್ತು. ಅಯ್ಯೋ, ಇವನ್ನ ಕರ್ಕೊಂಡೋಗಿ ಮನೇಲಿ ಮಲಗಿಸಿ. ಇವನು ಕರ್ಕೊಂಡು ಎಲ್ಲ ಸರಿ ಹೋಗುತ್ತೆ. ಎಲ್ಲ ಸರಿ ಹೋಗುತ್ತೆ. ಸುಂದರವಾದ ಸಮಯ.
ಎಷ್ಟು ಬೇಗ ಕಳೆದು ಹೋಗುತ್ತಲ್ವಾ? ವಿಜಯ್, ನಿಮ್ಮ ಜೊತೆ ಕಳೆದ ಒಂದೊಂದು ಕ್ಷಣಗಳನ್ನು ನನಗೆ ಜೀವನದಲ್ಲಿ ಮರೆಯೋಕ್ಕಾಗದಂಥ ಸಂತೋಷ ಅಂತ ಅನ್ಕೊಟ್ಟಿದೆ. ಈ ನಿನ್ನ ಸಂತೋಷ ಹಾಳಾಗಬಾರ್ದು ಅನ್ನೋದೇ ನನ್ನ ಉದ್ದೇಶ ಅಂಜನಾ. ಇದೇ ವಿಷಯವಾಗಿ ನಾನು ನಿನ್ನ ಹತ್ರ ಮಾತಾಡಬೇಕು ಅಂತ ಇದ್ದೆ. ಅದೇನು ಹೇಳಿ? ನೀವಾಡೋ ಒಂದೊಂದು ಮಾತನ್ನು ಕೇಳ್ತಾ ಕೇಳ್ತಾ ನಾನು ಈ ಪ್ರಪಂಚನೇ ಮರ್ತು ಬಿಡ್ತೀನಿ. ಗೊತ್ತಿದ್ದೋ ಗೊತ್ತಿಲ್ದೇನೋ ನನ್ನ ಇಷ್ಟೊಂದು ಹಚ್ಕೊಂಡಿರು. ನಿನ್ನ ನೆನೆಸ್ಕೊಂಡ್ರೆ ನನ್ನ ಹೃದಯ ತಲ್ಲಣಿಸ್ತಾ ಇದೆ ಅಂಜನಾ. ಹಗಲು ರಾತ್ರಿ ನಿನ್ ಬಗ್ಗೆನೇ ಯೋಚನೆ ಮಾಡೋ ಹಾಗಾಗಿದೆ. ಅದು ನನ್ನ ಭಾಗ್ಯ. ನಿಮ್ಮಂಥವ್ರು ಸಿಕ್ಕಿರೋದು ನೂರಾರು ಜನ್ಮದ ಪುಣ್ಯ. ಯಾವ ರೀತಿ ಹೇಳ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಶಿವ ಪೂಜೆಯಲ್ಲಿ ಕರಡಿ ಬಿಟ್ಟಾಗ ಬಂದೆ ಅಂತ ಬೈಕೋಬೇಡಿ. ನಿಮ್ ಮಾತುಕತೆ ಎಲ್ಲ ಮುಗ್ದಿದ್ರೆ ಒಳಗ್ ಬಂದು ಕೂತ್ಕೋಬಹುದು. ಊರ್ಗ್ ಹೊಡೋದಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡ್ ಬಂದಿದ್ದೀನಿ. ಬನ್ನಿ. ನಿಮ್ ಗೋಳ್ಗಳನ್ನೆಲ್ಲ ಕೇಳಿ ಕೇಳಿ ನನಗೂ ಸಾಕಾಗೋಗಿದೆ. ಬೋನಸ್ ಕೊಡಿ, ಅಡ್ವಾನ್ಸ್ ಕೊಡಿ, ಅದು ಕೊಡಿ, ಇದು ಕೊಡಿ ಅನ್ನೋದೇ ರಾಗ ಆಗೋಗಿದೆ. ಇನ್ನೊಂದ್ಸಲ ಇದನ್ನೆಲ್ಲ ಕೇಳ್ಕೊಂಡು ಯಾರಾದ್ರೂ ಮನೇಲಿ ಕಾಲಿಟ್ರೆ ಒಬ್ಬೊಬ್ಬನ ಶೂಟ್ ಮಾಡಕ್ ಬಿಡ್ತೀನಿ. ಮಕಾಯಿ ನೋಡ್ತೀರಾ? ಹೋಗ್ರಲೇ, ಹೋಗ್ರ. ಸರಿಯಾಗಿ ಹೇಳ್ದೆ ಬಾವ. ಈ ನನ್ನ ಮಕ್ಕಳಿಗೆ ಎಷ್ಟು ಕೊಟ್ರು ಸಾಕಾಗಲ್ಲ. ವಿಜಯ್ ಎಲ್ಲಿದ್ದಾನೆ ಅಂತ ನಾವು ತಲೆ ಕೆಡಿಸ್ಕೊಂಡಿದ್ರೆ ಈ ಮಧ್ಯೆ ಈ ನನ್ ಮಕ್ಕಳದ್ ಬೇರೆ ಕಾಟ. ಅವನ್ ಹುಡ್ಕೋದಕ್ ಜನ ಕಳ್ಸೋ ಅಂದಿದ್ನಲ್ಲ, ಏನ್ ಮಾಡಿದೆ ಬಾವ? ಕ್ಲಬ್ಬು, ಬಾರು, ದೇವಸ್ಥಾನ, ಪಾರ್ಕು, ಗಲ್ಲಿ, ರಸ್ತೆ ಎಲ್ಲ ಕಡೆ ಹುಡುಕಿಸ್ಬಿಡೆ ಬಾವ. ಅವ್ನ್ ಸುಳುವೇ ಇಲ್ಲ. ಅಂಕಲ್, ನಿಮ್ ಚಾಟಿ ತಿನ್ನೋಕಾಗ್ದೆ ಅವನೆಲ್ಲೋ ಯಾವ್ದೋ ಬಾವಿಲೋ ಕೆರೆಲ್ಲೋ ಬಿದ್ದು ಸತ್ತಿರ್ಬೇಕು. ಅಯ್ಯಪ್ಪ, ಹಂಗಿನಾರ ಆಗ್ಬಿಟ್ರೆ ನಮ್ ಗತಿ ಏನ್ ಬಾವ? ಲೈ ಅಪಶಕ್ನ. ಹಲೋ. ಭೂಪತಿನೇ. ಏನು? ಹೌದಾ? ಸರಿ ಸರಿ. ಲೋಕೋ. ಏನ್ ಬಾವ? ಆ ಪೆದ್ರಾಮ ಸತ್ತಿಲ್ಲ. ನಿಧಾನವಾಗ್ತೀನಿ. ಅಯ್ಯೋ, ಸಂತೋಷವಾಗಿ ತಿನ್ನೋದಕ್ ಬಿಡಿ. ಈ ಬಡವನ್ ಹೊಟ್ಟೆ ತುಂಬಿದ್ರೆ ಚೆನ್ನಾಗಿರ್ಲಿ ಅಂತ ಹಾರೈಸ್ತಾನೆ. ನನಗೆ ಇವ್ರು ಊಟ ಮಾಡೋದೇ ತುಂಬಾ ಇಷ್ಟ. ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸಾಯಂಕಾಲದ ತಿಂಡಿ, ರಾತ್ರಿ ಊಟ ಎಲ್ಲ ಒಟ್ಟಿಗೆ ಒಂದೇ ಸರಿ ತಿನ್ಬಿಡ್ತಾರೆ. ಕೀಪ್ ಇಟ್ ಅಪ್, ಕೀಪ್ ಇಟ್ ಅಪ್. ಯಜಮಾನ್ರೆ, ಭೂಪತಿ ಅವ್ರು ಬಂದಿದ್ದಾರೆ. ಓಹೋ, ಭೂಪತಿ ಅವ್ರು ಬಂದ್ರ? ವೆರಿ ಗುಡ್, ವೆರಿ ಗುಡ್. ನೋಡಪ್ಪ, ನಿಮ್ಮವ್ರು ಬಂದ್ರು. ಬರ್ಲಿ ಬಿಡಿ, ಬರ್ಲಿ ಬಿಡಿ, ಅವರು ಬಂದು ತಿನ್ಲಿ. ನಮ್ಮವ್ರು ಯಾರೋ ಬಂದಿದ್ದಾರೆ ಅಂತ ಹೇಳಿದ್ರಲ್ಲ, ಯಾರವ್ರು? ಅದೇ ನಿಮ್ ಭಾವ. ಭಾವ? ನನಗೆ ಭಾವ? ಆಗ್ಲೇ ಮರ್ತು ಬಿಟ್ರಾ? ಭಾವ ಬರ್ಲಿ ಬಿಡಿ, ಬರ್ಲಿ ಬಿಡಿ. ತಪ್ಪು ತಿಳ್ಕೊಬಿಡಿ, ನನಗಂತೂ ಅವ್ರನ್ನ ಕಂಡ್ರೇನೆ ಆಗೋಲ್ಲ. ನೀವು ತಪ್ಪು ತಿಳ್ಕೊಬಿಡಿ, ನನಗೂ ಅಷ್ಟೇ, ಅವ್ರು ಕಂಡ್ರೆ ಆಗಲ್ಲ. ಮತ್ತ್ಯಾಕ ಅವತ್ತು ಅಷ್ಟೊಂದು ಹೆದರ್ಕೊಂಡ್ರಿ? ಯಾವತ್ತು? ಆವತ್ತು. ಅವತ್ತು ಅವತ್ತು ಕರೆಕ್ಟ್. ಅವತ್ತು ಪರಿಸ್ಥಿತಿ ಹಾಗಿತ್ತು. ಅಂದ್ರೆ ನೀವ್ ಅವ್ರಿಗೆ ಹೆದರ್ಕೊಳ್ಳಲ್ವಾ? ಅವನಿಗೇನು, ಅವ್ರ ಅಪ್ಪನಿಗೂ ಹೆದರಲ್ಲ. ನೋಡಪ್ಪ, ನಿಮ್ ಕಡೆಯವ್ರು ಬಂದ್ರು ಕರ್ಕೊಂಡು ಹೋಗೋದಿಕ್ಕೆ. ಕೂತ್ಕೊಳ್ಳಿ, ಸ್ವಲ್ಪ ತಿಂಡಿತೀನಿ. ಥ್ಯಾಂಕ್ಸ್. ಏನು ಭಾವ ಮೈದ್ರ ಪ್ರೀತಿ ಬಾಂಧವ್ಯ ಹಾಗೆ ಉಕ್ ಹರಿತಾ ಇದೆ. ಸರಿ ಸರಿ, ನಡಿ. ಅರೆ, ಏನ್ ಅವಸರ ಭೂಪತಿ ರಾಯರೇ? ಇನ್ನೂ ಒಂದ್ 4 ದಿನ ನಮ್ಮನ್ಲೇ ಇರ್ಬೋದಾಗಿತ್ತಲ್ಲ. ಇವನ ಮನೆ ಬಿಟ್ಟು ಬಂದಾಗ್ಲಿಂದಲೂ ಇವನ ಅಕ್ಕ, ಅರ್ಥಾತ್ ನನ್ನ ಹೆಂಡತಿ, ನನ್ನ ಮಗಳಿಗೆ ಇವಂದೇ ಯೋಚನೆ ಆಗೋಗಿದೆ. ಅದೇ ಯೋಚನೆಯಲ್ಲಿ ನನ್ನ ಮಗಳು ಹಾಸಿಗೆ ಹಿಡಿದು ಬಿಟ್ಟಿದ್ದಾಳೆ, ಗೊತ್ತಾ? ಐ ಆಮ್ ರಿಯಲಿ ವೆರಿ ಸಾರಿ ಟು ಹಿಯರ್ ದಟ್. ಹೇಳ್ದೆ ಮನೆ ಬಿಟ್ಟು ಬರೋದಕ್ಕೆ ಎಷ್ಟೋ ಧೈರ್ಯ ನಿಂಗೆ? ನೀವ್ ಈ ರೀತಿ ಹೆದರ್ಸೋದು ಅಷ್ಟ್ ಚೆನ್ನಾಗಿರೋಲ್ಲ ವಿಜಯ್. ಏನು? ಓಕೆ ಓಕೆ. ಮನೆಗೆ ಬರ್ತೀಯಾ? ಮನೆಗೇನು, ಎಲ್ಲಿಗೆ ಬೇಕಾದ್ರೂ ಬರ್ತೀನಿ. ನಡಿ. ಮೊದಲು ನೀನ್ ನಡಿ. ತುಂಬಾ ಹೆಚ್ಕೊಂಡಿದ್ದೀಯಾ? ನೀನು ತುಂಬಾ ಹೆಚ್ಕೊಂಡ್ಬಿಟ್ಟಿದೀಯಾ. ಮನೆಗೆ ಬಾ, ಗೊತ್ತಾಗುತ್ತೆ. ನೀನು ಮನೆಗೆ ಬಂದ್ರೆ ಗೊತ್ತಾಗುತ್ತೆ.
ಕೋಪ ಮಾಡ್ಕೋಬೇಡಿ, ಕೂತ್ಕೊಳ್ಳಿ. ಅರೆ ಸಮಾಧಾನ ಮಾಡ್ಕೊಳ್ಳಿ, ಕೂತ್ಕೊಳ್ಳಿಪ್ಪ ನೀವು. ಕೂತ್ಕೊಳ್ಳಿ. ಸ್ವಲ್ಪ ತಿಂಡಿ ತಿನ್ಬೋದಲ್ಲ? ಎಂಗೇಜ್ಮೆಂಟ್ ಯಾವಾಗ ಇಟ್ಕೊಳ್ಳೋಣ? ನೀವೇ ಹೇಳಿ. ನೀವ್ ಹೇಳಿ. ನೀವ್ ಯಾವಾಗಂದ್ರೆ ಎಕ್ಸ್ಕ್ಯೂಸ್ ಮೀ, ನೀವೇ ಮಾತಾಡ್ತಿದ್ರೆ ಹಾಗೆ. ನಾವು ಸ್ವಲ್ಪ ಅಂಜನಾ ಅವ್ರೆ, ನಾನ್ ನಿಮ್ಗೆ ಏನ್ ನಿನ್ ತಲೆ ಹರಟೆ ಜಾಸ್ತಿ ಆಯ್ತು, ನಡೆಯೋ. ಅರೆ ಓಕೆ, ಬಾಯ್ ನಡೆಯೋ. ಬಾಯ್ 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 ಬಾಯ್. ಫ್ಯಾಂಟಾಸ್ಟಿಕ್. ಪರವಾಗಿಲ್ಲ, ಈ ಭಾವನ್ ಮನೇನು ಅಬಂ ಬಾಬಂ ಬಾಬಂ ಅಬ್ಬಂ ಬಾಬಂ 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 ಪಾಪ ನೋಡಿದ್ರೇನ್ರಿ, ಏನ? ಇಷ್ಟು ದಿವಸ ಬಾವಿ ಒಳಗಿನ ಕಪ್ಪೆ ತರ ಇದ್ದವನು ಈಗ ರೇಸ್ ಕುದುರೆ ತರ ಆಗ್ಬಿಟ್ಟಿದಾನೆ. ಯಾಕ ಭುಜಂಗರಾಯರ ಮನೆ ಬಿಟ್ಟಿ ಊಟ ತಿಂದು ತಲೆ ಕೆಟ್ಟಿದ್ಯಾ? ನನ್ನನ್ನು ಯಾಕೆ ತಳ್ಳಿದ್ರಿ ಅಂತ ನಾನು ನಿಮ್ಮನ್ನು ಕೇಳ್ಬೋದಾ? ಏನಂದೆ? ಹಂಟರ್ ಕೈ ತಗೋಣ, ನೆತ್ತಿಗೇರಿರೋ ಪಿತ್ತ ತಾನಾಗಿ ಇಳಿಯತ್ತೆ. ಹೇಳೋ. ಕೇಳ್ದೆ ಮನೆ ಬಿಟ್ಟು ಹಾಕೋದೆ. ಮನೆ? ಯಾವ ಮನೆ? ಓ, ಪತ್ರಕ್ಕೆ ರುಜು ಹಾಕ್ಬೇಕಾಗ್ತದೆ ಅಂತ ಹೇಳಿ ಅಕ್ಕ ತಮ್ಮ ಇಬ್ರು ಮಾಡಿರೋ ಪ್ಲಾನ್ ಇದು. ಪತ್ರ ರುಜು ಏನು ಗೊತ್ತಿಲ್ದಿರೋನ್ ಹಾಗೆ ನಾಟಕ ಆಡ್ತೀಯೇನು? ಏಯ್, ಬಾಯಲ್ಲಿ ಮಾತಾಡಿದ್ರೆ ನಿಮ್ಗೂ ಒಳ್ಳೇದು, ನನಗೂ ಒಳ್ಳೇದು. ನೀವೇನಾದ್ರೂ ಕೈಯಲ್ಲಿ ಮಾತಾಡಕ್ ಬಂದ್ರೆ ಆಮೇಲೆ ನಾವು ಶುರು ಹಚ್ಕೋಬೇಕಾಗತ್ತೆ. ಏನಂತೀರಾ? ವಿಜಯ್, ಬಂದ್ಯಾ? ಇಷ್ಟು ದಿವಸ ಎಲ್ಲಿ ಹೋಗಿದ್ಯೋ, ಏನ್ ಮಾಡ್ತಿದ್ಯೋ? ಇವತ್ತು ಅಕ್ಕ ನೋಡ್ಬೇಕು ಅಂತ ಅನ್ನಿಸ್ತಾ. ಎಲ್ಲಿ ಹೋಗಿದ್ಯೋ ಚಿನ್ನ? ನಿಮ್ಮಿಬ್ಬರು ನಾಟಕ ಅತಿ ಆಯ್ತು. ನೀನು ಕೊಟ್ಟಿರೋ ಸಲಿಗೆಯಿಂದಲೇ ಇವ್ನು ಇಷ್ಟು ಹೆಚ್ಕೊಂಡಿರೋದು. ನಿನ್ನ ಇವತ್ತು ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ಬೇಡಿ, ಅವನೇನು ಮಾಡ್ಬೇಡಿ. ನಿಮ್ಮನ್ನ ಕೈ ಮುಗಿದು ಬೇಡ್ಕೋತೀನಿ. ನೋಡಿ, ಈ ಆಸ್ತಿ ಐಶ್ವರ್ಯ ಎಲ್ಲಾನು ನೀವೇ ತಗೊಳ್ಳಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಆದ್ರೆ ಇವನ್ನೇನು ಮಾಡಬೇಡಿ, ದಯವಿಟ್ಟು ಇವನ್ನೇನು ಮಾಡಬೇಡಿ. ಹಾಗಾದ್ರೆ ನಿನ್ ತಮ್ಮನ್ಗೆ ಹೇಳು, ಲಾಯರ್ ಬಂದಾಗ ತಲಹರಟೆ ಮಾಡದೆ ಸೈನ್ ಮಾಡ್ಬೇಕು. ಏನಾದ್ರೂ ಆಟ ಕಟ್ಟಿದ್ನೋ ಅವನ್ ಚಟ್ಟ ಕಟ್ಬಿಡ್ತೀನಿ. ಇಲ್ಲ, ನಾನ್ ನಿಮಗ್ ಮಾತು ಕೊಡ್ತೀನಿ. ಈ ಕ್ಷಣದಿಂದ ನೀವೇನ್ ಹೇಳ್ತಿರೋ ನನ್ ತಮ್ಮ ಅದನ್ನೇ ಕೇಳ್ತಾನೆ. ನೀವು ಹಾಕಿದ ಗೆರೆ ದಾಟಲ್ಲ. ಅಷ್ಟಾದ್ರೆ ಸರಿ, ನಡೀರೋ. ಬಂದ್ಬಿಟ್ಟೆ ಮಾಮ, ಬಂದ್ಬಿಟ್ಟೆ. ನಮ್ಮನ್ ಬಿಟ್ಟು ಎಲ್ಲೂ ಹೋಗ್ಬೇಡ ಮಾಮ, ನಮ್ಮನ್ ಬಿಟ್ಟು. ಮೀನಾ, ಏನಾಯ್ತು ಹುಡುಗಿ? ಮೊದಲು ರೂಮ್ ಕರ್ಕೊಂಡು ನಡಿ ಬಾ. ಮೀನಾ, ಕಣ್ಬಿಡಮ್ಮ, ಕಣ್ಬಿಡು. ಮಾವ ಬಂದಿದ್ದಾನೆ, ನಿಮ್ ವಿಜಯ್ ಮಾವ ಬಂದಿದ್ದಾನೆ. ವಿಜಯ್, ಆವತ್ತು ನಿಮ್ ಭಾವ ನಿನ್ನನ್ನು ಹೊಡೆದಿದ್ದಕ್ಕೆ ತಾನೇ ಕಾರಣ. ನೀನ್ ಮನೆ ಬಿಟ್ಟು ಹೋಗೋದಕ್ಕೂ ತಾನೇ ಕಾರಣ ಅಂತ ಕೊರಗಿ ನಿಂದೇ ಯೋಚನೆಯಲ್ಲಿ ಹಗಲು ರಾತ್ರಿ ಊಟ ತಿಂಡಿ ಬಿಟ್ಟು ಹೀಗಾಗ್ಬಿಟ್ಟಿದ್ದಾಳೆ. ರಾತ್ರಿ ನಿದ್ದೆನಲ್ಲೆಲ್ಲ ಮಾವ ಬನ್ನ ಅಂತ ಕನವರಿಸ್ತಾ ಇರ್ತಾಳೆ. ಇವಳು ಈ ಸ್ಥಿತಿ ನೋಡ್ಬಿಟ್ಟು ನನಗೆ ತುಂಬಾನೇ ಹೆದರಿಕೆ ಆಗೋಗಿತ್ತು. ವಿಜಯ್, ಬಾಯಿ ತುಂಬಾ 4 ಮಾತಾಡಿ ಅವಳು ನೆಬ್ಸಪ್ಪ. ಮಾತಾಡ. ಮೀನಾ, ಕಣ್ಬಿಡು ಮರಿ, ವಿಜಯ್ ಮಾಮ ಬಂದಿದ್ದಾನೆ. ಹೇಳು ಮೀನಾ, ಕಣ್ಬಿಡಮ್ಮ. ನೋಡು, ವಿಜಯ್ ಮಾಮ ಬಂದಿದ್ದಾನೆ, ಕಣ್ಬಿಡು ಮರಿ. ಮೀನಾ, ಮಾಮ, ನನ್ ಬಿಟ್ಟು ಹೋಗ್ಬೇಡ ಮಾಮ, ನನ್ ಬಿಟ್ಟು ಹೋಗ್ಬೇಡ ಮಾಮ.
ನಾನ್ ನಿನ್ ಗೊಡಿಸ್ಬಿಟ್ಟೆ, ನನ್ ಕ್ಷಮಿಸ್ಬಿಡು ಮಾಮ. ನೀನ್ ಮನೆ ಬಿಟ್ಟೋಗಕ್ಕೆ ಅಮ್ಮನೇ ಕಾರಣ ಅಂತ ಅಪ್ಪ ದಿನಾ ಚಾವಟಿ ತಗೊಂಡ್ ಅಮ್ಮಂಗ್ ಹೊಡಿತಿದ್ರು. ನೋಡು ಅಮ್ಮನ್ ಮೈ ಕೈಯಲ್ಲೆಲ್ಲ ಹ್ಯಾಗ್ ಬಾಸುಂಡೆ ಬಂದಿದೆ ಅಂತ. ನೋಡು, ಅಮ್ಮನ್ ಬಿಟ್ಟು ಹೋಗ್ಬೇಡ ಮಾಮ, ನಮ್ಮನ್ ಬಿಟ್ಟು ಹೋಗ್ಬೇಡ. ಈ ಮನೆಯಲ್ಲಿ ನನ್ನ ಹಾಗೆ ಇರೋ ವಿಜಯ್ ಅನ್ನೋ ವ್ಯಕ್ತಿ ಇದ್ದ ಅಂತ ಕಾಣುತ್ತೆ. ಅವನಿಗೆ ಅನ್ಯಾಯ ಆಗಿ ಅವನ ಈ ಮನೆನೇ ಬಿಟ್ಟು ಹೊಡೋಗಿದ್ದಾನೆ. ಇವ್ರು ನನ್ನೇ ವಿಜಯ್ ಅಂತ ತಿಳ್ಕೊಂಡು ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದಾರೆ. ಆ ವಿಜಯ್ ಯಾರು ಏನು ಅಂತ ತಿಳ್ಕೊಂಡು ನೊಂದಿರೋ ಈ ಹೃದಯಗಳಿಗೆ ಸಹಾಯ ಮಾಡಬೇಕು. ದೇವರು ಕೊಟ್ಟರು ಈ ಅವಕಾಶನ ಉಪಯೋಗಿಸ್ಕೋಬೇಕು. ಹೌದು, ಉಪಯೋಗಿಸ್ಕೋಬೇಕು. ನಮ್ಮನ್ ಬಿಟ್ಟು ಹೋಗಲ್ಲ ತಾನೆ? ನಮ್ಮನ್ ಬಿಟ್ಟು ಹೋಗಲ್ಲ ತಾನೆ? ಇಲ್ಲ ಮರಿ, ನಿನ್ ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ. ಯಾವಾಗ್ಲೂ ನಿನ್ ಜೊತೆನೇ ಇರ್ತೀನಿ. ರಂಗಜ್ಜ, ಎಲ್ಲ ವಿಷಯನೂ ಹೇಳಿ ಬಹಳ ಉಪಕಾರ ಮಾಡಿದ್ದೀರಾ. ಇನ್ನು ಮುಂದೆ ಯಾವ್ದಾವ್ದಕ್ಕೆ ಏನೇನು ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತೀನಿ. ಸರಳ, ಇನ್ನೊಂದೆಲ್ಲ ಸುಣ್ಣ ಹಚ್ಕೊಡೆ. ಅಯ್ಯ, ಇದಕ್ಕೇನ್ ಕಮ್ಮಿ ಇಲ್ಲ ಅಲ್ರಿ. ಲಾಯರ್ ಬಂದಾಗ ನಮ್ಮ ಅಣ್ಣ ಈ ಆಸ್ತಿನೆಲ್ಲ ವಿಜಿ ಕೈಯಿಂದ ತನ್ನ ಹೆಸರಿ ಬರ್ಸ್ಕೊಂಡ್ಬಿಡ್ತಾನೆ. ಆಮೇಲೆ ನಮ್ ಗತಿ ಏನ್ರಿ? ನಿಮಗೆ ಪರ್ವತದಾಗ ದೇಹ ಬೆಳೀತು, ಬುದ್ಧಿ ಮಣ್ತಿನಾಕೋಯ್ತು ನೋಡಿ. ಈ ಆಸ್ತಿಲಿ ನಮಗೂ ಸಮಪಾಲು ಬರೋ ಹಾಗೆ ಏನಾದ್ರೊಂದು ಐಡಿಯಾ ಮಾಡ್ರಿ. ಮಾಡ್ತೀನಿ ಕಣೆ, ಮಾಡ್ತೀನಿ. ಈ ಸಾರಿ ಶುಕ್ರ ದೇಶ ನಮ್ ಕಡೆನೆ ತಿರುಗಿಸಿ ಹೊಡಿಬೇಕು ಅಂತದೊಂದು ಮಾಸ್ಟರ್ ಪ್ಲಾನ್ ಮಾಡ್ತೀನಿ. ಅಯ್ಯ, ಮಾಡ್ತೀನಿ ಮಾಡ್ತೀನಿ ಅಂತ ಬರೇ ಬಾಯಿಲೆ ಹೇಳ್ತೀರಾ ಹೊರತು ಏನು ಕಿಸಿ ಅಲ್ಲ. ತಗೊಳ್ಳಿ. ಗಂಡ ಹೆಂಡತಿ ಇರೋ ರೂಮ್ಗೆ ಹೇಳ್ದೆ ಕೇಳ್ದೆ ನುಗ್ಬಾರ್ದು ಅಂತ ಜ್ಞಾನ ಬೇಡ ನಿನ್ಗೆ? ಹಾಲು ಕೊಟ್ಬಿಟ್ಟು ಹೋಗೋಣ ಅಂತ. ಏನೋ ಹಾಲು ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ಹಾಲು ಬೇಡ, ನೀರು ಬೇಡ, ಹೋಗ ಅವ್ರಿಗೆ. ಏನ್ ಮತ್ತಿನ್ನೂ ಇಲ್ಲೇ ನಿಂತಿದ್ದೀರಾ? ಅವಳು ಹೇಳಿದ್ ಕೇಳಿಸ್ಲಿಲ್ಲ? ಗೆಟ್ ಔಟ್. ಅಯ್ಯೋ, ಅದೇನ್ ಹೇಳ್ಬೇಕು ಕೂತಿದ್ದೆ, ಬೇಗ ಹೇಳ್ಬಿಟ್ಟು ಹೋಗಯ್ಯ. ನೀವು ಆಸ್ತಿ ಬಗ್ಗೆ ಮಾತಾಡ್ತಾ ಇದ್ರಿ, ನಾನು ಆಸ್ತಿ ಬಗ್ಗೆನೂ ಯೋಚನೆ ಮಾಡ್ತಾ ಇದ್ದೆ. ಆಸ್ತಿನೆಲ್ಲ ನಿಮ್ಮ ಹೆಸರಿಗೆ ಬೇಡ ಬಿಡಿ. ನಮ್ಮ ಹೆಸರಿಗೆ? ಅಯ್ಯೋ ಅಯ್ಯೋ, ಇಡ್ಕಡೆ ಸಲ, ಇಡ್ಕಡೆ. ಅಯ್ಯೋ, ನಾನ್ ಯಾವ್ದೋ ಮೂಡಲ್ ಬೈದ್ಬಿಟ್ರೆ ನೀನ್ ಅದ್ದೇ ಮನ್ಸ್ ಕಟ್ಕೊಂಡ್ಬಿಡದ. ಅದೇನೋ ಆಸ್ತಿ ಬರ್ಕೊಡ್ತೀನಿ ಅಂದಿಲ್ಲ. ಯಾವ ಆಸ್ತಿ? ಆಸೆ. ಒಂದ್ ನಿಮಿಷ, ಮರ್ತ್ಬಿಟ್ಟಿದ್ದೀನಿ. ಜ್ಞಾಪಕ ಮಾಡ್ಕೊಳಪ್ಪ. ಜ್ಞಾಪಿಸ್ಕೊಳಪ್ಪ. ಈ ಮನೆ, ಫ್ಯಾಕ್ಟ್ರಿ ಇದೆಲ್ಲ ನಿಮ್ಮ ಹೆಸರಿಗೆ ಆಗ್ಬೇಕು. ಆಸ್ತಿಗೆಲ್ಲ ನೀವೇ ಯಜಮಾನರಾಗೋ ಹಾಗಿದ್ರೆ ಲಾಯರ್ ಬಂದಾಗ ನಾನು ಪತ್ರಕ್ಕೆ ರುಜು ಮಾಡೋಕೆ ಸಿದ್ಧವಾಗಿದ್ದೀನಿ. ನಿಜ ಏನಪ್ಪ? ನಿಜನಪ್ಪ? ದೇವ್ರಾಣೆಗೂ ನಿಜ ಅಂಕಲ್, ನಿಮ್ಮನೆಗೂ ನಿಜ. ನಮ್ಮ ಬಾಬಾ ಇದಾನಲ್ಲ, ಅವನ ಆಸ್ತಿನೆಲ್ಲ ಅವನ ಹೆಸರು ಬರ್ಸ್ಕೋಬೇಕು ಅಂತ ಬಹಳ ಒಳ್ಳೆ ರಣ ಹತ್ತು ತರ ಕಾಯ್ತಾ ಇದ್ದಾನೆ. ಅಯ್ಯೋಯ್ಯೋ, ಶುದ್ಧ ತಗಲ್ಬಾಜಿ ನನ್ನ ಮಗ. ನಾನ್ ಬರ್ಕೊಡ್ತೀನ ಲೊಟ್ಟೆ. ಆಸ್ತಿ ಏನು, ಮೊದ್ಲೇ ಒಂದು ದನಪಿಶಾಚಿ, ಒಂದು ಬಿಡಿ ಕಾಸು ಕೊಡಲ್ಲ ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ತಂದೆ ತಾಯಿ ಇಲ್ದೆ ಬೆಳೆದವ್ ನಾನು, ನಿಮ್ಮನ್ನೇ ತಂದೆ ತಾಯಿ ಅಂತ ತಿಳ್ಕೊಂಡಿದ್ದೀನಿ. ಮಗನಾಗಿ ಆಸ್ತಿನೆಲ್ಲ ನಿಮ್ಮ ಹೆಸರಿಗೆ ಬರ್ಕೊಡೋದು ನನ್ನ ಕರ್ತವ್ಯ ಅಲ್ವಾ? ಅಯ್ಯೋಯ್ಯೋ, ನನ್ ಕಂಡ ರಾಜ, ಬಂಗಾರದ ಮನ್ಸ್ ಕಣಪ್ಪ ನಿಂದು. ಬಂಗಾರ ಅಲ್ಲ ಕಣೆ, ಅಪರಂಜಿ ಕಣೆ, ಅಪರಂಜಿ. ವಿಜಯ್, ನಿನ್ನ ಸ್ಥಾನ ಇಲ್ಲಲ್ಲ ಕಣೋ ಇಲ್ಲಿ. ಇಲ್ಲ ಬೇಡ, ಚೆನ್ನಾಗಿಲ್ವಾ ಅಂಕಲ್? ಆಂಟಿ ತೊಡೆ ಮೇಲೆ ಮಲ್ಕೊಳ್ಳೋಕೆ ತುಂಬಾ ಆಸೆ ಆಗ್ತಾ ಇದೆ, ಮಲ್ಕೊಳ್ಳ? ಅಯ್ಯೋ ಅಯ್ಯೋ ಅಯ್ಯೋ, ತಾಯಿ ತೊಡೆ ಮೇಲೆ ಮಗ ಮಲ್ಕೊಳಕ್ ಕೇಳ್ಬೇಕೇನಪ್ಪ? ಮಲ್ಕೊಳಪ್ಪ. ನೋಡಿ, ಈ ವಿಷಯ ನಿಮ್ ಮಗ ಪ್ರಕಾಶನ್ ಗೊತ್ತಾಗೋದ್ ಬೇಡ. ಯಾಕೆಂದ್ರೆ ಮೊದ್ಲೇ ಅವ್ನ್ ಕುಡ್ದಾಗ ಈ ವಿಷಯ ನಮ್ ಭಾವಂಗೇನಾದ್ರು ಗೊತ್ತಾಗ್ಬಿಟ್ರೆ? ಹೌದೌದು, ಲೇ ಅವ್ನ್ ಕಂತ್ರಿ ಕಜ್ಜಿನ ಇದ್ದಂಗೆ. ನಿನ್ಗೆ ಹೇಳ್ತಾ ಇದ್ದೀನಿ, ಹುಷಾರು. ಅವನ್ಗೇನಾರು ವಿಷಯ ಹೇಳ್ಗಿಳಿಯ? ಇಲ್ಲಪ್ಪ. ವಿಜಯನಾ, ವಿಜಯಮ್ಮ
ವಿಜಯರಾಜ, ಆಸ್ತಿನೆಲ್ಲ ನಮ್ಮ ಹೆಸರಿಗೆ ಯಾವಾಗ ಬರೀತೀಯಾ? ನನಗೆ ಬಾಳೆಹಣ್ಣು ಕೊಟ್ರೆ ಮಾತ್ರ ಬರ್ಕೊಡ್ತೀನಿ. ಸುಲ್ಟ್ ಕೊಡಲೇ. ಸುಲ್ ಕೊಡ್ತೀನಿ. ಯಾವಾಗ ಬರ್ಕೊಡ್ತೀಯಪ್ಪ? ಏಕಾದಶಿ ದಿವಸ ರಾಹು ಕಾಲದಲ್ಲಿ ಆಸ್ತಿನೆಲ್ಲ ಏನು? ನನ್ನ ತಂಗಿ ನನ್ನ ಭಾವ ಹಾಗಂದ್ರ? ಹೌದು ಭಾವ, ಆಸ್ತಿನೆಲ್ಲ ನಮ್ ಹೆಸರಿಗೆ ಬರ್ಕೊಟ್ರೆ ನಾವು ನಿನ್ನ ಮಹಾರಾಜನಾಗಿ ನೋಡ್ಕೋತೀವಿ, ನಿಮ್ಮ ಭಾವನಾಗಿ ನೀನ್ ಹೊಡೆಯೋದಿಲ್ಲ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಆ ಭೂಪತಿ ಅನ್ನೋ ಕಿತಾಪತಿಗೆ ತಿಥಿ ಮಾಡ್ತೀವಿ, ಆ ಚಿಂಪಾಂಜಿ ನನ್ನ ಮಗನಿಗೆ ಹುಚ್ಚಿನಾಯಿಗೆ ಹೊಡೆದು ಮನೆಯಿಂದ ಆಚೆ ತಳ್ತೀವಿ ಅಂತ ಹೇಳಿದ್ರು. ಅದಕ್ಕೆ ನೀನೇನಂದೆ? ಯಾರು? ಓಹ್, ನಾನಾ? ಬಿಡ್ತೀನಾ? ಎಷ್ಟೇ ಆಗ್ಲಿ ಅವ್ರು ನಮ್ಮ ಭಾವ, ನಮ್ಮ ಅಕ್ಕನ ಕೈ ಹಿಡಿದವರು, ಚಿಕ್ಕ ವಯಸ್ಸಿಂದ ಪ್ರೀತಿಯಿಂದ ಸಾಕಿ ಸಲುದವರು, ತಂದೆ ಸ್ಥಾನದಲ್ಲಿರೋ ಅವ್ರಿಗೆ ನನ್ನ ಆಸ್ತಿನೆಲ್ಲ ಬರ್ಕೊಡ್ತೀನಿ ಅಂತ ಹೇಳಿದೆ. ಶಬಾಷ್ ವಿಜಯ್, ಶಬಾಷ್. ಭಾವ, ಆದ್ರೆ ನೀವು ಮಾತ್ರ ನನ್ನ ದೂರ ಮಾಡಬೇಡಿ. ನಿಮ್ಮನ್ನ ಬಿಟ್ಟು ನನಗೆ ಒಂದು ಕ್ಷಣ ಇರೋಕ್ಕಾಗೋದಿಲ್ಲ. ವಿಜಯ್, ನಾನ್ ನಿನ್ಗೆ ಎಷ್ಟೇ ಕಷ್ಟ ಕೊಟ್ರು ನನ್ ಬಗ್ಗೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದೀಯ. ಛೆ 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 ಛೆ, ಹಾಗೆಲ್ಲ ಹೇಳ್ಬಿಡಿ ಭಾವ. ಏನೇ ಆಗ್ಲಿ ನನಗೆ ಒಳ್ಳೇದಾಗ್ಲಿ ಅಂತ ತಾನೇ ಇದೆಲ್ಲ ಮಾಡಿದ್ದು. ಭಾವ, ಸದಾ ಕಾಲ ನಿಮ್ಮ ಕಾಲ ಹತ್ರ ಬಿದ್ದಿದ್ದು, ಸಾಯೋವರೆಗೂ ನಿಮ್ ಸೇವೆ ಮಾಡೋ ಅವಕಾಶ. ವಿಜಯ್, ನೀನ್ ಇರ್ಬೇಕಾದ ಸ್ಥಳ ನನ್ನ ಕಾಲ್ ಹತ್ರ ಅಲ್ಲ ಕಣೋ, ನನ್ನ ಹೃದಯದಲ್ಲಿ. ಭಾವ, ವಿಜಯ್, ಭಾವ, ಹಾಲು ಕುಡಿ. ನಾನ್ ಕುಡಿಲ್ಲ. ಏ ಮುದಿಯ, ಸಿಗರೇಟ್ ಎಲ್ಲೋ? ಬಾಯಲ್ಲಿಡೋ. ಏ ಮುದಿಯ, ಹಚ್ಚೋ ನನ್ನ ಮಗನೇ. ಏನಲ್ಲೋ ಮುದಿಯ, ದಿವಸಕ್ಕೆ 4 ಹೊತ್ತು ಹಂದಿ ತರ ತಿಂತಿಯಲ್ಲ, ಸಿಗರೇಟ್ ಹಚ್ಚುವಷ್ಟು ಶಕ್ತಿ ಇಲ್ವಾ ನಿನಗೆ? ಪ್ರಕಾಶ್, ಹೀಗೆ ಹೇಳ್ತೀನಿ ಅಂತ ತಪ್ಪಾಗಿ ತಿಳ್ಕೊಬೇಡ. ನಿಮ್ ತಂದೆ ವಯಸ್ಸಾಗಿದೆ ಅವ್ರಿಗೆ, ಅವ್ರು ಹೊಡೆದ್ರೆ ನೋವಾಗತ್ತಪ್ಪ. ಹೀಗೆ ಹೊಡೆದ್ರೆ ನೋವಾಗೋದಿಲ್ಲ ಅವ್ರಿಗೆ? ಹೀಗೆ ಹೊಡೆದ್ರೆ ನೋವಾಗುತ್ತೆ, ಹೀಗೆ ಹೊಡೆದ್ರೆ ಪರವಾಗಿಲ್ಲ. ಈಗ ಹೊಡಿಯೋದು ಹಿಂಗ್ ಹೊಡಿಬೇಕು. ನಾನು ವಿಜಯ್, ಏನು ಇದು? ಇಲ್ಲಿವರೆಗೂ ಹೊಡೆದಿದ್ದು ಟ್ರಯಲ್, ಇನ್ಮೇಲೆ ಹೊಡೆಯೋದು ರಿಯಲ್. ಕುತ್ಕೋ. ದೇವಸ್ಥಾನದಲ್ಲಿ ಸ್ವಲ್ಪ ಕುತ್ಕೋಬೇಕು. ನಾವು ದೇವಸ್ಥಾನಕ್ಕೆ ಯಾಕೆ ಬಂದ್ವಿ? ದೇವಸ್ಥಾನಕ್ಕೆ ಯಾತಕ್ ಬರ್ತಾರೆ? ದೇವರ್ ನೋಡಕ್ಕೆ, ಪೂಜೆ ಮಾಡ್ಸೋದಕ್ಕೆ. ಯಾಕೆ, ನಿನ್ಗಿಷ್ಟ ಆಗ್ಲಿಲ್ವಾ? ಇಷ್ಟ ಆಯ್ತು. ನೀನ್ ಮಾಡಿದ್ರು ನನಗಿಷ್ಟ. ನಿನ್ ಜೊತೆ ಇರೋಕೆ ನನಗಿಷ್ಟ. ನನ್ಗೂ ಅಷ್ಟೇ, ನಿನ್ ಕಂಡ್ರೆ ತುಂಬಾ ಇಷ್ಟ. ನೀ ತುಂಬಾ ಬದ್ಲಾಗ್ಬಿಟ್ಟಿದ್ಯಾ. ಮೊದ್ಲು ನಿನ್ ಕಂಡ್ರೆ ನನ್ಗೊಂಚೂರು ಇಷ್ಟ ಆಗ್ತಿರ್ಲಿಲ್ಲ. ನಾನ್ ಸ್ವಲ್ಪ ಮಾತಾಡಿದ್ರೆ ಸಾಕು ರೌಡಿ ತರ ಹೊಡಿತಿದ್ದೆ. ಆದ್ರೆ ಈಗ ನೀನ್ ತುಂಬಾ ಒಳ್ಳೆಯನಾಗ್ಬಿಟ್ಟಿದ್ಯಾ. ನಾನ್ ಏನ್ ಹೇಳಿದ್ರು ಸುಮ್ನೆ ಕೇಳ್ತಾ ಇರ್ತೀಯ. ಹಾ ಅಂತಾನೆ ಇರ್ತೀಯೋ, ಬೇರೆ ಏನಾದ್ರು ಮಾತಾಡ್ತೀಯೋ? ನನಗೆ ಮಾತಾಡಕ್ಕೆ ಬಹಳ ಹೆದರಿಕೆ ಆಗುತ್ತೆ ಶಾಂತ. ಅಕಸ್ಮಾತ್ ನಾನೇನಾದ್ರೂ ಮಾತಾಡಿದ್ರೆ ಅದರಿಂದ ನಾವಿಬ್ರು ಎಲ್ಲಿ ಬೇರೆ ಬೇರೆ ಆಗ್ತೀವೋ, ಎಲ್ಲಿ ನಮ್ಮಿಬ್ರು ಸಂಬಂಧ ಕಡ್ದೋಗುತ್ತೋ ಅಂತ ನನಗೆ ಭಯ. ದೇವಸ್ಥಾನದಲ್ಲಿ ಇಂಥ ಮಾತುಗಳನ್ನ ಮಾತಾಡ್ಬಾರ್ದು. ಹಾ, ನಾನ್ ದೇವ್ರನ್ನ ಯಾವಾಗ್ಲೂ ಬೇಡ್ಕೋತಿರ್ತೀನಿ, ನೀನ್ ಚೆನ್ನಾಗಿರ್ಬೇಕು, ನೀನ್ ಯಾವಾಗ್ಲೂ ಸಂತೋಷವಾಗಿರ್ಬೇಕು ಅಂತ. ಒಳ್ಳೆ ಮನ್ಸಿಂದ ಯಾರು ದೇವ್ರನ್ನ ಬೇಡ್ಕೋತಾರೋ ಅವ್ರ ಆಸೆಗಳೆಲ್ಲ ಖಂಡಿತ ನೆರವೇರುತ್ತಂತೆ, ಗೊತ್ತಾ?
ಮೊದ್ಲು ನಮ್ಗೇನ್ ಕೊಡಲ್ವಾ? ಏ ಮುದಿಯ, ಕಾಫಿ ತಗೊಂಡ್ಬಾರೋ. ಏ ಮುದಿಯ, ಬೆನ್ ಸಾವಿರ ಲೇ. ಅಮಾವಾಸ್ಯೆ ಪೌರ್ಣಮಿ ಬಂದ್ರೆ ನಿನ್ ಮಗನಿಗೆ ಏನಾದ್ರು ಮೆಟ್ಕೊಳ್ತಾ? ಯಾಕಂಗ್ ಕೂಗಾಡ್ತಾವನೆ? ಅದೇನ್ ನೋಡೋಣ ನಡೀರಿ. ಏನಾಯ್ತು ಏನಾಯ್ತು ಪ್ರಕಾಶಣ್ಣ? ಏನಾಯ್ತು ಪ್ರಕಾಶ? ಏನಾಯ್ತು ಮಗಳು? ನನ್ನ ಮಗನೇ ಈ ವಿಜಯ್ ಇದಾನಲ್ಲ, ಆವಾಗ್ಲಿಂದ ಹೊಡೆದು ನನ್ ಬೆಲ್ ಬೂಳೆ ಎಲ್ಲ ಮುರಿದಾಗ್ಬಿಟ್ಟ ಡ್ಯಾಡಿ. ನಾನ್ ಹೊಡಿತೀನ? ಏನ್ ಹೇಳ್ತಾ ಇದೀಯ ಪ್ರಕಾಶಣ್ಣ? ಅಂಕಲ್, ನಾನ್ ಇವನ್ನ ಹೊಡಿಯೋಕ್ ಸಾಧ್ಯನಾ? ಆ ಶಕ್ತಿ ನನ್ಗಿದ್ಯಾ? ನೀವೇ ಹೇಳಿ. ನೋಡಿ, ಬೆಳಗ್ಗೆ ಕಾಫಿ ಬೇಕು ಅಂತ ಕೇಳ್ದ, ಕಾಫಿ ತಗೊಂಬಂದು ಅಲ್ಲಿ ಇಟ್ಟಿದ್ದೀನಿ. ಬಂದು ನೋಡ್ತೀನಿ ಕೆಳಗಡೆ ಬಿದ್ದು ಓದಾಡ್ತಾ ಇದ್ದಾನೆ. ಅವನ್ನ ಸುಮ್ನೆ ಹಾಗೆತ್ತಿ ಮೇಲ್ಗಡೆ ಮಲಗಿಸ್ದೆ ಅಷ್ಟೇ. ನೋಡಿ ನೋಡಿ ನಾಟಕ ಆಡ್ತಿದ್ದಾನೆ ಬಬ್ಬಿ, ನಾಟಕ ಆಡ್ತಿದ್ದಾನೆ. ಇವನು ಮಹಾನ್ ನಟ, ಸಾಮಾನ್ಯವಾದ ನಟ ಅಲ್ಲ ಬಬ್ಬಿ. ಬೆಳಿಗ್ಗೆ ಕಾಫಿ ಕೊಡುವಾಗ ಹೊಡಿತಾನೆ ಬಬ್ಬಿ, ಮಧ್ಯಾಹ್ನ ಊಟಕ್ಕೆ ಕರಿಯೋಗ್ ಬಂದು ಹೊಡಿತಿರ್ತಾನೆ ಬಬ್ಬಿ, ರಾತ್ರಿ ಮಲ್ಗೋಗ್ ಮುಂಚೆ ಎಲ್ಲ ಹೊಡಿತಾನೆ. ಪ್ರಕಾಶಣ್ಣ ಯಾಕೆ ಸುಳ್ಳು ಹೇಳಿ ಪಾಪ ಕಟ್ಕೋತೀಯ? ನೀವಾದ್ರೂ ಹೇಳಿ ಅಂಕಲ್. ಈಗ ಗೊತ್ತಾಯ್ತು ಬಿಡು. ಈ ನನ್ನ ಮಗನಿಗೆ ರಾತ್ರಿ ಎಲ್ಲ ಗಂಟ್ಲಿಗೆ ಬಿಟ್ಕೊಂಡಿದ್ದು ಇನ್ನೂ ಹಿಡಿದಿಲ್ಲ ಅಂತ ಕಾಣುತ್ತೆ. ರಾತ್ರಿ ಎಲ್ಲ ಕುಡಿದು ಬಿಡೋದು, ಹಿಂಗ್ ಮಂಚದ ಮೇಲೆ ಬೋರ್ಲ್ ಬಿದ್ದು ಒದ್ದಾಡೋದು. ನಮ್ಮ ವಿಜು ಎಳೆ ಮಗುವನಂತ ಮನಸ್ಸಿನವನು, ಅಂಥವನ್ ಮೇಲೆ ಅಪಾರ ಹೊರಿಸ್ತಿಯಲ್ಲ. ಮಗು ಮಮ್ಮಿ, ಇವನ್ ನಿನ್ಗೆ ಯಾವಾಗ ಮಗು ಆದ? ಬಾಯ, ಅವಂದು ಒಡೆಯೋ ಕೈ ಅಲ್ಲ ಕೊಡು, ಸಹಾಯ ಮಾಡೋ ಕೈ, ಸೇವೆ ಮಾಡೋ ಕೈ. ಹೌದು. ಹೋಗಮ್ಮ ವಿಜು, ಹೋಗಪ್ಪ ಜೋನು, ಹೋಗು ಮಂಚುನು. ನೀ ಹೋಗಪ್ಪ ಬಂಗಾರ, ಅವಂದೇನ ಒಂದು, ನೀ ಒಳ್ಳೆಯವನು. ಸುಮ್ಮನೆ ನಡಿಯಪ್ಪ. ಅಯ್ಯೋ ಕಚಡ ನನ್ನ ಮಗನೇ, ಅವನ ಏನಾದ್ರು ಬುದ್ಧಿಗೆ ಐತಾರ ಪ್ರಕಾಶ? ಒಂದು ವೇಳೆ ಅವನು ನಿಜವಾಗಿ ಹೊಡೆದ್ರು ಅವನು ಈ ಆಸ್ತಿನೆಲ್ಲ ನಮ್ಮ ಹೆಸರಿಗೆ ಬರ್ಕೊಟ್ಟು ನಮ್ಮ ಅಣ್ಣನ ಕೈಗೆ ಬಿಡಿಗಾಸು ಸಿಗದಾಗ ಮಾಡ್ತೀನಿ ಅಂದಿದ್ದಾನೆ. ಎಲ್ಲ ಗುಳ್ಳೆ ಬೀದಿಲ್ ಬಿದ್ದಿದ್ದವ್ರನ್ನ ಮನೆ ಕರ್ಕೊಂಬಂದು ಅನ್ನ ಹಾಕಿದ್ರೆ ಅದೇ ಮನೆ ಕನ್ನ ಹಾಕ್ತಿರೇನ್ರೋ? ನೀನ್ ಯಾಕಿಷ್ಟು ನಿಗರಾಡ್ತೀಯ ಬಾವಾ? ಇದೇ ನೀನ್ ಕಷ್ಟಪಟ್ಟು ಬೆವರು ಸುರಿಸಿದ ಆಸ್ತಿ ಅಲ್ಲ, ನಾನ್ ದುಡ್ದಿದ್ದಂತೂ ಮೊದ್ಲೇ ಅಲ್ಲ ಬಿಡು. ಮುಚ್ಚ ಬಾಯಿ. ವಿಜಯ್ ನನ್ನ ತಂದೆಗಿಂತಲೂ ಹೆಚ್ಚಿಗೆ ಪ್ರೀತಿಸ್ತಾ ಇದ್ದಾನೆ. ಈ ಆಸ್ತಿನೆಲ್ಲ ನನಗೆ ಬರ್ಕೊಡ್ತೀನಿ ಅಂತ ಹೇಳಿದ್ದಾನೆ. ಯಾವತ್ತಿದ್ದನಪ್ಪ? ಯಾವತ್ತಿದ್ದ? ಲೇ ಸುಮ್ನೆ ನಿಂತಿದ್ಯಲ್ಲ, ಹೇಳು. ಈ ಆಸ್ತಿನೆಲ್ಲ ನಮ್ಮ ಹೆಸರಿಗೆ ಬರ್ಕೊಡ್ತೀನಿ ಅಂತ ವಿಜಯ್ ಹೇಳಿದಾನೆ. ಮುಚ್ಚರ ಬಾಯಿ. ನೀನ್ ಸುಮ್ಮನೆ ನಿಂತ್ಕೋ. ವೇಟ್ ಮಾವ, ಈ ಆಸ್ತಿನೆಲ್ಲ ನಿನ್ನ ಹೆಸರಿಗೆ ಬರಿತೀನಿ ಅಂತ ನಿನ್ಗೆ ಯಾರು ಹೇಳಿದ್ದು? ವಿಜಯ್. ಡ್ಯಾಡಿ, ಇದೇ ಡೈಲಾಗ್ ತಾನೇ ವಿಜಯ್ ನಿಮ್ಮ ಹತ್ರ ಹೇಳಿರೋದು? ಹೌದು. ಅಲ್ಲೇ ಇರೋದು ಪಾಯಿಂಟ್. ನಿಮ್ಮಿಬ್ರಿಗೂ ಫಿಟ್ಟಿಂಗ್ ಇಟ್ಟು ನೀವಿಬ್ರು ನಾಯಿಗಳ ತರ ಕಿತ್ತಾಡ್ಬೇಕು ಅಂತ ನಾವು ದಡ್ಡ ಅನ್ಕೊಂಡಿರೋ ಆ ವಿಜಯ್ ಮಾಡಿರೋ ಮಾಸ್ಟರ್ ಪ್ಲಾನ್. ಪ್ರಕಾಶ, ನಿನ್ನ ಮಾತೇ ಸರಿ ಕಣೋ. ಅವನು ಮಾಡಿರೋ ಮಾಸ್ಟರ್ ಪ್ಲಾನ್ ಬಾಂಬ್ ಬಿಟ್ಟು ಬ್ಲಾಸ್ಟ್ ಮಾಡ್ಬಿಡ್ತೀನಿ. ನಾಳೆ ಲಾಯರ್ ಬರೋದಕ್ಕೆ ಹೇಳು. ಗೋರ್ಕುಡಿ ಸಾಹೇಬ್ರ, ಸ್ಟ್ರಾಂಗ್ ಆಗಿ ಒಂದ್ ಕಪ್ ಚಾ ತರ್ಲೇನು? ಬ್ಯಾಡಪ್ಪ. ಸಿಗರೇಟು 555 ಬ್ಯಾಡ್ರಿ. ಪಾನು ಜರ್ದ ಬ್ಯಾಡ್ವೋ ಮಂಗ್ಯ. ಯಾಕ್ರಿ ಸುಮ್ನೆ ನನ್ ಕಾಡ್ಲಿಕ್ಕೆ ಹತ್ತೀರಿ? ಇವ್ರೇನ್ ನನ್ ಓದ್ಲಿಕ್ ಬಿಡ್ತಾರೋ ಇಲ್ವೋ? ಸುಮ್ನೆ ಇರ್ರಿ. ಆಯ್ತಾಯ್ತು, ಏನು ಬೇಡ ಅದು ಹೇಳಿಲ್ಲ. ಒಂದ್ ಕಪ್ ಟೀ ತರ್ಲಾ? ತಂದು ನನ್ ತಲೆ ಮ್ಯಾಗ ಸುರೀರಿ. ಯಾಕ್ರಿ ನನ್ ಕಾಡ್ಲಿಕ್ಕೆ ಹತ್ತೀರಿ? ಅಯ್ಯೋ, ಯು ಆರ್ ಸ್ಪಾಯ್ಲಿಂಗ್ ಮೈ ಮೂಡ್ ಅಂಡ್ ಟೈಮ್. ಕೋರ್ಟಿಗೆ ಬೇರೆ ಟೈಮ್ ಆಗದ. ನಮಸ್ಕಾರ ಸರ್. ಕೂತ್ಕೊಳ್ಳಿ. ಕಾಗದ ಪತ್ರ ಎಲ್ಲ ರೆಡಿ ಆಗಿದೆಯಾ? ಎಲ್ಲ ಬರಾಬರ ಐತ್ರಿ. ವಿಜಿನ್ ಕರ್ಸ್ರಿ, ಲಗುನ್ ಸೈನ್ ಮಾಡಿಸ್ರಿ. ಲಗುನ್ ನಾನ್ ಕೋರ್ಟ್ಗೆ ಹೋಗ್ಬೇಕ್ರಿ. ವಿಜಯ್ ಡಾಕು. ಇತ್ತೀಚೆಗೆ ನೀನ್ ತುಂಬಾ ಬದಲಾಯಿಸಿದ್ಯಾ. ನಿನಗೆ ಸಂತೋಷ ತಾನೆ? ತುಂಬಾ ಸಂತೋಷ. ನೀನ್ ಯಾವಾಗ್ಲೂ ಹೀಗೇ ಇರ್ಬೇಕು. ಅರೆ, ಇದೇನು ಇದು? ನಾನ್ ಬದಲಾಯಿಸಿದೀನಿ ಅಂತ ಹೇಳ್ತಾ ಇದ್ಯಲ್ಲ, ಅದಕ್ಕೆ ಇದೇ ಕಾರಣ.
ಅಯ್ಯೋ ಅವ್ರು ಕರೀತಾ ಇದ್ದಾರೆ ನೋಡು. ತಿರ್ಗಾ ಅವ್ರು ನಿನ್ನ ಹೊಡಿಯೋದು ಬಡಿಯೋದು ಹಿಂಸೆ ಕೊಡೋದು ನನ್ನ ಕೈಲಿ ತಡಿಯಕ್ಕಾಗಲ್ಲ ಕಣೋ. ನೀನು ಹೋಗ್ಬಿಟ್ಟು ಅವ್ರು ಏನ್ ಹೇಳ್ತಾರೋ ಹೇಗೆ ಹೇಳ್ತಾರೋ ಹಾಗೆ ನಡ್ಕೊಂಡ್ಬಿಡಪ್ಪ. ಏನು ಅರ್ಥ ಆಯ್ತಾ? ಅರ್ಥ ಆಗ್ತಾ ಇದೆ, ಈಗೀಗ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಾ ಇದೆ. ನೀನೇನು ಯೋಚನೆ ಮಾಡ್ಬೇಡಕ್ಕ, ಎಲ್ಲ ಸರಿ ಹೋಗುತ್ತೆ. ವಿಜಯ್, ಮರ್ಯಾದೆ ಮರ್ಯಾದೆ. ಭೂಪತಿ ಬಾವ ಕರಿತಾ ಇದಾರೆ, ಬರ್ಬೇಕಂತೆ. ಬರ್ತೀನಿ. ಅಲ್ಲ ಬರ್ತೀನಿ, ಹೋಗಲೇ ಹೋಗೋ. ಕೆಳಗಡೆ ಬಾಯ್ತೆ. ಓ ಏನ್ರಪ್ಪ, ಒಬ್ಬರಿಗೂ ಟೈಮ್ ಸೆನ್ಸ್ ಹೇಳ್ವೇನ್ರಿ? ಇಟ್ ಇಸ್ ವೆರಿ ಬ್ಯಾಡ್, ಇಟ್ಸ್ ವೆರಿ ಬ್ಯಾಡ್. ನನಗೆ ಕಾಯ್ಲಿಕ್ಕೆ ಆಗೋಲ್ರಿ. ಭೂಪತಿ ರಾಯರೇ, ನಾನು ಹೊಂಟೇನ್ರಿ. ಒಂದ್ ನಿಮಿಷ. ಓ 1 ನಿಮಿಷ ಏನ್ ಬಂದ್ರಿ? 1 ಗಂಟೆಯಿಂದ ಕಾಯ್ತಾ ಇದೀನ್ರಿ. ಇಟ್ ಈಸ್ ಟೂ ಮಚ್. ಟೂ ಮಚ್ ಏನ್ ಬಂತು? 3 ಮಚ್. ಟೈಮ್ ಈಸ್ ಇಂಪಾರ್ಟೆಂಟ್. ವಿಜಯ್, ವಿಜಯ್, ಹೇಳಿ, ನನ್ನಿಂದೇನಾಗಬೇಕು? ಏಯ್, ಇವತ್ತು ಪತ್ರಕ್ಕೆ ಸೈನ್ ಮಾಡ್ಬೇಕು ಅಂತ ಗೊತ್ತಿಲ್ಲ? ಗೋರ್ಕಂಡೆ ಅವರೇ, ಸೈನ್ ಮಾಡಿಸ್ಕೊಡಿ. ನಿಮಗ ಕಾಯ್ಲಿಕ್ಕೆ ಹತ್ತೀನ್ರಿ ಅಪ್ಪ. ಲಘುನ್ ಸೈನ್ ಮಾಡ್ರಿ, ನಾನು ಕೋರ್ಟ್ಗೆ ಹೋಗ್ಲಿಕ್ಕೆ ತಡ ಆಗ್ತದ. ಇದೇನು ಅಂತ ನಾನೊಂದ್ಸರಿ ನೋಡ್ಬೋದಾ? ಜರೂರ್ ನೋಡ್ರಿ. ಲಘುನ್ ಸೈನ್ ಮಾಡ್ರಿ. ಸೈನ್ ಮಾಡಲ್ವಾ ನೀನು? ನೀವು ಬಾವಿಗೆ ಬೀಳು ಅಂದ್ರೆ ಬಿದ್ದು ಬಿಡ್ತೀನ? ಕುತ್ತಿಗೆ ಹಗ್ಗ ಹಾಕೊಂಡು ಹಳ್ಳಕ್ ದುಮ್ಕು ಅಂದ್ರೆ ದುಮುಕ್ ಬಿಡ್ತೀನ? ನನ್ನ ನೀನು ಅಷ್ಟು ದದ್ದಿ ಅಂತ ತಿಳ್ಕೊಂಡ್ರ ಏನ್ ಸರ್? ಇವ್ರು ಹೇಳಿದ್ರು ನೀವು ಬಂದ್ ಸೈನ್ ಮಾಡ್ತೀರಿ ಅಂತ. ಏನ? ನೀವು ಬಂದ್ ಸೈನ್ ಮಾಡ್ತೀರಿ ಅಂತ ಯಾರು ಹೇಳಿದ್ರು? ಇವರು. ಏನ್ ಹೇಳಿದ್ರು? ನೀವು ಬಂದ್ ಸೈನ್ ಮಾಡ್ತೀರಿ ಅಂತ. ನಾ ಬರ್ತೀನಿ ಅಂತ ಹೇಳ್ದೆ, ಸೈನ್ ಮಾಡ್ತೀನಿ ಅಂತ ಹೇಳಿಲ್ಲ. ಅಂದ್ರೆ ನೀವು ಸೈನ್ ಮಾಡಲ್ವಾ? ಸಾರಿ, ವೆರಿ ಸಾರಿ. ಮತ್ತೆ ನಾನು ಏನ್ ಮಾಡ್ಲಿ? ಹಾಗಾದ್ರೆ ನಾನೇನ್ ಮಾಡ್ಲಿ? ಒಳ್ಳೆ ತಲೆಬೇನೆ ಆಯ್ತಲ್ಲ, ಈ ಕೋರ್ಟ್ ಲೇಟ್ ಆಯ್ತು. ಸಾರಿ, ನಾನು ತಗೊಂಡ್ ಕೋರ್ಟ್ ಹೋಗಿ. ಲೇ ಗುಂಡಾ. ಬೋಂಡಾ. ಬೋಂಡಾ ಅಲ್ಲ, ಗುಂಡಾ. ಆಯ್ತು, ನಿಮ್ಮ ಅಜ್ಜಿ ಪಿಂಡ. ಅಯ್ಯೋ, ನೀವ್ ಏನಾದ್ರೂ ಹೋಯ್ಕೊಳ್ಳಿ. ಲೇ ಗುಂಡಾ, ನಡಿಯೋ, ನಡೀರಿ. ರೀ, ಹಾಗೆ ರಂಗಜ್ಜ, ಆ ನೀಚನ ಕೆನ್ನೆಗೆ ಒಂದೇ ಒಂದು ಚಠಾರ್ ಅಂತ ನ್ಯಾಯದ ಏಟಿನ ಸ್ಯಾಂಪಲ್. ಹಾಗೆ ಬಾಲ ಮುದ್ರಕೊಂಡು ಈ ದುಷ್ಟ ಜನಗಳು ಏನು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಮೇಲಿಂದ ಮೇಲೆ ಅನ್ಯಾಯನ ಮಾಡ್ತಾನೆ ಇರಬೇಕು, ಅದನ್ನ ಅಮಾಯಕರು ಸಹಿಸ್ಕೊಂಡು ಸುಮ್ಮನಿರ್ಬೇಕಾ? ನೋ, ಈಗ ಕಾಲ ಬದಲಾಗಿದೆ ರಂಗಜ್ಜ. ಜೀವನ ಒಂದು ಚಕ್ರ ಇದ್ದ ಹಾಗೆ, ಅದು ಸುತ್ತುತ್ತಾನೇ ಇರುತ್ತೆ. ಅನ್ಯಾಯ ಮೇಲಿದ್ದಾಗ ನ್ಯಾಯ ಕೆಳಗಡೆ ಇತ್ತು, ಅದೊಂದು ಕಾಲ. ಈಗ ನ್ಯಾಯ ಮೇಲ್ಗಡೆ ಇದೆ. ಅನ್ಯಾಯನ ಮೆಟ್ಟಿ ನಿಲ್ಲೋ ಕಾಲ ಬಂದಿದೆ. ದುಷ್ಟರ ನಿಗ್ರಹಕ್ಕೆ, ಶಿಷ್ಟರ ಪರಿಪಾಲನೆಗೆ ಅವನು ನನ್ನ ಈ ಹೊಸ ಅವತಾರದಿಂದ ಕಳಿಸಿದ್ದಾನೆ. ಹಾಗೆ
ಯಾಕೆ ಹೊಡೆದಿದ್ದು? ಏನಯ್ಯ ನೀನ್ ಮಹಾರಾಜ ತರ ಮುಂದೆ ಹೋಗ್ತಾ ಇದ್ರೆ ನಾನ್ ಜವಾನ್ ಅಂತರ ಹಿಂದಿಂದೆ ಬರ್ತಾ ಇರ್ಬೇಕಾ? ಏನಯ್ಯ ನಾನ್ ಜವಾನ್ ಅಂತರ ಮುಂದೆ ಹೋಗ್ತಾ ಇದ್ರೆ ನೀನ್ ಮಹಾರಾಜ ತರ ಹಿಂದೆ ಬರ್ತಾ ಇದೀಯಾ? ಹುಷಾರ್. ಇದ್ಯಾಕೆ? ಬಲಗಡೆ ನನ್ನ ಜೊತೆ ನನ್ನ ಸರಿ ಸಮಾನವಾಗಿ ನಡ್ಕೊಂಬರದ? ಅಯ್ಯೋ ಜೋರಾಗ್ಬಿಟ್ಟು. ಇದ್ಯಾಕೆ? ಎಡಗಡೆ ಬರಬಾರ್ದು ಅಂತ. ಅಯ್ಯೋ ಕೈಯೋ ಕಬ್ಬಣನು. ಇವತ್ ಬೆಳಗಾಗಿ ಯಾರ ಮಕ್ಕ ನೋಡ್ದಪ್ಪ ಶಿವನೇ. ಮುಂದ್ಗಡೆ ಹೋದ್ರು ತಪ್ಪು, ಹಿಂದ್ಗಡೆ ಬಂದ್ರು ತಪ್ಪು, ಬಲಕ್ ಬಂದ್ರು ತಪ್ಪು, ಎಡಕ್ ಬಂದ್ರು ತಪ್ಪು. ಧ್ವನಿ ಜಾಸ್ತಿ ಆಗ್ತಾ ಇದೆ. ಮತ್ತೆ ಯಜಮಾನ್ರೆ ಕರೆದ್ರಂತ? ಏನಿದು? ನಮ್ಮ ಫ್ಯಾಕ್ಟ್ರಿಗೆ ಇಷ್ಟೊಂದು ಲಾಭ ಬರ್ತಾ ಇದ್ರು ಕಷ್ಟಪಟ್ಟು ಕೆಲಸ ಮಾಡೋ ಈ ಕಾರ್ಮಿಕರಿಗೆ ಬೋನಸ್ ಸಂಬಳ ಸರಿಯಾಗಿ ಯಾಕೆ ಕೊಡ್ತಾ ಇಲ್ಲ? ಎಲ್ಲಾನು ಇವತ್ತೇ ಕ್ಲಿಯರ್ ಆಗ್ಬಿಡ್ಬೇಕು. ಅರ್ಥ ಆಯ್ತಾ? ಏನ್ ಮಾತಾಡ್ತಾ ಇದ್ದೀರಾ? ಕನ್ನಡ. ಇನ್ ಮುಂದೆ ನಿಮ್ಗೆ ಯಾವ ತೊಂದರೆನೂ ಆಗಲ್ಲ. ಸಂತೋಷವಾಗಿ ಹೊರಟು ಬನ್ನಿ. ಈ ಕಾರ್ಮಿಕರಿಗೆ ಎಷ್ಟು ಕೊಟ್ರು ಸಾಕಾಗಲ್ಲ. ಇವತ್ತು ಒಂದ್ ಬೇಡಿಕೆನ ಅವ್ರದನ್ನ ಈಡೇರಿಸ್ಬಿಟ್ರೆ ನಾಳೆ ಬೆಳಿಗ್ಗೆ 10 ಬೇಡಿಕೆನ ನಿಮ್ ಮುಂದೆ ಇಡ್ತಾರೆ. ಅವ್ರು ಕೇಳಿದ್ದನ್ನೆಲ್ಲ ಕೊಡ್ತಾ ಹೋದ್ರೆ ನಾಳೆ ನಾವು ದಿವಾಳಿ ಆಗ್ಬೇಕಾಗತ್ತೆ. ಅಷ್ಟಕ್ಕೂ ಈ ವಿಷಯನ ನಿರ್ಧಾರ ಮಾಡ್ಬೇಕಾದ್ದು ಭೂಪತಿ ಯಜಮಾನ್ರು ತಾನೇ. ಯಾರು? ಭೂಪತಿನ? ಈ ಭೂಪತಿ ಯಾರು? ನೀವ್ ಯಾರು? ಈ ಫ್ಯಾಕ್ಟ್ರಿ ಯಾರ್ದು? ದುಡ್ಡು ಯಾರ್ದು? ತಮ್ಮದೇ. ಈ ಕಾರ್ಮಿಕರ ಬಗ್ಗೆ ನಿಮ್ಗಿನ್ನೂ ಗೊತ್ತಿಲ್ಲ. ಕಾರ್ಮಿಕರ ಬಗ್ಗೆ ನನಗೆ ಗೊತ್ತಿದೆಯೋ ಇಲ್ವೋ? ನೀವು ಮಾಡ್ತಿರೋ ಕಳ್ತನದ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ ಯಜಮಾನ್ರೆ. ನೀವು ಬರ್ತಿರೋ ಲೆಕ್ಕದ ಪುಸ್ತಕಗಳನ್ನೆಲ್ಲ ನೋಡಿದೆ. ಎಲ್ಲ ಸುಳ್ಳು ಲೆಕ್ಕ. ಇದ್ರಲ್ಲಿ ಪೂರ್ತಿ ತಪ್ಪಿದೆ. ಮೋಸದಿಂದ ಬರ್ತಿರೋದು ಸ್ಪಷ್ಟವಾಗಿದೆ. ಆದಾಯ ವೆಚ್ಚ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಇಂಥ ಕಳ್ಳ ಲೆಕ್ಕ ಬರ್ತಿರೋ ನಿಮ್ಮನ್ನ ಕೆಲಸದಿಂದ ಡಿಸ್ಮಿಸ್ ಮಾಡ್ತಾ ಇದ್ದೀನಿ. ಔಟ್. ಯಜಮಾನ್ರೆ, ಹಿಡ್ದವ್ರ ಮೇಲೆ ಬಿಟ್ಟು ನನ್ ಪ್ರಾಣ ಅಂತ ನನ್ ಕುತ್ತಿಗೆಗೆ ಸಂಸ್ಕಾರ ತರ್ತಾ ಇದೀರಲ್ಲ. ಇಷ್ಟು ದಿವಸ ಆ ಭೂಪತಿ ಹೇಳ್ದಾಗ ಕೇಳ್ಕೊಂಡು ಬಿದ್ದಿದ್ದೆ. ಇನ್ಮೇಲಿದ್ದ ತಾವ್ ಹೇಳ್ದಾಗ ಕೇಳ್ಕೊಂಡು ತಮ್ಮ ಪಾದ ಸೇವೆ ಮಾಡ್ತಾ ನಾಯಿ ತರ ಬಿದ್ದಿರ್ತೀನಿ. ನಾಯಿಗ್ಯಾಕೆ ನಿಮ್ಮನ್ನು ಹೋಲಿಸ್ಕೋತೀರಾ? ಅದು ನಿಯತ್ತಿನ ಪ್ರಾಣಿ. ಅಯ್ಯೋ ಹಾಗನ್ಬೇಡಿ ದೇವ್ರು. 20 ವರ್ಷದಿಂದ ಈ ಫ್ಯಾಕ್ಟ್ರಿಗೆ ನಿಮ್ ಮನೆಗೆ ಎಷ್ಟು ಸೇವೆ ಸಲ್ಲಿಸ್ತಾ ಇದ್ದೀನಿ. ಅದೇ ಗೊತ್ತು ಸೇವೆ. ಇದು ನೀವು ಮಾಡಿರೋ ಒಂದೊಂದಕ್ಕೂ ಲೆಕ್ಕ ಚುಕ್ತ ಮಾಡದೆ ಬಿಡೋದಿಲ್ಲ. ಹುಷಾರ್. ಹೇಳಿದ್ರಿ ಯಜಮಾನ್ರೆ. ಇಷ್ಟು ದಿವಸ ಇವ್ರು ಮಾಡ್ತಿದ್ ಕೆಲ್ಸನ ಇನ್ಮೇಲಿಂದ ನಾನೇ ಮಾಡ್ತೀನಿ. ಅಂದ್ರೆ ನೀವು ಕಳ್ತನ ಮಾಡ್ತೀರಾ? ಇಲ್ಲ ಗುರುಗಳೇ, ಇವ್ರು ಮಾಡ್ತಿದ್ ಕಳ್ತನನ ಬಯಲಿಗೆಳೆಯೋದಕ್ ತಾನೆ ನೀವು ನನ್ನನ್ನು ಕರೆಸಿರೋದು. ಹಲೋ, ನಿಮ್ಮನ್ನೇ ನೀವು ಆಚೆಗೆ ಹೋಗ್ಬೋದು. ನನ್ನನ್ನು ಆಚೆ ಹೋಗುನಕ್ ನೀನ್ ಯಾವ ದಾಸನೆಯ? ಅಷ್ಟಕ್ಕೂ ನಿನ್ನ ಯಾರು ಒಳಗಡೆ ಬಿಟ್ಟಿದ್ದು? ನೀನೇನ್ ನನ್ ಕೆಲಸ ಕಿತ್ಕೊಳಕ್ ಬಂದಿದ್ಯಾ? ಏಯ್, ಮರ್ಯಾದಿಂದ ಹೇಳ್ತಾ ಇದೀನಿ, ನೀನ್ ಆಚೆ ಹೋಗು. ಹೇಳಿ ಯಜಮಾನ್ರೆ. ನಾನ್ ಆಚೆಗೆ ಹೋಗ್ಬೇಕಾ ಇಲ್ಲ ಈ ದಡಿ ಆಚೆಗೆ ಹೋಗ್ಬೇಕಾ ಹೇಳಿ ಸರ್. ಮಿಸ್ಟರ್ ಲೋಕನಾಥ್, ಇವತ್ತಿನ ಪರಿಸ್ಥಿತಿ, ಸಂದರ್ಭ, ಸನ್ನಿವೇಶನ ನೋಡಿದ್ರೆ ನೀವು ಗೆಟ್ ಔಟ್ ಆಗೋದೇ ಒಳ್ಳೇದು ಅಂತ ಕಾಣಿಸುತ್ತೆ. ಸಾರ್ ನೋಡಿ, ಗೌರವದಿಂದ ಗೆಟ್ ಔಟ್ ಆಗಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ಒಂದು ಮಾತಾಡಿದ್ರು ಮುಂದಕ್ಕೆ ನೀವ್ ಹೇಳ್ಬೇಡಿ. ನಿಮ್ ಗೌರವಕ್ಕೆ ಧಕ್ಕೆ ಬರುತ್ತೆ. ಮುಂದಿನ ಡೈಲಾಗ್ನ ನಾನೇ ಹೇಳ್ಬಿಡ್ತೀನಿ. ಹೋಗಿ ಸ್ವಾಮಿ, ಹೋಗಿ ಸರ್, ಹೋಗಿ ಬುದ್ಧಿ, ಹೋಗ್ರಿ. ಅರೆ ಹೋಗಲ್ಲ, ನೀನೇಳೆ. ಯಾಕಣ್ಣ ಈ ತರ ತಲೆ ತೆಗೆಸ್ಕೊಂಡು ನಿಂತಿದ್ಯಾ? ಈ ಮನೆಯಲ್ಲಿ ಏನೇನೋ ವಿಚಿತ್ರಗಳು ನಡೀತಾ ಇದೆ. ಮೊದಲು ವಿಜಯ ನನ್ನ ನೆರಳ ಕಂಡ್ರೆ ನಡುಗ್ತಾ ಇದ್ದ. ಧ್ವನಿ ಕೇಳಿದ್ರೆ ಓಡೋಗಿ ಅಡಗ್ತಾ ಇದ್ದ. ಈಗೆಲ್ಲ ತಿರುಮುರುವಾಗೋಗಿದೆ. ಹೌದು ಬಾವ, ನನಗೂ ಅವನು ನೋಡ್ತಾ ಇದ್ರೆ ಅವನು ವಿಜಯೋ ಅಥವಾ ಬೇರೇನು ಅಂತ ಅನುಮಾನ ಬರ್ತಾ ಇದೆ. ನೋಡ್ತಾ ಇರು, ಈ ಆಸ್ತಿ ಎಲ್ಲ ನನ್ನ ಕೈಗೆ ಸೇರ್ಲಿ.
ಆಮೇಲೆ ನಾನು ಯಾರು ಅಂತ ಅವನಿಗೆ ತೋರಿಸ್ತೀನಿ. ಹಲೋ, ನಾನು ಭೂಪತಿ. ನಮಸ್ಕಾರ. ಹಾ, ನಮಸ್ಕಾರ ನಮಸ್ಕಾರ. ಹೇಳಿ. ಏನಿಲ್ಲ, ನಾಳೆನೇ ಒಳ್ಳೆ ದಿನ ಅಂತೆ, ನಿಶ್ಚಿತಾರ್ಥ ಇಟ್ಕೊಳ್ಳೋಣ. ನಾಳೆನಾ? ಓಕೆ. ಅಂಜನಾ, ಅಂಜನಾ. ಎಸ್ ಡ್ಯಾಡಿ. ವಿಜಯ್ ಮನೆಯಿಂದ ಫೋನ್ ಬಂದಿತ್ತು, ನಾಳೆ ನಿಶ್ಚಿತಾರ್ಥ ಇಟ್ಕೊಂಡಿದಾರಂತೆ. ಭೂಪತಿ ಅವರೇ ನಮಸ್ಕಾರ. ಸುಲೋಚನಾ ಅವರೇ ನಮಸ್ಕಾರ. ಬನ್ನಿ ಬನ್ನಿ. ನಾವು ನಿಶ್ಚಿತಾರ್ಥದ ಸಮಯಕ್ಕೆ ಸರಿಯಾಗಿ ಸಂಪ್ರದಾಯದ ಪ್ರಕಾರ ಎಲ್ಲಾ ಸಿದ್ಧತೆ ಮಾಡ್ಕೊಂಡ್ ಬಂದ್ಬಿಟ್ಟಿದೀವಿ. ನಮಸ್ಕಾರ. ನಮಸ್ತೆ. ನಮಸ್ಕಾರ. ನಮ್ಮನೆ ಮಹಾಲಕ್ಷ್ಮಿಗೆ ಎಂಥ ಕಳೆ ಬಂದ್ಬಿಟ್ಟಿದೆ. ತಿದ್ದಿದ ಗೊಂಬೆ ಹಾಗಿದ್ಯಾ. ನಿನ್ನಂಥವಳ ಹೆಂಡತಿಯಾಗಿ ಪಡೆಯೋಕೆ ನಮ್ ವಿಜಯ್ ತುಂಬಾ ಪುಣ್ಯ ಮಾಡಿದ್ದಾನೆ. ಬಾ, ಬನ್ನಿ. ಫೋನ್ ಮೇಲೆ ಫೋನ್ ಬರ್ತಾನೆ ಇದೆ. ಏನ್ ಯೋಚನೆ ಮಾಡ್ತಾ ಇದ್ರಿ ಬಾಸ್? ಅಲ್ಲಿ ಎಲ್ಲ ಸಿದ್ಧತೆ ನಡೀತಾ ಇದೆ. ಎಲ್ಲ ಗೊತ್ತಿದ್ದು ಹುಚ್ಚುಚ್ಚಾಗಿ ಮಾತಾಡ್ಬೇಡ. ಈ ನಿಶ್ಚಿತಾರ್ಥ ನಾನು ಯಾವ ರೀತಿ ಒಪ್ಕೊಳ್ಳಿ? ಅಂಜನಾ ನನ್ನ ವಿಜಯ್ ಅಂತ ತಿಳ್ಕೊಂಡಿದ್ದಾಳೆ. ನನ್ನ ವಿಜಯ್ ಅಂತ ತಿಳ್ಕೊಂಡು ಪ್ರೀತಿಸ್ತಾ ಇದ್ದಾಳೆ. ನಾಳೆ ನಾನು ವಿಜಯ್ ಅಲ್ಲ ಅಂತ ಅವಳಿಗೆ ಗೊತ್ತಾದ್ರೆ ಅವಳ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ಇದನ್ನ ಮೊದ್ಲೇ ಯೋಚನೆ ಮಾಡ್ಬೇಕಾಗಿತ್ತು, ಮೊದ್ಲೇ ಹೇಳ್ಬೇಕಾಗಿತ್ತು. ಹೇಳೋದಕ್ಕೆ ಪ್ರಯತ್ನ ಪಟ್ಟೆ ಸಿಂಗಾರು. ಅವಳು ನನ್ನ ಮಾತೆ ಕೇಳಿಲ್ಲ. ವಿಜಯ್ ಎಲ್ಲಿ? ಅವನ್ ಎಲ್ಲ ಇದ್ರು ಮೆಸೇಜ್ ಕೊಟ್ಟು ಅರ್ಜೆಂಟ್ ಮನೆಗೆ ಬರೋದಕ್ಕೆ ಹೇಳು. ಹಾ ಹಾ, ಕ್ಷಮಿಸ್ಬೇಕು ಭುಜಂಗರಾಯರೇ, ನಿಮಗೆ ತೊಂದರೆ ಕೊಟ್ಟೆ. ಸುಲೋಚನಾ, ಅಂಜನನ ಮಾಡಿ ಮೇಲೆ ರೂಮಿಗೆ ಕರ್ಕೊಂಡೋಗು. ವಿಜಯ್ ಬರೋವರೆಗೂ ರೂಮಲ್ಲಿ ರೆಸ್ಟ್ ತಗೊಳ್ಳಿ. ಹಾ, ಬಾಮ್ಮ. ಈಗ ಯೋಚನೆ ಮಾಡ್ತಾ ನಿಂತಿದ್ರೆ ಹೇಗೆ? ಏನಾದ್ರೂ ನಿರ್ಧಾರ ಮಾಡಿ. ರಾತ್ರಿ 11:30 ಆಯ್ತು. ಇನ್ನು ಕಾಯೋದ್ರಲ್ಲಿ ಅರ್ಥ ಇಲ್ಲ. ಸುಲೋಚನಾ ಅವರೇ ದಯವಿಟ್ಟು ನನ್ನ ಮಗಳನ್ನ ಕರೀರಿ, ನಾವು ಮನೆಗೆ ಹೊರಡ್ತೀವಿ. ಭುಜಂಗರಾಯರೇ, ನಿಮಗೆ ಬೇಜಾರಾಗಿದೆ ನನಗೆ ಗೊತ್ತು. ಆದ್ರೂ ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ, ಇನ್ ಸ್ವಲ್ಪ ಹೊತ್ತು ನೋಡಿ. ನಮ್ ವಿಜಯ್ ಬಂದೇ ಬರ್ತಾನೆ ಅಂತ ನನ್ ಮನ್ಸು ಹೇಳ್ತಾ ಇದೆ. ನನಗಂತೂ ಆ ನಂಬಿಕೆ ಬರ್ತಾ ಇಲ್ಲ. ನಾವು ಹೋಗ್ತೀವಿ. ಛೇ, ನಮ್ ನೆಂಟ್ರಿಷ್ಟು ಮುಂದೆ ನಮ್ಗೆ ಅವಮಾನ ಆಗೋಯ್ತು. ಅಯ್ಯೋ, ಹಾಗೆಲ್ಲ ಮನ್ಸು ಚಿಕ್ಕದ್ ಮಾಡ್ಕೋಬೇಡಿ. ಅವನ ಪರವಾಗಿ ನಾನ್ ನಿಮ್ಮನ್ನ ಕ್ಷಮೆ ಕೇಳ್ಕೊತಾ ಇದ್ದೀನಿ. ಅದು ನನ್ನ ತಮ್ಮ ಬಂದ, ನನ್ನ ತಮ್ಮ ಬಂದ. ಮಾಮ ಬಂದ, ಮಾಮ ಬಂದ. ಆಂಟಿ ಆಂಟಿ, ಮಾಮ ಬಂದ್ಬಿಟ್ಟ. ಆಂಟಿ, ಮಾಮ ಬಂದ್ಬಿಟ್ಟ. ಇಷ್ಟೊತ್ತು ಮಾಮ ಬರ್ಲಿಲ್ಲ ಅಂತ ಅಳ್ತಿದ್ರಿ, ಈಗ ಮಾಮ ಬಂದಾಯ್ತಲ್ಲ, ಇನ್ಯಾಕೆ ಕಳ್ಬೇಕು? ನಮ್ಮ ಮಾಮನ ಮೇಲೆ ನಿಮ್ಗೆ ತುಂಬಾ ಕೋಪ ಬಂದಿದೆ ಅಲ್ಲ? ಇಷ್ಟೊತ್ತು ಯಾಕೆ ಕಾಯಿಸ್ಬಿಟ್ರಿ ಅಂತ ನಾವು ಚೆನ್ನಾಗಿ ದಬಾಯಿಸೋಣ. ಬನ್ನಿ ಆಂಟಿ, ಬನ್ನಿ. ಏನಾಯ್ತಕ್ಕ? ಯಾಕೆ ಹೇಗಿದ್ದೀರಾ? ಯಾಕೆ ಅಳ್ತಾ ಇದ್ದೀರಾ? ಹೇಳಿ ಅಕ್ಕ, ಹೇಳಿ. ಹೇಳಮ್ಮ, ಏನಾಯ್ತಂತ ಹೇಳಮ್ಮ. ಏನಾಯ್ತಕ್ಕ? ವಿಜಯ್ ವಿಜಯ್ ಹುಷಾರಾಗಿದ್ದಾರೆ ತಾನೆ? ಏನಾಯ್ತಕ್ಕ? ಹೇಳಮ್ಮ, ಮಾಮಂಗೇನು ಆಗಿಲ್ಲ ತಾನೆ? ಹೇಳಿ ಅಕ್ಕ, ಹೇಳಿ. ಏನಾಯ್ತು? ಅಕ್ಕ ಕಣ್ಣೀರ್ ಹಾಕ್ತಾ ಬಂದಿದ್ದೆ ನೋಡಿ. ಏನಾಯ್ತು ಅಂತ ನನಗಂತೂ ಎದೆನೆ ಒಡೆದು ಹೋಗಿತ್ತು. ಏನಾಯ್ತು? ಯಾಕೆಲ್ಲ ಈ ರೀತಿ ಇದ್ದೀರಾ? ಏನಾಯ್ತು ಅಂತ ನನ್ನೇನಮ್ಮ ಕೇಳ್ತೀಯ? ಇಲ್ಲಿ ನಿಂತಿದ್ದಾನಲ್ಲ ವಿಶ್ವಾಸಘಾತಕ, ಇವನನ್ನು ಕೇಳು, ಎಲ್ಲ ಹೇಳ್ತಾನೆ. ಏನಾಯ್ತು ವಿಜಯ್? ಯಾಕೆ ಮಾತಾಡ್ದೆ ಒಂಥರ ಇದ್ದೀರಾ? ಏನಾಯ್ತು ಹೇಳಿ. ನನ್ನ ಕ್ಷಮಿಸ್ಬಿಡು ಅಂಜನಾ. ಈ ನಿಶ್ಚಿತಾರ್ಥದ ಸಮಾರಂಭನ ಪೂರ್ಣ ಮಾಡಕ್ ನನ್ನಿಂದ ಆಗ್ತಿಲ್ಲ. ನಿನ್ನ ಆಸೆಯನ್ನು ಪೂರೈಸಕ್ ನನ್ನಿಂದ ಆಗ್ತಿಲ್ಲ. ನಿನ್ನ ಮದುವೆ ಆಗಿ
ನನ್ನ ಮನಸ್ಸಾಕ್ಷಿಗೆ ದ್ರೋಹ ಮಾಡ್ಕೊಳಕ್ ನನಗೆ ಇಷ್ಟ ಇಲ್ಲ. ನನಗೆ ಗೊತ್ತು ನನ್ನ ಈ ಮಾತಿಂದ ನಿನ್ಗೆಷ್ಟು ನೋವಾಗುತ್ತೆ ಅಂತ. ಬಟ್ ಐ ಆಮ್ ಹೆಲ್ಪ್ಲೆಸ್. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಮತ್ತಿನ್ನೇನು ಉಳಿದಿದೆ ಡ್ಯಾಡಿ? ಬನ್ನಿ ಹೋಗೋಣ. ನೋಡಮ್ಮ ಬಾಯ್ಲಿ. ಅಣ್ಣ ಎಸ್, ನಾನು ಭೂಪತಿ ಮಾತಾಡ್ತಿರೋದು. ನಮಸ್ಕಾರ ಭೂಪತಿ ರಾಯರೇ, ಹೇಳಿ. Many happy returns of the day. ಥ್ಯಾಂಕ್ ಯು. ಬನ್ನಿ, ಪ್ಲೀಸ್ ಕಮ್. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಅಂಜನಾ, ಇದರಲ್ಲೊಂದು ಲೆಟರ್ ಇದೆ. ಇದನ್ನು ಓದಿದ್ರೆ ನಿನ್ನ ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ನಿನ್ನ ಹತ್ರ ಮನಸ್ ಬಿಚ್ಚಿ ಮಾತಾಡಕ್ಕೆ ನನಗೆ ಬೇರೆ ದಾರಿನೇ ತೋಚ್ತಾ ಇಲ್ಲ. ಮಾತಾಡೋಕ್ಕಿನ್ನೇನಿದೆ, ಎಲ್ಲ ಮುಗ್ದೋಯ್ತಲ್ಲ. ಕೇಳು ಕೇಳು, ಇಷ್ಟು ಜನಗಳ ಮುಂದೆ ನೀನು ಕೆನ್ನೆ ಯಾಕೆ ಹೊಡೆದೆ ಅಂತ ಕೇಳು. ಉತ್ತರ ನನಗೆ ಗೊತ್ತಿರುವಾಗ ಪ್ರಶ್ನೆ ಕೇಳೋ ಅಗತ್ಯನೇ ಇಲ್ಲ ಸರ್. ಭುಜಂಗರಾಯರೇ, ಈ ರೀತಿ ಅವಮಾನ ಮಾಡಿ ನಮ್ಮ ಮೇಲೆ ಸೇಡ್ ತೀರಿಸ್ಕೊಳಕ ನಮ್ಮನೇಲಿ ಕರ್ಸಿದ್ದು? ಸೇಡ್ ತೀರಿಸ್ಕೊಳಕ್ ಅಲ್ಲಮ್ಮ ನಿಮ್ಮನ್ನು ಕರ್ಸಿದ್ದು. ಈ ಚಂಡಾಳ ಅವತ್ ನಿಮ್ ಮನೇಲಿ ನನ್ನ ಮನೆತನದ ಗೌರವನ ನಾಶ ಮಾಡ್ದ. ನನ್ನ ಮಾನ ಮರ್ಯಾದೆ ಎಲ್ಲ ಮಣ್ಣಪಾಲು ಮಾಡ್ದ. ನನ್ನ ಮಗಳ ಜೀವನಾನೇ ಸರ್ವನಾಶ ಮಾಡ್ದ. ಅದಕ್ಕೆ ಇವನು ಮಾಡಿರೋ ಮೋಸ ಇವತ್ತು ಎಲ್ಲರ ಮುಂದೆ ಬಯಲಾಗ್ಲಿ ಅಂತಾನೆ ನಾನು ಇವನ್ ಕಪಾಳ ಕೊಡ್ತಿದ್ದು. ಸ್ವರ್ಗವಾಸಿ ರಘುನಾಥರಾಯರ ಏಕೈಕ ಪುತ್ರ ವಿಜಯರವರು ಇಷ್ಟೆಲ್ಲ ಅವಮಾನ ಆಗ್ತಿದ್ರು. ಯಾಕೆ ತಲೆ ತಗ್ಗಿಸ್ಕೊಂಡು ಸುಮ್ಮನೆ ನಿಂತಿದ್ದೀರಿ? ಭುಜಂಗರಾಯರ ಮಾತಿಗೇನಾದ್ರೂ ಉತ್ತರ ಹೇಳಿ. ಏನ್ ಹೇಳ್ತಾನೆ? ಯಾವ ಬಾಯಲ್ಲಿ ಹೇಳ್ತಾನೆ? ಸುಲೋಚನಾ ಅವರೇ, ನಿಮ್ಮ ತಮ್ಮನ ಆಗಿರೋ ಈ ವ್ಯಕ್ತಿನ ನಿಮ್ಮ ತಮ್ಮ ಅಂತ ತಿಳ್ಕೊಂಡಿದ್ದೀರಲ್ಲ? ನೋ, ಸತ್ಯನೇ ಬೇರೆ. ಇವನು ಈ ನೀಚ ನಿಮ್ಮ ತಮ್ಮ ಅಲ್ಲ, ನಿಮ್ಮ ರಕ್ತ ಸಂಬಂಧಿನೂ ಅಲ್ಲ. ಏನ್ ಹೇಳ್ತಾ ಇದ್ದೀರಾ ನೀವು? ಪೆದ್ದನ ಹಾಗೆ ಮೂಲೆಯಲ್ಲಿ ಕೂತ್ಕೊಂಡಿದ್ದವನು ಸರಿಸಮನಾಗಿ ಓಡಾಡೋ ಹಾಗಾದ್ನಲ್ಲ ಅಂತ ಹೀಗೆ ಹೇಳ್ತಾ ಇದ್ದೀರಾ? ನಿಮ್ಮೆಲ್ಲರ ಮುಂದೆ ತಲೆ ಎತ್ತಿ ನಿಂತ್ಕೊಂಡು ಮಾತಾಡೋ ಹಾಗಾದ್ನಲ್ಲ ಅಂತ ನನ್ನ ತಮ್ಮನೇ ಅಲ್ಲ ಅಂತ ಹೇಳ್ತಾ ಇದ್ದೀರಾ? ಅದಕ್ಕಲ್ಲ, ಇವನು ನಿನ್ನ ತಮ್ಮ ಅಲ್ಲ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ, ಇವನು ನಿನ್ನ ರಕ್ತ ಹಂಚ್ಕೊಂಡು ಹುಟ್ಟಿದವನಲ್ಲ. ಇವನು ಯಾರು ಗೊತ್ತಾ? ಚಂದ್ರಾಪುರದಲ್ಲಿ ಗಂಗಮ್ಮ ಅನ್ನೋವನ ಮಗ. ನಿನ್ನ ತಮ್ಮನ ಹಾಗೆ ಕಾಣ್ತಾನೆ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ನಮ್ಮ ಆಸ್ತಿನೆಲ್ಲ ಹೊಡ್ಕೋಬೇಕು ಅಂತ
ಈ ಮನೆಯಲ್ಲಿ ಸೇರ್ಕೊಂಡಿರೋ ಇವನ ನಿಜವಾದ ಹೆಸರೇನು ಗೊತ್ತಾ? ವಿನೋದ್. ನಾನೇ ಕರೆಕ್ಟ್? ನೀನು ವಿಜಯ? ವಿನೋದ್ ತಾನೆ? ಈಗ ಗೊತ್ತಾಗುತ್ತೆ. ಪ್ರಕಾಶ್, ವಿನೋದ್ 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 ನನ್ ಕಂದ, ಇದೇನಪ್ಪ ಇದು? ನೀನ್ ಯಾಕೆ ಇಲ್ಲಿದ್ಯಾ? ಇವರೆಲ್ಲ ಯಾರು? ನನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ? ಇಲ್ಲಿ ಏನ್ ನಡೀತಿದೆ ಹೇಳು ಕಂದ, ಹೇಳಪ್ಪ, ಹೇಳ ಮಗನೇ. ಯಾರಮ್ಮ ನೀವು? ನನ್ ತಮ್ಮನ್ನ ನಿಮ್ ಮಗ ಅಂತ ತಿಳ್ಕೊಂಡು ಮಾತಾಡಿಸ್ತಾ ಇದ್ದೀರಾ? ಏನು ನನ್ನ ಮಗ ಅಂತ ತಿಳ್ಕೊಳ್ಳೋದೇನು? ಇವನು ನನ್ನ ಮಗನೇ, ನನ್ನ ಮಗನೇ ಇವನು, ನನ್ನ ಮಗ ವಿನೋದ್. ಇಲ್ಲ, ಇವನು ನನ್ ತಮ್ಮ ವಿಜಯ್. ಏನೋ ನನ್ಕಂತ, ಈಕೆ ಯಾರೋ ನಂಗೆ ಗೊತ್ತಿಲ್ಲ. ಇವಳು ನಿನ್ನ ತನ್ನ ತಮ್ಮ ಅಂತ ಹೇಳ್ಕೊತಿದ್ದಾಳೆ. ನೀನು ನನ್ನ ಮಗ ಅಲ್ವಾ? ನಾನು ನಿನ್ ತಾಯಿ ಅಲ್ವಾ? ಯಾಕೋ ಮಾತಾಡ್ತಿಲ್ಲ? ನೀನು ನನ್ನ ಮಗ, ಈ ಗಂಗಮ್ಮನ ಮಗ ವಿನೋದ್ ಅಂತ ಹೇಳೋ. ಮಾತಾಡೋ ಕಂದ, ಮಾತಾಡೋ. ವಿಜಯ್, ಯಾರೋ ಹೆಂಗಸ್ ಬಂದು ನಿನ್ನನ್ನ ತನ್ ಮಗ ಅಂತ ಹೇಳ್ಕೊತಾ ಇದ್ರೆ ನೀನ್ ಯಾಕೋ ಸುಮ್ನೆ ಇದೀಯಾ? ನೋಡು, ನೀನ್ ಯಾರೋ ನನಗೆ ಗೊತ್ತಿಲ್ಲ, ನಿನಗೂ ನನಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳ್ಬಿಡು ವಿಜಯ್. ಹೇಳೋ ವಿಜಯ್. ವಿನೋದ್, ನನ್ ರಾಜ, ನಾನು ಯಾರು ಅಂತ ನಿನ್ಗೆ ಗೊತ್ತಿಲ್ವಾ? ನನಗೂ ನಿನಗೂ ಯಾವ ಸಂಬಂಧನೂ ಇಲ್ವಾ? ನಿನ್ನ ಸಾಕಿ ಸಲಹಿ ದೊಡ್ಡವನನ್ನಾಗ್ಬಾರ್ದೆ. ಇವರೆಲ್ಲ ಶ್ರೀಮಂತರಪ್ಪ, ಇವರಿಗೆಲ್ಲ ಹಣದ ಬೆಲೆ ಗೊತ್ತಿದೆಯೇ ವಿನಃ ಸಂಬಂಧದ ಬೆಲೆ ಗೊತ್ತಿಲ್ಲಪ್ಪ. ಇವರು ಮಾತಿಗೆ ಕಟ್ಟು ಬಿದ್ದು ಈ ಬಡತಾಯಿನ ತಾಯಿ ಅಲ್ಲ ಅಂತ ಹೇಳ್ಬಿಡ್ಬೇಡ, ಹೇಳ್ಬೇಡ. ಬಾಯಿ ತುಂಬಾ ಅಮ್ಮ ಅಂತ ಕರೆದು ಈ ತಾಯಿ ಮರ್ಯಾದೆ ಕಾಪಾಡಪ್ಪ. ಇಲ್ಲಮ್ಮ, ನಾನೇ ನಿನ್ ಮಗ, ನೀನೇ ನನ್ನ ತಾಯಿ. ಇದನ್ನ ಸುಳ್ಳು ಅಂತ ಹೇಳೋಕೆ ಯಾರಿಂದಾನೂ ಸಾಧ್ಯ ಇಲ್ಲ. ಹಾಗಾದ್ರೆ ನೀನ್ ನನ್ ತಮ್ಮ ಅಲ್ಲ, ನನ್ ವಿಜಯ್ ಅಲ್ಲ. ನನ್ ತಮ್ಮ ಎಲ್ಲಿ? ನನ್ ವಿಜಯ್ ಎಲ್ಲಿ? ನನ್ ತಮ್ಮ ವಿಜಯ್ ಎಲ್ಲಿ? ಆ ರಹಸ್ಯನ ನೀನು ಕೇಳ್ಬೇಕಾದ್ರೆ ನಿನ್ನ ಹೃದಯನ ಕಲ್ಲು ಮಾಡ್ಕೋ ಸುಲೋಚನಾ. ಯಾಕೆ? ಯಾಕೆ ಅಂದ್ರೆ ನಮ್ಮ ವಿಜಯ್ ಮನೆ ಮಂದಿಗೆಲ್ಲ ಮಗುವಾಗಿದ್ದ, ಆಸ್ತಿಗೆಲ್ಲ ಹಕ್ಕುದಾರನಾಗಿದ್ದ, ನಮ್ಮ ಬಾಳಿಗೆ ಬೆಳಕಾಗಿದ್ದ. ಅಂತ ವಿಜಯ್ನ ಇವನು ಕೊಲೆ ಮಾಡ್ಬಿಟ್ಟ. ಎಷ್ಟು ದಿನ ನೀನು ಯಾರನ್ನ ತಮ್ಮ ತಮ್ಮ ಅಂತಿದ್ಯೋ ಅವನು ನಿನ್ನ ತಮ್ಮ ಅಲ್ಲ ಕಣೆ. ಅವನು ಮುಖವಾಡ ಧರಿಸ್ಕೊಂಡಿರೋ ನಿನ್ನ ತಮ್ಮನ ಕೊಲೆ ಮಾಡಿದ ಕೊಲೆಗಾರ. ಅಯ್ಯೋ 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 ಪಾಪಿ, ನಿನ್ನನ್ನೇ ನನ್ ತಮ್ಮ ಅನ್ಕೊಂಡಿದ್ನಲ್ಲೋ, ನನಗೆ ದ್ರೋಹ ಮಾಡಿದೆಯಲ್ಲೋ ಪಾಪಿ. ನಮ್ಮನೆ ಅನ್ನ ತಿಂದು ವಿಷ ಕಕ್ಬಿಟ್ಟಿಯಲ್ಲೋ. ಎಲ್ಲೋ ಎಲ್ಲೋ ನನ್ ತಮ್ಮ, ಎಲ್ಲೋ ನನ್ ತಮ್ಮ, ಹೇಳೋ ಎಲ್ಲೋ ನನ್ ತಮ್ಮ, ಹೇಳೋ ಎಲ್ಲೋ ಎಲ್ಲೋ ನನ್ ತಮ್ಮ, ನನ್ ತಮ್ಮ ಎಲ್ಲೋ. ವಿನೋದ್, ಯಾಕಪ್ಪ ನೀನೇನು ಮಾತಾಡ್ತಾ ಇಲ್ಲ? ಇವರೆಲ್ಲ ಏನೇನೋ ಹೇಳ್ತಾ ಇದ್ದಾರೆ, ಮಾತಾಡೋ. ಇಲ್ಲಮ್ಮ, ಇಲ್ಲಮ್ಮ, ನಾನು ಯಾವ ಕೆಟ್ಟ ಕೆಲಸನೂ ಮಾಡಿಲ್ಲ, ಯಾರು ಕೊಲೆನೂ ಮಾಡಿಲ್ಲ. ಒಂದು ಮನೆಗೆ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶದಿಂದ ನಾನು ವಿಜಯ್ ಮಲ್ಲಿದ್ದೆ ಅಷ್ಟೇ ಅಮ್ಮ, ಅಷ್ಟೇ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಸುಳ್ಳು, ಇವನ್ ಹೇಳ್ತಾ ಇರೋದೆಲ್ಲ ಸುಳ್ಳು. ಇವನ್ ಮಾಡಿರೋ ಕೊಲೆಗೆ ಶಿಕ್ಷೆ ಆಗ್ಲೇಬೇಕು. ಅವನಿಗೆ ಶಿಕ್ಷೆ ಕೊಡೋರ್ ಕೈನ ಕತ್ತರಿಸಿ ಹಾಕ್ಬಿಡ್ತೀನಿ. ಏನ್ ತಿಳ್ಕೊಂಡಿದ್ದೀರಿ ನನ್ ಮಗನ್ನ? ಅವನು ಪುಟುಬಿಟ್ಟ ಚಿನ್ನ ಕಣ್ರಿ, ಪುಟುಬಿಟ್ಟ ಚಿನ್ನ. ಅವನಿಗೆ ಯಾವ ಅಪರಾಧನೂ ಮಾಡಿಲ್ಲ, ಮಾಡೋದೂ ಇಲ್ಲ. ವಿನೋದ್ ಅಂದ್ರೆ ನೀವೇ ತಾನೆ? ಎಸ್. ವಿಜಯ್ ಕೊಲೆ ಆಪಾದನೆ ಮೇಲೆ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ. ನಾನು ಯಾವ ಕೊಲೆನೂ ಮಾಡಿಲ್ಲ ಇನ್ಸ್ಪೆಕ್ಟರ್. ಆ ತೀರ್ಮಾನ ಆಗೋವರೆಗೂ, ಕಣ್ಮರೆ ಆಗಿರೋ ವಿಜಯ್ ಪತ್ತೆ ಆಗೋವರೆಗೂ ನೀವು ನಮ್ಮ ಕಸ್ಟಡಿಯಲ್ಲೇ ಇರ್ಬೇಕು. ಬನ್ನಿ. ಅಯ್ಯೋ, ನನ್ ಮಗ ಏನು ತಪ್ಪು ಮಾಡ್ಲಿಲ್ಲ. ಅವ್ನ್ ಬಿಟ್ಬಿಡಿ. ಅವನ್ನೆಲ್ಲಿ ಕರ್ಕೊಂಡು ಹೋಗ್ತೀರಾ? ನೀವೇನು ಹೆದರ್ಕೋಬೇಡಿ ಅಮ್ಮ, ನನ್ಗೇನು ಆಗಲ್ಲ, ಧೈರ್ಯವಾಗಿ. ಈ ಸತ್ವ ಪರೀಕ್ಷೆ ನಾನು ಗೆದ್ದು ಬರ್ತೀನಿ. ನಿನ್ ಬಿಟ್ಟು ನಾನು ಹೇಗಿರ್ಲೋ? ಮಿಸ್ಟರ್ ಭುಜಂಗರಾವ್, ನನ್ನ ಜೀವನದಲ್ಲಿ ನಾನು ಯಾವತ್ತೂ ಯಾರಿಗೂ ಅನ್ಯಾಯ ಮಾಡಿಲ್ಲ. ನಾನು ಏನೇ ಮಾಡಿದ್ರು ಒಳ್ಳೆ ಉದ್ದೇಶ ಇಟ್ಕೊಂಡೇ ಮಾಡಿದ್ದೀನಿ. ಆದರೆ ಪರಿಸ್ಥಿತಿ ಒತ್ತಡಕ್ಕೆ ಸಿಕ್ಕಿ ಇಂಥ ಪರೀಕ್ಷೆನ ಎದುರಿಸಬೇಕಾಗಿ ಬಂದಿದೆ. ಇದು ಕಾಲನೇ ಉತ್ತರ ಹೇಳುತ್ತೆ.
ಸರ್, ನಂದೊಂದು ಸ್ಮಾಲ್ ರಿಕ್ವೆಸ್ಟ್. ನಾನು ಬರೋವರೆಗೂ ನಮ್ಮ ತಾಯಿನ ಪ್ಲೀಸ್. ಅಯ್ಯೋ, ಈ ಕಾಗದ ನೀವು ಮೊದಲೇ ಯಾಕಮ್ಮ ಓದ್ಲಿಲ್ಲ? ಅವ್ರ ಮೇಲೆ ತುಂಬಾ ಕೋಪ ಇತ್ತು ಡ್ಯಾಡಿ, ಅದಕ್ಕೆ ಓದ್ಲಿಲ್ಲ. ಛೇ, ಎಂತ ಕೆಲ್ಸ ಆಗೋಯ್ತು. ಇದು ನಿಜ ಆಗಿದ್ರೆ ನಾವು ಒಬ್ಬ ರಾಕ್ಷಸನ ಜೊತೆ ಸೇರ್ಕೊಂಡು ಒಬ್ಬ ನಿರಪರಾಧಿಗೆ ಶಿಕ್ಷೆ ಸಿಗೋ ಹಾಗೆ ಮಾಡಿದ್ವಿ. ಡ್ಯಾಡಿ, ಅವ್ರಿಗೇನಾದ್ರೂ ಆದ್ರೆ ನಾನ್ ಬದುಕಿರಲ್ಲ ಡ್ಯಾಡಿ, ನಾನ್ ಬದುಕಿರಲ್ಲ. ಪೊಲೀಸ್ ಸ್ಟೇಷನ್ಗೆ ಅಂತ ಹೇಳಿ ಊರಾಚೆ ಕರ್ಕೊಂಡು ಹೋಗ್ತಿದ್ದೀರಾ? ನಾವು ನಿನ್ನನ್ನು ಕರ್ಕೊಂಡು ಹೋಗ್ತಾ ಇರೋದು ಪೊಲೀಸ್ ಸ್ಟೇಷನ್ಗೆ ಅಲ್ಲ. ಏನಂದೆ? ನಾವು ನಿಜವಾದ ಪೊಲೀಸ್ನವ್ರು ಅಲ್ಲ. ಎಸ್, ಡೂಪ್ಲಿಕೇಟ್ ಪೊಲೀಸ್. ಈ ಎಲ್ಲಾ ಸಮಸ್ಯೆಗಳಿಗೆ ಕಾರಣ ವಿನೋದ್, ವಿಜಯ್ ಇಬ್ರು ಒಂದೇ ತರ ಇರೋದು. ನೋಡಿ ತಾಯಿ, ನಾನು ಹೀಗೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ವಿನೋದ್ ನಿಜವಾಗ್ಲೂ ನಿಮ್ಮ ಮಗನ? ಯಾಕಿಂತ ಅನುಮಾನ ಬಂತು ನಿಮ್ಗೆ? ಆವತ್ತು ನಿಮ್ಮೆಲ್ಲರ ಮುಂದೆ ನಾನು ಅವನ ಅಮ್ಮ ಅಮ್ಮ ಅಂತ ಕರೆದಿದ್ದು ನೀವು ನೋಡ್ಲಿಲ್ವಾ? ಆದ್ರೆ ಈಗ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಗೊತ್ತಾಗದೆ ನಿರಪರಾಧಿಯಾಗಿರೋ ವಿಜಯ್ ಶಿಕ್ಷೆ ಅನುಭವಿಸಬೇಕಾಗಿದೆ. ಇಲ್ಲ, ಹಾಗಾಗಬಾರ್ದು. ಅವನಿಗೆ ಯಾವ ಕಷ್ಟನೂ ಬರ್ಕೊಡ್ದು. ಅವ್ನು 100 ವರ್ಷ ಸಂತೋಷವಾಗಿ ಬಾಳ್ಬೇಕು. ಅವನಿಗೆ ಒಳ್ಳೇದಾಗುತ್ತೆ ಅನ್ನೋ ಹಾಗಿದ್ರೆ ನಾನು ಏನ್ ಬೇಕಾದ್ರೂ ಮಾಡೋಕ್ ಸಿದ್ಧ. ನಿಜ ಹೇಳ್ತೀನಿ ವಿನೋದ್, ನಾನು ಹೆತ್ತ ಮಗ ಅಲ್ಲ, ಅವನ್ನ ಪ್ರೀತಿಯಿಂದ ಸಾಕಿ ಸಲಹಿದ ತಾಯಿ ನಾನು. ಒಂದಿನ ರಾತ್ರಿ ಜೋರಾಗಿ ಮಳೆ ಸುರಿತಾ ಇತ್ತು. ನಮ್ಮನೆ ಸಮೀಪದಲ್ಲಿ ಗಂಡ ಹೆಂಡತಿ ಇಬ್ರು ಕಾರ್ನಲ್ಲಿ ಹೋಗ್ತಾ ಇದ್ರು. ಕಾರ್ ಕೆಟ್ಟೋಯ್ತು. ಅದೇ ಸಮಯದಲ್ಲಿ ಆಕೆಗೆ ಹೆರಿಗೆ ನೋವು ಕಾಣಿಸ್ಕೊಳ್ತು. ಸಹಾಯಕ್ಕಾಗಿ ನಮ್ಮನೆ ಬಾಗಿಲು ತಟ್ಟಿದ್ರು. ನಮ್ಮ ಯಜಮಾನ್ರು ಆತನ ಜೊತೆ ಡಾಕ್ಟ್ರನ್ ಕರ್ಕೊಂಡು ಬರೋಕ್ ಹೋದ್ರು. ಅವರು ಬರೋದ್ರಲ್ಲಿ ಆಕೆ ಅವಳಿ ಜವಳಿ ಗಂಡು ಮಕ್ಕಳಿಗೆ ಜನ್ಮ ನೀಡಿದ್ಲು. ಎಷ್ಟೋ ವರ್ಷಗಳಿಂದ ಮಕ್ಕಳೇ ಇಲ್ಲದೆ ಬಂಜೆ ಆಗಿದ್ದ ನನಗೆ ಆ ಮುದ್ದು ಮಕ್ಕಳನ್ನ ನೋಡಿದ ತಕ್ಷಣ ಆಸೆ ಆಯ್ತು. 2 ಮಕ್ಕಳಲ್ಲಿ ಒಂದನ್ನ ಯಾರಿಗೂ ಗೊತ್ತಾಗದ ಹಾಗೆ ನಾನೇ ಬಚ್ಚಿಟ್ಕೊಂಡ್ಬಿಟ್ಟೆ. ಆಮೇಲೆ ಆಕೆ ಗಂಡ ಬಂದು ತನ್ನ ಹೆಂಡತಿ ಮಗುನ ಊರಿಗೆ ಕರ್ಕೊಂಡು ಹೋದ. ನಾವು ಬೇರೆ ಊರಿಗೆ ಬಂದ್ಬಿಟ್ವಿ. ಆ ಮಗು ವಿನೋದ್ ಅಂತ ಹೆಸರಿಟ್ಟು ನನ್ನ ಮಗು ಅಂತಾನೇ ಸಾಕಿದೆ. ನನ್ನ ಪ್ರೀತಿನೆಲ್ಲ ಅವನಿಗೇ ಧಾರೆ ಎರ್ದೆ. ಹಾಗಾದ್ರೆ ವಿನೋದ್, ವಿಜಯ್ ಇಬ್ರು ರಕ್ತ ಹಂಚ್ಕೊಂಡು ಹುಟ್ಟಿರೋ ಅಣ್ಣ ತಮ್ಮಂದ್ರ? ಹೌದು. ನೋಡಿ, ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ, ವಿನೋದ್ಗೆ ಮಾತ್ರ ದಯವಿಟ್ಟು ಈ ಸತ್ಯನ ಹೇಳ್ಬೇಡಿ. ಈ ತಾಯಿ ಮಗನ ದೂರ ಮಾಡಬೇಡಿ. ಅವನ ಮೇಲೆ ನಾನು ಜೀವನೇ ಇಟ್ಕೊಂಡಿದ್ದೀನಿ. ಯಾರಾದ್ರೂ ನನ್ನ ಅವನ ತಾಯಿ ಅಲ್ಲ ಅಂತ ಹೇಳ್ಬಿಟ್ರೆ ಒಂದು ಕ್ಷಣನೂ ನಾನು ಬದುಕಿರಲ್ಲ. ಅಮ್ಮ, ನೀನ್ ನನ್ನ ತಾಯಿಯಲ್ಲ ಅಂತ ಯಾರಮ್ಮ ಹೇಳಿದ್ದು? ನೀನ್ ನನಗ್ ತೋರಿಸಿದ ಪ್ರೀತಿನ ಎಷ್ಟು ಜನ ತಾಯಂದ್ರು ಅವ್ರ ಮಕ್ಕಳಿಗೆ ತೋರ್ಸೋಕ್ ಸಾಧ್ಯ ಅಮ್ಮ? ನನ್ ಕಂದ ಈ ಜನ್ಮ ಅಲ್ಲ, ಇನ್ 7 ಜನ್ಮಕ್ಕಾದ್ರೂ ನಾನೇ ನಿನ್ ಮಗನಾಗ ಹುಟ್ಟಬೇಕು ಅಂತ ಆಸೆ ಇಟ್ಕೊಂಡಿದ್ದೇನಮ್ಮ. ನನ್ ಕಂದ. ವಿನೋದ್, ಆ ಚಂಡಾಲ್ರು ನಮ್ ವಿಜಯನೆಲ್ಲೋ ಬಚ್ಚಿಟ್ಬಿಟ್ಟಿದ್ದಾರೆ. ಅವನೆಲ್ಲಿದ್ದಾನ ಅನ್ನೋದೇ ಗೊತ್ತಾಗ್ಲಿಲ್ವಲ್ಲಪ್ಪ. ನೀನೇನು ಯೋಚನೆ ಮಾಡ್ಬೇಡಮ್ಮ. ಆ ವಿಜಯ್ ಎಲ್ಲೇ ಇದ್ರು ಅವನ್ನ ಕಾಪಾಡೋ ಜವಾಬ್ದಾರಿ ನಂದು. ಗುರು ವಿಜಯ್ ಎಲ್ಲಿದ್ದಾನೆ ಅಂತ ಕಂಡಿಡ್ಬಿಟ್ಟೆ. ಆ ಭೂಪತಿ ವಿಜಯನು ಶಾಂತನು ಊರಾಚೆ ಭೂತ್ ಬಂಗಲೆಯಲ್ಲಿ ಕೂಡ ಹಾಕಿದ್ದಾನೆ.
ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಶಾಂತ. ನನ್ನಿಂದ ಇಷ್ಟೆಲ್ಲ ತೊಂದರೆಗಳನ್ನ ನೀನು ಅನುಭವಿಸುವಾಗಾಯ್ತು. ಹಾಗನ್ಬೇಡ. ನಿನ್ ಜೊತೆ ಇರೋ ಒಂದೊಂದು ಕ್ಷಣನು ನನ್ ಭಾಗ್ಯ ಅನ್ಕೊಂಡಿದ್ದೀನಿ. ಶಾಂತ, ನಿನ್ನ ನಾನು ಸಂತೋಷವಾಗಿಡ್ಬೇಕು ಅಂತಂದ್ರೆ ನನ್ಗಿರೋದು ಒಂದೇ ದಾರಿ. ಆ ನೀಚರು ಹೇಗಾಗಿ ಹೇಳ್ತಾರೋ ಹಾಗೆಲ್ಲ ಕೇಳ್ಬಿಡ್ತೀನಿ. ಇವ್ರ ಕಾರ್ಚಿಂದ ತಪ್ಪಿಸ್ಕೊಂಡು ಮೊದಲು ನಾವೆಲ್ಲಾದ್ರೂ ದೂರ ಹೊಟ್ಟೋಗೋಣ. ವಿಜಯ್, ಹೆದರ್ಕೋಬೇಡ ವಿಜಯ್. ನಾ ಜೀವಂತವಾಗಿರೋವರೆಗೂ ನಿನಗೆ ಯಾವುದೇ ರೀತಿ ಅನ್ಯಾಯ ಆಗೋದಕ್ಕೆ ನಾನು ಬಿಡೋದಿಲ್ಲ. ನೀನು ಶಾಂತ, ನಾನ್ ವಿನೋದ್, ಅವನ್ ವಿಜಯ್. ಈ ರಾಕ್ಷಸನ್ನ ನಾಶ ಮಾಡಬೇಕು ಅಂತಲೇ ಆ ದೇವ್ರು ನಮ್ಮಿಬ್ಬರನ್ನ ಈ ರೀತಿ ಒಂದು ಮಾಡಿದ್ದಾನೆ. ವಿನೋದ್, ಏನ್ ಹೇಳ್ತಾ ಇದ್ದೀನಿ ನೀನು? ಹೌದು, ನಾನು ವಿಜಯ್ ಇಬ್ರು ಅಣ್ಣ ತಮ್ಮಂದ್ರು. ನಾವಿಬ್ರು ಅಣ್ಣ? ಹೌದು ವಿಜಯ್, ನಾವಿಬ್ರು ಅವಳಿ ಜವಳಿ ಮಕ್ಕಳು. ಇಷ್ಟು ದಿವಸ ವಿಧಿ ನಮ್ಮಿಬ್ಬರನ್ನ ಬೇರೆ ಮಾಡಿತ್ತು. ಇನ್ ಯಾವ ಶಕ್ತಿನೂ ನಮ್ಮಿಬ್ಬರನ್ನ ದೂರ ಮಾಡಕ್ಕಾಗಲ್ಲ. ವಿಜಯ್, ನೀನೇನು ಹೆದರ್ಕೋಬೇಡ. ಹೋಗ ಅವ್ನ್ ಕರ್ಕೊಂಬಂದ್ರು. ವಿಜಯ್, ಕೊನೆ ಸಲ ಕೇಳ್ತಾ ಇದ್ದೀನಿ, ಈ ಪತ್ರಕ್ಕೆ ಸೈನ್ ಮಾಡ್ತೀಯಾ ಇಲ್ಲ ಪ್ರಾಣ ಕಳ್ಕೊತೀಯಾ? ಹೇಳು ಹೇಳು ಅಂತ ಹೇಳಿದ್ರೆ ನಾನು ಏನಂತ ಹೇಳಿ? ನಿಮ್ಮ ಕೈಲಿರೋ ಪಿಸ್ತೂಲ್ ನೋಡಿ ನನ್ನ ಪ್ರಾಣ ಹೋಗಿ ಬಂದು ಮಾಡ್ತಾ ಇದೆ. ಹೋಗೋ ಪ್ರಾಣ ಉಳಿಬೇಕು ಅಂತಿದ್ರೆ ಈ ಪತ್ರಕ್ಕೆ ಸೈನ್ ಮಾಡು. ಸೈನ್ ಮಾಡು. ಯಾರ ಹೆಸರು ಬರೀಲಿ? ನಿನ್ನ ಹೆಸರಲ್ದೆ ಇನ್ಯಾರ ಹೆಸರು ಬರೀತೀಯೋ? ಪೆನ್ನು ನೋಡಿ, ಕೈ ನಡುಕ್ತಾ ಇದೆ. ರುಜು ಹ್ಯಾಕ್ ಮಾಡಕ್ ಸಾಧ್ಯ? ಆ ಪಿಸ್ತೂಲ ಸ್ವಲ್ಪ ಆ ಕಡೆ. ಹೆದರು ಪುಕ್ಲ. ಏನೋ ಇದು? ವಿನೋದ್ ಅಂತ ಬರ್ತಿದ್ಯಾ? ವಿನೋದ್ ವಿನೋದ್ ಅಂತ ಬರಿದೆ, ಮತ್ತೆ ನಿನ್ನ ಹೆಸರು ಬರೀತಾನೆ. ಅಂದ್ರೆ ನೀನ್ ವಿಜಯ್ ಅಲ್ವಾ? ಅಲ್ಲ, ಅವನಲ್ಲಿ ಅಲ್ಲಿ.
ಇನ್ನು ನಿನ್ನ ಆಟ ಮುಗೀತು. ಈಗ ನಿನ್ನ ಸಾವು ನನ್ನ ಕೈಲಿದೆ. ವಿನೋದ್, ಆ ಕತ್ತಿ ಬಿಸಾಕು. ಅವನ್ನ ಸಾಯಿಸ್ಬೇಡ, ಬಿಟ್ಬಿಡು. ನೋ ವಿಜಯ್, ಇಂಥ ನೀಚ ಬದುಕಿರಬಾರ್ದು. ಇವನ್ಗೆ ಸಾವೇ ಸರಿಯಾದ ಶಿಕ್ಷೆ. ಬೇಡ ವಿನೋದ್, ನನ್ ಮಾತು ಕೇಳು. ಅವ್ರನ್ನ ಕೊಂದು ನೀ ಕೊಲೆಗಾರ ಬೇಡ. ಅಕ್ಕನ ಕುಂಕುಮನ ನೀನೇ ಅಳಿಸ್ಬೇಡ. ದಯವಿಟ್ಟು ಅವ್ರನ್ನ ಬಿಟ್ಬಿಡು ವಿನೋದ್. ಕೇಳಿದ್ಯಾ ಭೂಪತಿ? ವಿಜಯ್ ನೀನು ಎಷ್ಟು ಹಿಂಸೆ ಕೊಟ್ಟೆ, ಆದ್ರೂ ಅವನು ನಿನ್ನ ಜೀವ ಉಳಿಸು ಅಂತ ಬೇಡ್ಕೋತಾ ಇದ್ದಾನೆ. ಅವನಿಗೋಸ್ಕರ ನೀನ್ ಬಿಡ್ತಾ ಇದ್ದೀನಿ.